ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿವಸ ನೋಡು ಶ್ವೇತಾ, ಬಹಳ ವಿಶೇಷ ದಿನ. ಒಂದ್ ಕಡೆ ಧಾರವಾಡದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವಂತ, ಇನ್ನೊಂದು ನಮ್ಮ ನಾಡಿನ ಬದಲಾವಣೆಗಳು ಅಥವಾ ನಮ್ಮ ನಾಡಿನ ಸಾಂಸ್ಕೃತಿಕ ಬದಲಾವಣೆಗಳಲ್ಲಿ ನಾಟಕಗಳು ಬಹುದೊಡ್ಡ ಪಾತ್ರ ವಹಿಸಿರುವಂಥದ್ದು. ಅವು ಏನ್ ಮಾಡಿದೆ ಅಂತಂದ್ರೆ, ಆಯಾ ದಿನದ ಸಾಮಾಜಿಕ ಪಲ್ಲಟಗಳಿತ್ತು ಅಥವಾ ಸಾಮಾಜಿಕ ಸಮಸ್ಯೆಗಳೇನಿತ್ತು, ಸಮಾಜದಲ್ಲಿ ನಡೀತಾ ಇದ್ದಂತಹ ವಿಚಾರಗಳೇನಿತ್ತು, ಅವುಗಳೆಲ್ಲವನ್ನ ಅಡ್ರೆಸ್ ಮಾಡ್ತಾ ನಾಟಕಗಳು ಆವತ್ತಿನ ದಿನಮಾನದ ಜನರನ್ನ ಬದಲಾಯಿಸ್ತಾ ಹೋತು. ನಾಟಕಗಳು ಒಂದು ಸಂದರ್ಭದಲ್ಲಿ ಬಹುದೊಡ್ಡ ಮಾಧ್ಯಮವಾಗಿ, ಇವತ್ತು ಚಲನಚಿತ್ರ ಹೇಗೋ ಅದಕ್ಕಿಂತ ಹೆಚ್ಚಿನ ಪಾತ್ರವಾಗಿ ಬಂದು ಜನರಲ್ಲಿ ಬದಲಾವಣೆಗಳನ್ನು ತಂತು. ಸಾಮಾಜಿಕ ನಾಟಕಗಳು ಪೌರಾಣಿಕ ನಾಟಕಗಳಿಂದ ಪಲ್ಲಟವಾಗಿ ಬಂದು ಜನರ ಮನಸ್ಸಿನಲ್ಲಿ ನಿಂತು, ಹೌದಪ್ಪ ನಮ್ಮ ಮನೇಲಿ ನಡೀತಾ ಇರುವಂತಹ ಕಥೆಗಳೇ ಇವೆಲ್ಲ ಅಂತ ಜನರಿಗೆ ಅನ್ಸೋದಕ್ಕೆ ಶುರು ಆಯ್ತು. ಜನ ಅದಕ್ಕೆ ಹೆಚ್ಚಿಗೆ ಕನೆಕ್ಟ್ ಆಗೋದಕ್ಕೆ ಶುರು ಆದ್ರು. ಆ ಕನೆಕ್ಷನ್ ಏನಿತ್ತಲ್ಲ, ಆ ಕನೆಕ್ಷನ್ ಮಾಡುವಂತ ರೀತಿಯಲ್ಲಿ ಬಹಳಷ್ಟು ಜನ ರಂಗಕರ್ಮಿಗಳನ್ನ ಇವತ್ತು ನಾವು ನೆನ್ಸ್ಕೋಬೇಕು. ಖಂಡಿತ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಾಗಿರುವಂತಹ ಪ್ರತಿಭೆ ಇದ್ದೇ ಇರುತ್ತೆ. ಕೆಲವರಲ್ಲಿ ಸೂಕ್ತ ಅವಸ್ಥೆಯಲ್ಲಿ ಅಡಗಿರುತ್ತೆ. ಅಂಥವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಆತ್ಮತೃಪ್ತಿಯ ಜೊತೆಗೆ ಬೇರೆಯವ್ರಿಗೂ ಕೂಡ ಸಂತಸವನ್ನ ನೀಡುತ್ತೆ ಈ ಕಲೆ. ಇವತ್ತು ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದ್ರೂ ಕೂಡ ವಿಜೇಂದ್ರ ಹೇಳ್ದಾಗೆ ರಂಗಭೂಮಿ ಅದಕ್ಕೆ ನಾವು ಮೇನ್ ಬೇರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಪ್ಪ ಇವತ್ತಿಷ್ಟೆಲ್ಲ ಸೀರಿಯಲ್ಲು ಮತ್ತೆ ಸಿನಿಮಾ, ರಂಗಭೂಮಿ ಅಂತ ಹೇಳ್ತಾ ಇದೀವಿ ಅಂದ್ರೆ, ಇವತ್ತಿನ ನಮ್ಮ ವಿಶೇಷವಾಗಿರುವಂತಹ ಅತಿಥಿ ಒಬ್ಬ ರಂಗಕರ್ಮಿ ಅಂತ ಹೇಳ್ಬೋದು. ಹಾಗಿದ್ರೆ ಅವ್ರು ಯಾರು, ಅವರ ಬಗ್ಗೆ ಒಂದು ಕಿರು ಪರಿಚಯ ಇದೆ, ನೋಡೋಣ. ನಂತರ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಂಗಕರ್ಮಿ ಶ್ರೀ ಕೆ.ವಿ. ನಾಗರಾಜಮೂರ್ತಿ ರಂಗಭೂಮಿ, ಭೂಗರ್ಭಶಾಸ್ತ್ರ, ಔಷಧ ಶಾಸ್ತ್ರಗಳಲ್ಲಿ ಪದವಿಯನ್ನ ಪಡೆದಿರುವ ಶ್ರೀ ಕೆ.ವಿ. ನಾಗರಾಜಮೂರ್ತಿಯವರು 3.5 ದಶಕಗಳಿಂದ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ನಟರಾಗಿ, ನಿರ್ದೇಶಕರಾಗಿ, ರಂಗ ಸಂಘಟಕರಾಗಿ ಕಾರ್ಯನಿರ್ವಹಿಸ್ತಾ ಇರುವ ಇವರು ಮಂಟೇಸ್ವಾಮಿ ಕಥಾಪ್ರಸಂಗ, ರಾಜಬೇಟೆ, ಸಂತೆಯಲ್ಲಿ ನಿಂತ ಕಬೀರ ಮುಂತಾದ ನಾಟಕಗಳನ್ನು ನಿರ್ಮಿಸಿದ್ದಾರೆ. ಅನಂತಮೂರ್ತಿಯವರ ಮೌನಿ, ಸ್ಮಶಾನ ಕುರುಕ್ಷೇತ್ರ, ಅಂಬಿಗರ ಚೌಡಯ್ಯ ಮುಂತಾದ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ತಮ್ಮ ತಂಡ ಪ್ರಯೋಗರಂಗದ ಮೂಲಕ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲದೆ ಇಂಗ್ಲೆಂಡ್, ಅಮೆರಿಕ, ಸಿಂಗಪೂರ್ ಮುಂತಾದ ದೇಶಗಳಲ್ಲೂ ನಾಟಕಗಳನ್ನು ನಿರ್ದೇಶಿಸಿ ಪ್ರದರ್ಶಿಸಿದ್ದಾರೆ. 25ಕ್ಕೂ ಹೆಚ್ಚು ಕಿರುತೆರೆ ಧಾರಾವಾಹಿಗಳಲ್ಲೂ ನಟಿಸಿರುವ ಇವರು ಉಪ್ಪಿಟ್ಟು, ಫಸ್ಟ್ ರ್ಯಾಂಕ್ ರಾಜು, ಯಾರೇ ಕೂಗಾಡಲಿ ಮುಂತಾದ 50ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಪ್ರಸ್ತುತ ನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಇವರು ನಾಟಕ ಅಕಾಡೆಮಿ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕರ್ಮವೀರ, ಸುಧಾ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿರುವ ಇವರಿಗೆ ನಾಟಕ ಅಕಾಡೆಮಿಯ ಪ್ರಶಸ್ತಿ ಸಿಕ್ಕಿದೆ. ಇವರ ಕಲಾ ಸೇವೆ ಹೀಗೆ ಮುಂದುವರಿಯುತ್ತಿರಲಿ, ಇನ್ನಷ್ಟು ಪ್ರಶಸ್ತಿಗಳು, ಪುರಸ್ಕಾರಗಳು ಇವರ ಮುಡಿಗೇರಲಿ ಎಂಬ ಹಾರೈಕೆಯೊಂದಿಗೆ ಶುಭೋದಯ ಕರ್ನಾಟಕ ತಂಡದ ಪರವಾಗಿ ಶ್ರೀ ಕೆ.ವಿ. ನಾಗರಾಜಮೂರ್ತಿ ಅವರಿಗೆ ಆತ್ಮೀಯ ಸ್ವಾಗತ. ಹಾಗಾದ್ರೆ ತಡ ಮಾಡೋದು ಯಾಕೆ, ನಮ್ಮ ಪ್ರೀತಿಯ ನಾಗರಾಜ್ ಮೂರ್ತಿ ಸರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನೀವು ಬಂದ್ರಲ್ಲ ಇವತ್ತು, ಸಾಮಾನ್ಯವಾಗಿ ಜನ ನಿಮ್ಮನ್ನ ನೋಡಿದ್ರೆ ಪಾಲಿಟಿಷಿಯನ್ನೇ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಅಂದ್ರೆ ನೀವು ಮಾಡಿದಂತ ಪಾತ್ರಗಳು ಕೂಡ ಹಾಗೆ ಇತ್ತು. ಹಾಗಾಗಿ ಎಲ್ಲೋ ಈ ಪಾಲಿಟಿಷಿಯನ್ ಇದ್ದಂತಹ ವಿಚಾರ ಇರ್ಬೋದು ಅಥವಾ ಪಾಲಿಟಿಷಿಯನ್ ಪಾತ್ರ ಮಾಡಿದಂತ ವಿಚಾರ ಇರ್ಬೋದು, ಏನಾದ್ರೂ ಹಿಂದೆ ಏನಾದ್ರೂ ಕಥೆ ಇದೆಯಾ ಸರ್? ಪಾಲಿಟಿಷಿಯನ್ ಪಾತ್ರಗಳೇ ನಿಮ್ಗೆ ತುಂಬಾ ಜಾಸ್ತಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಹೌದು, ಪಾಲಿಟಿಷಿಯನ್ ಪಾತ್ರ ಸೂಟ್ ಆಗೋದಕ್ಕೆ ಮೂಲ ಕಾರಣ, ನನಗೂ ನನ್ನ ಮನಸ್ಸಿನಲ್ಲೊಬ್ಬ ಪಾಲಿಟಿಷಿಯನ್ ಇದ್ದಾನೆ. ನಾನು ಬೇಸಿಕಲಿ ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿದ್ರು ಕೂಡ ನಮ್ಮ ತಂದೆ ರೈತರು, ಜೊತೆಗೆ ಜವಳಿ ವ್ಯಾಪಾರಿಗಳು, ವಿರೂಪಾಕ್ಷಯ್ಯ ಅಂತ. ಇಲ್ಲೇ ಬೆಂಗಳೂರಿಗೆ ಹತ್ತಿರದಲ್ಲಿ ಒಂದು ಕನ್ನಳ್ಳಿ ಅಂತ ಗ್ರಾಮ ಇದೆ. ಕನ್ನಳ್ಳಿ ಗ್ರಾಮದಲ್ಲಿ ನಮ್ಮ ತಂದೆ ಹುಟ್ಟಬೇಡ, ದೊಡ್ಡ ಮನೆ ಕನ್ನಳ್ಳಿ ಅಂತ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಹೆಸರು. ನಮ್ಮ ತಂದೆ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಅವ್ರಿಗೆ ಅತ್ಯಂತ ನಿಕಟವಾಗಿ ಪರಿಚಯ ಆದಂಥವ್ರು, ಅವರು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ರು ಅಂತ ನಮ್ಮ ತಂದೆ. ಆವಾಗ ನಿಜಲಿಂಗಪ್ಪನವರು, ಆಗಿನ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವ್ರು, ಅವರೆಲ್ಲ ಪರಿಚಯ ಇದ್ರು. ಮತ್ತೆ ಜೊತೆಗೆ ಅದೇ ಬೆಳ್ಕೊಂಡು ಬಂದು ನಮ್ಮ ತಂದೆಗೆ ಅತ್ಯಂತ ನಿಕಟವಾದಂಥ ಸಂಸ್ಥಾ ಕಾಂಗ್ರೆಸ್ನ ಬಹಳಷ್ಟು ಜನ ಪರಿಚಯ ಇದ್ರು. ಹಾಗಾಗಿ ನಾನು ಚಿಕ್ಕ ಹುಡುಗನಾಗಿದ್ದಾಗ ನಮ್ಮ ತಂದೆ ವ್ಯಾಪಾರ ಮಾಡಿಸಿದ ಅಂಗಡಿಗೆ ಬಹಳಷ್ಟು ಜನ, ಅದು ದಾಸರಳ್ಳಿ ಅಂತ ಒಂದು, ಅದು
ನಮ್ಮ ಹಳ್ಳಿಯಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿದ್ದ ಹಳ್ಳಿ ಅದು ಒಂದು ಹಳ್ಳಿನೇ. ಬೆಂಗಳೂರಿನ ಕೊನೆ ಬಸ್ ಅಲ್ಲಿ ಬಂದು ನಿಂತ್ಕೊಳ್ಳೋದು ಸುಮಾರು 45 ವರ್ಷದ ಹಿಂದೆ. ಆ ಜಾಗದಲ್ಲಿ ನಮ್ಮದು ಜವಳಿ ಅಂಗಡಿ ಇತ್ತು. ಆಗ ನಾವು ಅಲ್ಲಿ ಆ ಸ್ಥಳೀಯ ರಾಜಕಾರಣಿಗಳು ಅವರೆಲ್ಲರೂ ಕೂಡ ನಮ್ಮನೆಯಲ್ಲೇ ಚರ್ಚೆ ಮಾಡ್ತಿದ್ವಿ. ನಮ್ಮನೆಯಲ್ಲೇ ನಮ್ಮ ತಂದೆ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿ ಮೊದಲಿಂದ ಇದ್ದಿದ್ದರಿಂದಾಗಿ ಅಲ್ಲಿ ಬರ್ತಿದ್ರು. ಹಾಗಾಗಿ ಸ್ವಲ್ಪ ಅದ್ರ ಇನ್ಫ್ಲೂಯೆನ್ಸು ಆಗಿರಬಹುದು. ಜೊತೆಗೆ ನಾನು ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೇನೆ ನಾಟಕ ಮಾಡಬೇಕು, ಭಾಷಣ ಮಾಡಬೇಕು ಅನ್ನೋ ಗೀಳು ನನಗೆ ಅಲ್ಲಿಂದ ಇತ್ತು. ಆದರೆ ನಮ್ಮ ಮನೆಯಲ್ಲಿ ಅಂತ ಪ್ರೋತ್ಸಾಹ ಇರಲಿಲ್ಲ ನನಗೆ ನಾಟಕ ಮಾಡೋದಕ್ಕೆ. ಜೊತೆಗೆ ಅದು ಮುಂದಿನ ಇರೋಗಡೆ ಹೈಸ್ಕೂಲ್ಗೆ ಹೋದಾಗಲೂ ಅಷ್ಟೇ, ನಂಗೆ ನಾಟಕ ಮಾಡಬೇಕು ಅಂತಿದ್ರು ಕೂಡ ಅಲ್ಲಿ ವಾತಾವರಣ ಅಂತ ಇದಿಲ್ಲ. ಆದರೆ ಅಲ್ಲಿ BM ಮಠಪತಿ ಅಂತ ಅಂದ್ಬಿಟ್ಟು BR ಶಿವಕುಮಾರ್ ಅಂತ ಟೀಚರ್ಸ್ ಇದ್ರು ನನಗೆ. ಅವರೆಲ್ಲ ನನಗೆ ಅವರೊಂದು ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಚರ್ಚಾ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದಾಗ ನಾನು ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆವರೆಗೂ ಸೆಲೆಕ್ಟ್ ಆಗ್ತಾ ಹೋದೆ. ಆಗಿಂದ ನನ್ನ ಸಾರ್ವಜನಿಕ ಜೀವನ ಬೇರೆ ಥರದಲ್ಲಿ ಆಗ ಕಾರಣ ಆಯಿತು. ಆವಾಗ ನಾನು ಪೊಲಿಟಿಷಿಯನ್, ನನ್ನ ಭಾಷಣಗಳು ಅವೆಲ್ಲ ಏನಾಗ್ತು, ಅವತ್ತಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡೋ ಸ್ಥಿತಿಗೆ ಹೋದಾಗ ನಾನು ಸಹಜವಾಗಿಯೇ ಪೊಲಿಟಿಷಿಯನ್ ಪಾತ್ರಗಳು ನನಗೆ ಒಪ್ಕೊಳ್ತಾ ಬಂತು. ಸರ್, ನೀವು ಹೇಳಿದ್ರಿ ಅಪ್ಪಂಗೆ ಈ ಒಂದು ನಾಟಕ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ವಾತಾವರಣ ಇರ್ಲಿಲ್ಲ, ನಾಟಕಕ್ಕೆ ಪ್ರೋತ್ಸಾಹಿಸುವಂತಹ ಪರಿಸ್ಥಿತಿ ಇರ್ಲಿಲ್ಲ ಅಂತ ಹೇಳಿ. ಹಾಗಿದ್ರೆ ಅಪ್ಪ ಅಮ್ಮಂಗೆ ನೀವೇನ್ ಆಗ್ಬೇಕು ಅಂತ ಇಷ್ಟ ಆಯ್ತು ಅಂತ ಹೇಳಿ? ನಮ್ಮ ತಂದೆಗೆ ನಾನು ಇಂಜಿನಿಯರ್ ಆಗಬೇಕು ಅಂತ ಇಷ್ಟ ಆಯಿತು. ನಾನು ಆದರೆ ಇಂಜಿನಿಯರ್ ಅಡ್ಮಿಷನ್ ಮಾಡಿಸಿದ್ರು. ಆದರೆ ನಾನು ಇಂಜಿನಿಯರಿಂಗ್ ಹೋಗಲಿಲ್ಲ. ನಾನು PUCನಲ್ಲಿ ಅದಕ್ಕೆ ಬೇಕಾದಂಥ ಮಾರ್ಕ್ಸ್ ತಗೊಂಡು ನಮ್ಮ ತಂದೆ ಡೊನೇಷನ್ ಕೊಟ್ಟು RV ಕಾಲೇಜ್ನಲ್ಲಿ ಸೇರ್ಸೋಕ್ಕೆ ಅಂತ ಹೋಗಿ ದುಡ್ಡು ಕಟ್ಟಿದ್ರು ಆಗಲೇ. ಆಮೇಲೆ ಅದು ನಾನು ಹೋಗಲ್ಲ ಅಂತ ಹಠ ಮಾಡಿದ್ಮೇಲೆ ದುಡ್ಡನ್ನ ವಾಪಸ್ ಇಸ್ಕೊಂಡು ಬಂದರು. ಮೊದಲಿಂದನೂ ಕೂಡ ನನ್ನ ತಂದೆಗೆ ನಾನು ನಾಟಕ ಮಾಡೋದು ಇಷ್ಟನೇ ಇರಲಿಲ್ಲ. ನಾನು ಸುಮಾರು 4ನೇ ಕ್ಲಾಸ್ ಓದ್ತಿದ್ದೆ. 4ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ನಮ್ಮ ಒಬ್ಬರು ಟೀಚರ್ ಇದ್ದರು, ಸೀತಮ್ಮ ಅಂತ, ಜಯಮ್ಮ ಅಂತ ಟೀಚರ್ ಇದ್ದರು. ಅವರು ನನಗೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾಟಕ ಮಾಡಿಸಿ ನನಗೆ ಸೂರ್ಪಣಕಿ ಪಾತ್ರ ಕೊಟ್ಟಿದ್ರು. ಬಹುಶಃ ನಾನು ನೋಡಿ ಸೂರ್ಪಣಕಿ ಪಾತ್ರ. ನಮ್ಮೂರಿನಲ್ಲಿ ಒಬ್ಬ ಚೇರ್ಮನ್ ಇದ್ದ, ಅಂದರೆ ಅವಾಗ ಗೊತ್ತಲ್ಲ ಪಂಚಾಯತಿ ಚೇರ್ಮನ್ಗಳು ಇರ್ತದೆ. ಆ ಚೇರ್ಮನ್ನು ನಮ್ಮ ಅಂಗಡಿ ಪಕ್ಕದಲ್ಲೇ ಅವನದು ಒಂದು ಅಂಗಡಿ ಇತ್ತು ಚೇರ್ಮನ್ದು. ಅವನದು ಫ್ರೇರ್ ಪ್ರೈಸ್ ಡಿಪೋ ಒಂದು ಇತ್ತು. ಅವನು ಚೇರ್ಮನ್ ಆಗಿದ್ದು ಸಹಜವಾಗಿ ನಮ್ಮ ನಾಟಕದಲ್ಲಿ ಕರೆದು ಬಿಟ್ಟಿದ್ರು ಅವನ್ನ, ನಾಟಕ ನೋಡಿ ಬರ್ರಿ ಅಂತ ಅಂದ್ಬಿಟ್ಟು. ಸ್ವಾತಂತ್ರ್ಯ ದಿನಾಚರಣೆ ಗೆಸ್ಟಾಗಿ ಕರೆದುಬಿಟ್ಟವ್ರು ಅವನು, ಚೇರ್ಮನ್ ರಂಗಸ್ವಾಮಿ ಅಂತ ಅಂದ್ಬಿಟ್ಟು. ಅವಾಗ ನನಗೇನಾಯಿತು, ನಾನು ನಾಟಕ ಮಾಡಿದೆ, ಭಾಳ ಚೆನ್ನಾಗಿ ಪಾತ್ರ ಮಾಡಿಬಿಟ್ಟೆ. ನಾ ಪಾತ್ರ ಮಾಡಿದಾಗ ಎಲ್ಲರೂ ಕೂಡ ಭಾಳ ಇಷ್ಟಪಟ್ಟರು. ಪಾಪ ನಮ್ಮ ಜಯಮ್ಮ ಟೀಚರ್ ಅಂತೂ ಅವ್ರ ಮನೆಯಿಂದನೇ ಸೀರೆ ತಗೊಂಬಂದು ನನಗೆ ಉಡಿಸಿ ಸೂರ್ಪಣಕಿ ಥರದ ವೇಷ ಎಲ್ಲ ಹಾಕಿ ಮಾಡಿಸಿದ್ರು. ಎಲ್ಲರೂ ಕೂಡ ಭಾಳ ಅದ್ಭುತವಾಗಿ ಮಾಡಿದೆ ನೀನು ಅಂತ ಹೊಗಳಿದ್ರು. ನಂಗೆ ಭಾಳ ಸಂತೋಷ ಆಯಿತು. ನಾನು ಮನೆಗೆ ಬಂದಷ್ಟೊತ್ತಿಗೆ ನನ್ನ ಮನೆಗೆ ಏನು ಮಾಡಿದ್ದಾನೆ, ನಾನೆಲ್ಲ ಡ್ರೆಸ್ ಎಲ್ಲ ತೆಗೆದು ಬರೋದು ಲೇಟ್ ಆಗುತ್ತಲ್ಲ, ನಾನು ಬಂದೆ. ಬರೋಷ್ಟೊತ್ತಿಗೆ ಈ ವೆಂಕಟಸ್ವಾಮಿ ಚೇರ್ಮನ್ ಇದ್ನಲ್ಲ ಬಂದ್ಬಿಟ್ಟು ನಮ್ಮ ಅಪ್ಪನ ಹತ್ರ, ನಿನ್ನ ಮಗ ಭಾಳ ಚೆನ್ನಾಗಿ ಕುಣ್ದ ಕಣಯ್ಯ ಸೂರ್ಪಣಕಿ ಪಾತ್ರನ ಅಂದರು. ನನ್ನ ಮಗ ನಾಟಕ ಮಾಡೋದ್ನ ಅಂತ ಭಾಳ ಚೆನ್ನಾಗಿ ಮಾಡ್ದ ಅಂತ. ಸರಿ, ನಾನು ಮನೆಗೆ ಬಂದೆ. ಮನೆಗೆ ಬಂದು ನಮ್ಮದು ಅವಾಗ ನಿಮಗೆ ಗೊತ್ತಿರ್ಬೋದು, ಬಟ್ಟೆಗಳನ್ನೆಲ್ಲ ಅಳತೆ ಮಾಡೋಕ್ಕೆ ಗಜದ ಕಡ್ಡಿ ಅಂತ ಇರೋದು, ಅಂದರೆ ಈ ಮೀಟ್ರ್ ಸ್ಕೇಲ್ ಅದು, ಗಜದ ಕಡ್ಡಿ. ನಮ್ಮ ತಂದೆ ಹಿಂಗೆ ಇಟ್ಕೊಂಡು ನಿಂತಿದ್ರು. ಬಂದ ತಕ್ಷಣ ಗಜದ ಕಡ್ಡಿ ತಗೊಂಡು 4 ಬಿಟ್ರು, ನಾಟಕ ಮಾಡ್ಚ ಹೋಗಿ ನಾಟಕ ಮಾಡ್ಚ ಅಂತ ಅಂದ್ಬಿಟ್ಟು. ಓದೋ ಅಂತ ಅಂದರೆ ಇವೆಲ್ಲ ಕೆಟ್ಟ ಬುದ್ಧಿ ಕಲಿ, ನಾಟಕ ಮಾಡೋದಂದ್ರೆ ಕೆಟ್ಟ ಬುದ್ಧಿ ಅಂತ ಚೆನ್ನಾಗಿ ಬಡಿದ್ರು. ಬಡ್ದಾದ್ಮೇಲೆ ನನಗೆ ಅವಾಗಲೇ ಆ್ಯಕ್ಚುಲಾಗಿ ನನಗೆ ನಾಟಕದ ಕಡೆ ಒಲವು ಜಾಸ್ತಿ ಆಗಿದ್ದು. ಯಾಕೆ ನಾನು ನಾಟಕ ಮಾಡಿದ್ರು ಏನು ಕೆಡ್ತು ಅಂತ. ಹಾಗಾಗಿ PUCಗೆ ಬಂದಾಗ ನಾನು ಪೂರ್ಣ ಪ್ರಮಾಣದಲ್ಲಿ ನಾಟಕದ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳ ಜೊತೆ ಸೇರಿ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾಟಕಗಳನ್ನ ಮಾಡೋದಕ್ಕೆ ತೊಡಗಿಸ್ಕೊಂಡೆ. NSS ವಿದ್ಯಾರ್ಥಿಗಳಿಗೆ ಬೀದಿ ನಾಟಕಗಳನ್ನ ಮಾಡಿಸ್ತಿದ್ದೆ. ಜೊತೆಗೆ ನನ್ನ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಆ ಥರದಲ್ಲಿ ನನಗೆ ನಾಟಕಗಳಿಗೆ ಒಂದು ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿದವರು ಅಂದರೆ ನಾನು ಆ ಸಂದರ್ಭದಲ್ಲಿ ಟ್ಯೂಷನ್ಗೆ ಅಂತ OSV ದತ್ತ ಇದ್ದಾರಲ್ಲ, ಕಡೂರು ಶಾಸಕರಾಗಿರಲ್ಲ, ಅವ್ರ ಹತ್ರ ನಾನು ಟ್ಯೂಷನ್ಗೆ ಸೇರಿಕೊಂಡೆ. ಆವಾಗ ಅವರು ನನಗೆ ನಾನಿಬ್ಬರು ನಾಟಕ ಮಾಡೋಕ್ಕೆ ಶುರು ಮಾಡಿದ್ವಿ. ಇಬ್ಬರದೇ ಪಾತ್ರಗಳು, ಬೇಂದ್ರೆ ಅವ್ರ ನಾಟಕ ಮಾಡಿದ್ವಿ.
ಈ ತರದ ಪಾತ್ರಗಳು ಚಂಪನ್ ನಾಟಕ ಮಾಡಿದ್ವಿ ಅಪ್ಪ, ಆ ತರ ನಾಟಕಗಳು ಇಬ್ಬೊಬ್ರೆ ಮಾಡೋದನ್ನ. ಯಾಕಂದ್ರೆ ನಾವಿಬ್ರು ಅವ್ರು ಒಂದು ಕ್ಯಾರೆಕ್ಟರ್ ಮಾಡೋ ನಾವು ಕ್ಯಾರೆಕ್ಟರ್ ಮಾಡ್ತಿದ್ವಿ, ಇಬ್ರಿಗೂ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು. ಹಾಗಾಗಿ ನಾನು ದತ್ತ ಅವ್ರ ಹತ್ರ ಬಹಳ ನಿಕಟವಾಗಿದ್ದೆ. ಜೊತೆಗೆ ಅವರು ಚಿಂತನೆಗಳು ಕೂಡ ನಾನು ಬಹಳ ಡೆಮೊಕ್ರೆಟಿಕ್ ಆಗಿರ್ತಕ್ಕಂಥ ಮತ್ತೆ ಒಂದು ಸೃಜನಶೀಲತೆಯನ್ನು ಪ್ರೇರೇಪಿಸುವಂತಹ ಕ್ಯಾರೆಕ್ಟರ್ ದತ್ತ ಅವ್ರದ್ದಾಗಿತ್ತು. ಹಾಗಾಗಿ ಅವರಿಂದ ನಾನು ಸಾಕಷ್ಟು ಈ ಥರದ ನನ್ನ ರಾಜಕೀಯ ಇದನ್ನು ಕೂಡ ಅವರಿಂದ ಜಾಸ್ತಿ ಕಲಿಯೋದಕ್ಕೆ ಸಾಧ್ಯ ಆಯಿತು. ಅವರಿಂದ ಆಮೇಲೆ ವೈಚಾರಿಕವಾಗಿ ಯೋಚನೆ ಮಾಡೋದನ್ನು ಕಲಿಯೋಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅವಾಗ ಎಸ್ ಮೂರ್ತಿಯವರು ನಾಟಕಗಳು ಮಾಡ್ತಾ ಇದ್ರು, ಬೀದಿ ನಾಟಕಗಳು. ಆ ಬೀದಿ ನಾಟಕಗಳು ವಸ್ತುಗಳು ನೋಡಿ ನಾನು ಬೀದಿ ನಾಟಕಗಳು ಮಾಡೋದು ಕಲ್ತ್ಕೊಂಡೆ. ಜೊತೆಗೆ ಅವರ ಕುವೆಂಪುರವರ ಧನ್ವಂತರಿ ಚಿಕಿತ್ಸೆನ ಅವರು ಒಂದ್ಸತಿ ಅವಾಗ ಎಮರ್ಜೆನ್ಸಿ ಟೈಮ್ನಲ್ಲಿ ಇದ್ದಂಥ ವಿಚಾರಗಳನ್ನು ತೆಗೆದುಕೊಂಡು ಅದಕ್ಕೆ ಅಳವಡಿಸಿ ಡಾಕ್ಟರ್ ವಿಜಯ ಅವರು ನಾಟಕ ಮಾಡಿಕೊಟ್ಟಿದ್ರು ಧನ್ವಂತರಿ ಚಿಕಿತ್ಸೆನ. ಅದು ಕುವೆಂಪು ಕತೆ. ಅದನ್ನ ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ನಲ್ಲಿ ಮಾಡಿಸ್ದೆ. ಆವಾಗ ಉಲ್ಲಾಳ್ ಶೀಲ್ಡ್ ಪಾರಿತೋಷಕ ಅಂತ ನಾಟಕ ಸ್ಪರ್ಧೆ ನಡೆಯೋದು ನಾಟ್ಯ ಸಂಘದಿಂದ. ಆವಾಗ ಅದರೊಳಗಡೆ ನಾನು ಮೊಟ್ಟ ಮೊದಲೇ ಬಾರಿಗೆ ಮೇಯ್ನ್ ಥಿಯೇಟ್ರಿಗೆ ಎಂಟರ್ ಆಗಿದ್ದು ಅಲ್ಲೇನೆ. ಅಲ್ಲಿ ನಾನು ಧನ್ವಂತರಿ ಚಿಕಿತ್ಸೆನ ನಾಟಕ ಮಾಡಿಸಿದ್ರೆ ಎಲ್ಲ ಆಗಿನ ಕಾಲಕ್ಕೆ ಬಹಳ ದೊಡ್ಡವರೆಲ್ಲ ಹೋಗ್ಬಿಟ್ಟು ಬೇರೆ ಬೇರೆ ಕಾಲೇಜ್ಗಳಲ್ಲಿ ನಾಟಕ ಮಾಡಿಸೋರು. ಆಗಿನ ಕಾಲದ ದೊಡ್ಡವರು ಅವಾಗ ನಾಗಾಭರಣ, TN ಸೀತಾರಾಮ್, ಇವರೆಲ್ಲರೂ ನಾಟಕಗಳು ಮಾಡಿಸೋರು ಕಾಲೇಜ್ಗಳಿಗೆ ಹೋಗಿ. ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ, ಆದ್ರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ದುಡ್ಡಿರೋದು, ಅವ್ರು ನಾಟಕಗಳು ಮಾಡಿಸೋರು ಚೆನ್ನಾಗಿ. ಆದರೂ ಕೂಡ ನಾನು ಇಲ್ಲಿ ಮಾಡಿಸಿದ್ದೆ. ಕೊನೆಗೆ ಏನಾಯ್ತು, ನಾನು ಮಾಡಿಸಿದ್ರೆ ಈ ಗೌರ್ಮೆಂಟ್ ಕಾಲೇಜ್ ಅನ್ನೋ ಗೊತ್ತಿಲ್ಲ, ಅವ್ನು ಸ್ವಲ್ಪ ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛಾಚಾರ ಅಂದ್ಕೊಂಡ್ಬಿಟ್ಟಿದ್ದಂಥವ್ರೆ ಜಾಸ್ತಿ ಜನ. ನಾನು ಹೇಳಿದ್ದೆ ಒಂದು, ಅವ್ರೇನ್ ಮಾಡೋದು ಸ್ಟೇಜ್ ಮೇಲೆ ಹೋದ್ಮೇಲೆ ಎಲ್ಲರೂ ಅವ್ರ ವೈಯಕ್ತಿಕ ಪ್ರತಿಭೆಗಳನ್ನ ತೋರ್ಸಕ್ ಶುರು ಮಾಡ್ಬಿಟ್ರು. ಒಬ್ಬ ಹೋಟ್ಲು ಸಪ್ಲೈಯರ್ಗೆ ಪಾತ್ರ ಕೊಟ್ರೆ ಅವ್ನು ನಮ್ಮ ಕಾಲೇಜ್ನ ಬಾಡಿ ಬಿಲ್ಡ್ರ್, ಅವನು ಕ್ಯಾರೆಕ್ಟರ್ ಹತ್ರ ಹೋದ. ಅವನು ವಿಶ್ವಾಮಿತ್ರ ಪರಶುರಾಮ ಮಾಡ್ತಾರೆ, ಹೋಗ್ಬಿಟ್ಟು ಬಟ್ಟೆ ಬಿಚ್ಚ ನನಗೆ ನೀನು ತಗೊಂಡ್ ಬಾ ಅಂಚೇನೋ ಅಂತ ಬಟ್ಟೆ ಬಿಚ್ಬಿಟ್ಟು ಅವ್ನ ಬಾಡಿ ಪ್ರದರ್ಶನ 5 ನಿಮಿಷ ಅವನ ಅಂಗಾಸೋಷ್ಠವಗಳನ್ನ ಪ್ರದರ್ಶನ ಮಾಡಿ ನಾವೆಲ್ಲ ಬಾಬಾ ಅವೆಲ್ಲ ಮಾಡಬಾರ್ದು, ನೀನು ಸಪ್ಲೈಯರ್ ಕ್ಯಾರೆಕ್ಟರ್ ನಿಂದು ಬಾಬಾ ಅಂತ ಅವ್ನು ಬರೋದೇ ಇಲ್ಲ. ಪೂರ್ತಿ ಅವನು ಎಲ್ಲ ಜನ ಎಲ್ಲ ಬಿದ್ದು ನಗುತ್ತಿದ್ರು. ಸರಿ, ಆ ಪ್ರಜಾವಾಣಿ ಪತ್ರಿಕೆನಲ್ಲಿ ಅವಾಗ ವಿಮರ್ಶೆ ಬರೆಯೋರು, ಅದು ದಪ್ಪಕ್ಷರದಲ್ಲಿ ಬರೆದ್ಬಿಟ್ರು. ಏನಂತ ಅಂದ್ರೆ, ಇದು ಧನ್ವಂತರಿ ಚಿಕಿತ್ಸೆ ಹಾಸ್ಯ ನಾಟಕ, ಇದನ್ನ ನಿರ್ದೇಶಕರು ಹಾಸ್ಯಾಸ್ಪದ ನಾಟಕವನ್ನಾಗಿ ಮಾಡಲು ಯಶಸ್ವಿ ಆದರು. ಹೀಗೆ ನನಗೆ ಮೊದಲನೇ ನಾಟಕ ನಿರ್ದೇಶನ ಮಾಡಿದಾಗ ಈ ತರದ ತೊಂದರೆ ಆಯ್ತು. ಆದ್ರೆ ಅದಾದ ನಂತರ ವಿದ್ಯಾರ್ಥಿಗಳನ್ನ ಕಂಟ್ರೋಲಿಗೆ ತಗೊಂಡು ನೆಕ್ಸ್ಟ್ ಮುಂದೆ ನಾಟಕಗಳು ಮಾಡಿಸ್ದೆ. ಹೀಗೆ ನಾನು ಇಂಜಿನಿಯರಿಂಗ್ ಓದ್ಬೇಕಾದಂಥವನು ಇಲ್ಲಿಗೆ ಅಂದ್ರೆ ರಂಗಭೂಮಿ ಸೆಳೆತ ಇಷ್ಟ ಯಾಕೆ ಆಯ್ತು ಸರ್? ಏನಾದ್ರೂ ಕಾರಣ ಇದೆಯಾ ಅದಕ್ಕೆ ಅಂತ ಹೇಳಿ? ರಂಗಭೂಮಿ ಅಷ್ಟು ಸೆಳೆಯೋದಕ್ಕೆ ನಿಮ್ಗೆ ಆ ವಯಸ್ಸಲ್ಲಿ ಅಪ್ಪ ಅಮ್ಮ ಬೇಡ ಅಂದ್ರು ಗದಕಟ್ಟಿಲಿ ಹೊಡೆದಿದ್ದೇ ಕಾರಣ? ಅದೇ ಕಾರಣ. ಯಾಕಂದ್ರೆ ನನ್ಗೆ ಅವಾಗಲೇ ಏನ್ ತಪ್ಪು ನನ್ನ ರಂಗಭೂಮಿಗೆ ಹೋದ್ರೆ ಅಂತ ಅನ್ನಿಸ್ತಾ ಇತ್ತು. ಜೊತೆಗೆ ನನಗೆ ನಮ್ಮೂರ್ನಲ್ಲಿ ಒಂದು ವಾತಾವರಣ ಆಯ್ತು. ಏನಂತ ಅಂದ್ರೆ, ನಮ್ಮೂರ್ನಲ್ಲಿ ಒಂದು 5-6 ಜನ ಇವರಿದ್ರು. ಅವರು ನನ್ಗೆ ಆಮೇಲೆ ಗೊತ್ತಾಗಿದ್ದು ಅವ್ರ ಎಷ್ಟು ಮಟ್ಟಿಗಿದ್ರು ಅಂತ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಬಯಲಾಟ ಅಂತ ಮಾಡ್ತಾರೆ. ಈ ಧಾರವಾಡದ ಕಡೆ ಮಾಡೋ ಬಯಲಾಟನೇ ಬೇರೆ, ನಮ್ಮ ಕಡೆ ಮಾಡೋ ಬಯಲಾಟನೇ ಬೇರೆ. ಮುರುಳ್ಪಾಯ ಯಕ್ಷಗಾನ ಬೇರೆ. ಈ ಯಕ್ಷಗಾನದಲ್ಲಿ ಈ ತರದ ಯಕ್ಷಗಾನ ಬಯಲಾಟಗಳು ಮಾಡ್ತಿದ್ರು. ಅವಾಗ ರಾಮಾಂಜನೇಯ ಯುದ್ಧ ಆ ತರದವು ಇದರದವು. ಒಂದು ಮರ ಕಟ್ಬಿಡೋರು ಅಂದ್ರೆ ಸುಮಾರು 30 ಅಡಿ ಅಡಿಕೆ ಮರ ಕಟ್ಬಿಟ್ಟಿರೋರು. ಅಡಿಕೆ ಮರದ 3 ತುದಿನಲ್ಲಿ ಅವನು ಆಂಜನೇಯ ಕೂತಿರೋನು. ಆಂಜನೇಯನ ಎಂಟ್ರಿ ಅಂದ್ರೆ 30 ಅಡಿಯಿಂದ ಅವನು ಜರ್ರ ಅಂತ ಹೇಳ್ಕೊಂಬರೋನು. ಈ ತರದ ನಾಟಕಗಳು ನಮ್ಮೂರಲ್ಲಿ ಕ್ಯಾಂಪ್ ಮಾಡಿದ್ರೆ ದಾಸರಳ್ಳಿನಲ್ಲಿ ಒಂದು 20 ದಿವಸ 25 ದಿವಸ ನಾಟಕಗಳು ಮಾಡ್ತಾ ಇರೋರು. ದಿನ ಅದು ಟಿಕೆಟೆಡ್ ಶೋ ತರ ಮಾಡ್ಬಿಡೋರು. ಜೊತೆಗೆ ಮಾರಪ್ಪ ಅಂತ ಇದ್ರು, ಅವರು ಅಭಿನವ ಕರ್ಣ ಅಂತಾನೆ ಹೆಸರು. ಆಮೇಲೆ ಸುಂಕುತ್ಕಟ್ಟೆ ರಾಮಕೃಷ್ಣಯ್ಯ ಅಂತಿದ್ರು, ಆಂಜನೇಯನ ಪಾತ್ರಕ್ಕೆ ಹೆಸರಾಗಿದ್ದಂಥವ್ರು. ಇನ್ನೊಬ್ಬ ನರಸಿಂಹಮೂರ್ತಿ ಅಂತ ನಮ್ಮ ತಲೆಮಾರಿನವನು, ಅವನು ಸಣ್ಣ ಪುಟ್ಟ ಚೆನ್ನಾಗಿ ಆಡೋನು ಅವನು. ಹೀಗೆ ಆ ಇಡೀ ನಮ್ಮ ತಲೆಮಾರೇನೇ ಆ ನಾಟಕದ ಜೊತೆನಲ್ಲೇ ಬೆಳ್ಕೊಂಡು ಬಂದು ಅವೆಲ್ಲವೂ ಕೂಡ ನಮ್ಮ ಮೇಲೆ ಬಹಳಷ್ಟು ಇನ್ಫ್ಲೂಯೆನ್ಸ್ ಬೀರಿತ್ತು. ಆ ನಾಟಕಗಳೆಲ್ಲ ನೋಡಿದಾಗ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಜೊತೆಗೆ ಅವಾಗ ನಾನು ಮಿಡ್ಲ್ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರಿಂದನೂ ಕೂಡ ನಾನು ರಾಜ್ಕುಮಾರ್ ಅಭಿಮಾನಿ. ಜೊತೆಗೆ ನಮ್ಗೇನಾಗೋದು, ನಮ್ಮೂರಿನಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಕೂಡ ಈ ಸಿನಿಮಾ ಹಾಡುಗಳನ್ನ ಆಗ್ತಿದ್ದಿಲ್ಲ. ಆಗಿನ ಕಾಲದಲ್ಲಿ ನಿಮಗೆ ಗೊತ್ತಿರ್ಬೋದು, HMV ಅವ್ರದ್ದು ನಾಟಕಗಳದು ಇದು ಬರೋದು,
ಸಿಟಿಗಳು ಪ್ಲೇಟ್ಗಳು ಅದು ತಂದು ಹಾಕ್ಬಿಟ್ರೆ 4 ಅವರ್ಸ್ ಹ್ಮ್ 4 ಅವರ್ಸ್ ಅಲ್ಲಿ ನಮ್ಮ ದೇವಸ್ಥಾನದ ಮುಂದೆ ಹಾಕ್ಬಿಡೋರು. ದೇವಸ್ಥಾನ ಆಯ್ತು ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ದಾಸರಳ್ಳಿನಲ್ಲಿ ಇತ್ತು. ಅಲ್ಲಿ ಹಾಕ್ಬಿಟ್ರು ಅವ್ರು ಹಾಕೋರು ಹಾಕಿದ್ರೆ ಇಡೀ ಊರಿನಲ್ಲಿ ಒಂದು ಕೆಲಸ ಮುಗಿಸಿರೋರು 10-11 ಗಂಟೆ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ರು ಜನ ಆರಾಮಾಗಿ. ಈ ನಾಟಕ ಅಂದ್ರೆ ಅದು ಕೇಳ್ಕೊಂಡು ಕೂತ್ಕೊಂಡ್ಬಿಡೋರು. ಗುರುರಾಜುಲ್ ನಾಯ್ಡು ಅವರೆಲ್ಲ ಪಾತ್ರ ಮಾಡಿರೋರು. ಮಹಾಭಾರತದ ನಾಟಕ, ಇನ್ನೊಂದು ರಾಮಾಯಣದ ನಾಟಕ, ಇವೆಲ್ಲ 3-4 ಪ್ಲೇಟ್ಗಳು ಬರೋವು, HME ಪ್ಲೇಟ್ಸ್. ಅವನ್ನ ಹಾಕ್ಬಿಡೋರು. ಅವನ್ನ ಇದನ್ನ ಕೇಳ್ಕೊಂಡು ಕೇಳಕ್ಕೆ ನಮ್ಮೂರಲ್ಲಿ 200 ಜನ 300 ಜನ ಇರೋರು. ಅವಾಗೇನು ಟಿವಿ ಇಲ್ಲ, ಸಿನಿಮಾಗೆ ಹೋಗೋದು ಅಂದ್ರೆ ಒಂದು ದೊಡ್ಡ ಇದ್ರದ್ದು. ಅದನ್ನ ಕೇಳ್ಕೊಂಡು ಕೂತ್ಕೊಳಕ್ಕೆ ಒಂದು 300-400 ಜನ ಕೂತ್ಕೊಂಡ ದೇವಸ್ಥಾನ ಮುಂದೆ ಕೇಳ್ತಾ ಕೂತ್ಕೊಂಡಿರೋರು. ಆ ತರದ ಒಂದು ವಾತಾವರಣ ಇತ್ತು. ಆ ಸಂದರ್ಭದಲ್ಲಿ ದಾಸರಳ್ಳಿನಲ್ಲಿ ಒಂದು ಸಿನಿಮಾ ಟೆಂಟ್ ಹಾಕಿದ್ರು. ಸಿನಿಮಾ ಟೆಂಟ್ ಹಾಕಿದಾಗ ಅವ್ರೇನ್ ಮಾಡೋರು, ಒಂದು ಗಾಡಿ, ಜಟ್ಕಾ ಗಾಡಿಗೆ ಒಂದು ಇದು ಮೈಕ್ ಕಟ್ಬಿಟ್ಟು ಅನೌನ್ಸ್ ಮಾಡೋದು, ಬ್ಯಾಂಡ್ ತಗೊಂಡು ಹೊಡೆಯೋದು. ಇವತ್ತು ಬೆಚ್ಚರ್ ಇಂಥ ಸಿನಿಮಾ ಮರೆಯಿದಿರಿ, ಮರೆತು ನಿರಾಶರಾಗದಿರಿ. ಏನು ನಮ್ಗೆಲ್ಲ ಏನು ಎಲ್ಲರೂ ಕೂಡ ನಾವು ಏನಂದ್ರೆ ಕ್ಲಾಸ್ ರೂಮಲ್ಲಿ ಇರ್ತಿದ್ವಿ, ಓಡ್ ಬಂದು ಈಚೆ ನಿಂತ್ಕೊಂಡು ಕೇಳಿಸ್ಕೊಳೋದು ಯಾವ್ದು ಇವತ್ತು ಸಿನಿಮಾ ಅಂತ ಅಂದ್ಬಿಟ್ಟು ಈ ತರದಲ್ಲಿ ಇತ್ತು. ಅವಾಗ ನಾನು ಒಂದು ದಿನ ಇದು 9:15 ಗಂಟೆ 9:15 ಗಂಟೆಯಿಂದ 10 ಗಂಟೆವರೆಗೂ ನಮ್ಗೆ ಲಂಚ್ ಬ್ರೇಕ್. ಇದು ಬೆಳಗ್ಗೆ 7:00 ಶುರು ಆಗುತ್ತೆ, 9:00 ಇದಾಗುತ್ತೆ. ತಿರ್ಗಾ 10 ಗಂಟೆಗೆ ಶುರುವಾದ್ರೆ 11:00 ಅದು 12 ಗಂಟೆ ಕ್ಲಾಸ್ ಮುಗಿದೋಗ್ಬಿಡುತ್ತೆ. 9 ಗಂಟೆಗೆ ನಾನು ಈಚೆ ಬಂದೆ. 9:30 ಬಂದಾಗ ಅವನು ಕೆಟ್ಟಾಗೆಲ್ಲ ಹೇಳ್ತಾ ಇದ್ದ. ಅದು ಅವ್ನು ಯಾವನ ಕುಂಡಿಸ್ಕೊಂಡಿದ್ರು. ನಾನು ಸುಮ್ಮನೆ ನಿಂತ್ಕೊಂಡ್ರೆ ನಮ್ಮ ಸ್ಕೂಲ್ ಮುಂದೆನೆ ಅವ್ರು ನಿಲ್ಸ್ಕೊಂಡು ಹೇಳ್ತಾರೆ, ಯಾಕಂದ್ರೆ ಹುಡುಗರು ಜಾಸ್ತಿ ಜನ ಹೇಳ್ತಾರೆ. ನಾನು ಇಸ್ಕೊಂಡ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಜೋರಾಗಿ ಹೇಳ್ಬಿಟ್ಟೆ. ಅವನೇನ್ ಮಾಡ್ದ, ಅವ್ನು ನಮ್ಮೂರ್ನವನೇ. ಅವನು ನೀವು 500 ಮಗ ಅಲ್ವಾ ಅಂತ ಅಂದ. ಹೌದು, ನಮ್ಮ ತಂದೆನ 500 ಅನ್ನೋರು. ಸರಿ 500 ಮಗ ಅಲ್ವಾ? ಹೌದು. ನಾನು ನಾಳೆ 9 ಗಂಟೆಗೆ ಬರ್ತೀನಿ ಅಂದ್ರೆ ಈ ಒಂದು ಸಣ್ಣದಾಗಿ ಇಲ್ಲೇ ಊರೊಳಗಡೆ ಒಂದು ರೌಂಡ್ ಹೊಡ್ಕೊಂಡ್ಬೋಣ, ಹೆಂಗಿದ್ರು ಅರ್ಧ ಗಂಟೆ ಇರ್ತಿತ್ತಲ್ಲ. ನಾನು ಆಯ್ತು, ನನಗೆ ಸಂತೋಷ ಆಗ್ಬಿಡ್ತು, ಏನು ನನಗೆ ಅನೌನ್ಸ್ ಮಾಡೋಕೆ ಚಾನ್ಸ್ ಕೊಡ್ತಾನಿಲ್ಲ ಅಂತ ಅಂದ್ಬಿಟ್ಟು. ಸರಿ ನಾನು ದಾಸರಲ್ಲಿ ಹೊರಗಡೆ ಕೂತ್ಕೊಂಡು ಅನೌನ್ಸ್ ಮಾಡ್ತಾ ಬರ್ತಿದ್ದೆ. ರಾಜ್ಕುಮಾರ್ ಭಾರತಿ ಅಭಿನಯಿಸಿರುವ ಇಂತಹ ಚಿತ್ರ ನರಸಿಂಹರಾಜು ಬಾಲಕೃಷ್ಣರವರ ಅದ್ಭುತವಾದಂಥ ಹಾಸ್ಯವನ್ನು ನೋಡಲು ಮರೆಯದಿರಿ ಅಂತೆಲ್ಲ ಅನೌನ್ಸ್ ಮಾಡೋದು. ಬಂದ್ಬಿಟ್ಟು ನಾವು ಅರ್ಧ ಗಂಟೆ ಇನ್ನು ಮೊದ್ಲೇ ಬಂದ್ಬಿಡವನು. ಬಂದ್ಬಿಟ್ಟು ನಂಗೆ ಅವ್ನು ಬಹಳ ಖುಷಿ ಅವನು. ಅವನು ಓನರ್ ಕೂಡ ಕೇಳಿಸ್ಕೊಂಡ್ಬಿಟ್ಟು, ಚಿಕ್ಕಣ್ಣ ಅಂತಿದ್ರು ಅವರು, ಕೇಳಿಸ್ಕೊಂಡ್ಬಿಟ್ಟು 500 ಮಗ ಬಹಳ ಚೆನ್ನಾಗಿ ಹೆಂಗಾನ ಮಾಡಿ ಅವ್ರನ್ನ ಅರ್ಧ ಗಂಟೆ ಕರ್ಕೊಂಡು ಹೋಗ್ಬಿಟ್ರು ಅಂತ ಹೇಳೋನು. ಅವ್ರು ಕಾಯ್ಕೊಂಡು ನಿಂತಿರೋರು. ಬ್ರೇಕ್ ಆಗಿದ ತಕ್ಷಣ ಓಡೋದು. ಅಲ್ಲ ಸರ್, ನಾವು ಊರೊಳಗಡೆ ಹೋಗ್ತಿದ್ವಿ, ಇದು ಮೇನ್ ರೋಡ್ ಇದ್ದಿತ್ತು. ಅಲ್ಲ, ಗಜದ ಕಡ್ಡಿ ಹೋಗಿ ದೊಣ್ಣೆ ಆಗ್ಲಿಲ್ವಾ ಮನೇಲಿ? ಅದು ಭಯ ಇದ್ದೇ ಇರೋದು. ಅದು ನಮ್ ತಂದೆ ಗೊತ್ತಾಗ್ತಿದ್ದಿಲ್ಲ. ನಾನು ಊರೊಳಗಡೆ ಹೊಟ್ಟೋಗ್ತಿದ್ದೆ. ಮೈನ್ ರೋಡಿಗೆ ಬಂದ್ರೆ ಮೈನ್ ರೋಡಲ್ಲಿ ನಮ್ದು ಅಲ್ಲೇ ಇದೆಲ್ಲ ಹತ್ರ ಇರ್ತಿದ್ದೋ ಸಣ್ಣ ಊರು. ಊರೊಳಗಡೆ ಹೋದ್ರೆ ಗೊತ್ತಾಗ್ತಿದ್ದಿಲ್ಲ. ಊರೊಳಗಡೆ ಹೊಟ್ಟೋಗ್ತಿದ್ದ ನಾವು. ದೇವಸ್ಥಾನ ಅಲ್ಲಿ, ಆಮೇಲೆ ಏಕೆ ಕಾಲೋನಿ ಅಂತಿತ್ತು, ಅಲ್ಲೆಲ್ಲ ಹೊಟ್ಟೋಗ್ತಿದ್ವಿ. ಹಾಗಾಗಿ ಅವೆಲ್ಲ ಮುಗಿಸ್ಕೊಂಡು ಬರ್ತಿದ್ವಿ. ನನ್ಗೆ ಎಷ್ಟು ಮಟ್ಟಿಗೆ ಇದಾಗಿದ್ದವಾಗ ಅಂದ್ರೆ ಒಂದೊಂದೇ ಟೆಂಟೇ ನನ್ಗೊಂಥರ ಲೀಡರ್ಶಿಪ್ ಬೆಳೆಯೋದಕ್ಕೆ ಕಾರಣ ಅಂತ ಅನ್ಬೋದು. ಅಂದ್ರೆ ನನಗೊಂದು ಆಮೇಲೆ ನಾನು ಅನೌನ್ಸ್ ಮಾಡ್ತೀನಿ ಅಂತ. ಸಾಯಂಕಾಲ ಟೆಂಟ್ ಹತ್ರ ಹೋಗ್ತಿದ್ವಿ ನಾವೆಲ್ಲ. ಟೆಂಟ್ ಹತ್ರ ಹೋದ್ರೆ ನಮ್ಮಲ್ಲಿ ಏನಾಯ್ತಿತ್ತು, ಸಿನಿಮಾ ಪ್ರಾರಂಭ ಆಗ್ಬೇಕಾದ್ರೆ ನಮೋ ವೆಂಕಟೇಶ ನಮೋ ತಿರುಮಲೇಶ ಅಂತ ಒಂದು ಹಾಡು ಹಾಕೋನು. ಹಾಡಾಕಿದ ತಕ್ಷಣ ನಮ್ಮ ಊರಿನ ಜನ ಎಲ್ಲ ಅವಲೇ ಓಡೋಗೋರು. ಓಡೋಗ್ಬಿಟ್ಟು ಅವಾಗ ಟಿಕೆಟ್ ತಗೊಂಡು ಒಳಗೆ ಹೋಗೋರು. ನಾನು ಅವಾಗ ಹೋಗ್ತಿದ್ದೆ. ನಮ್ಗೇನಾಯ್ತು, ನಮ್ಮ ತಲೆಮಾರು ನನ್ನ ಏಜ್ನ ಹುಡುಗರೆಲ್ಲ ಇದ್ರಲ್ಲ, ಅವರೆಲ್ಲ ನಿಜ ಬರೋರು. ಅವರೆಲ್ಲ ಹೋಗೋ ಟಿಕೆಟ್ ತಗೊಂಡು ನೋಡೋರು. ನಾನಪ್ಪ ಮಾತ್ರ ಸ್ಟೈಲ್ ಆಗಿ ಒಳಗೆ ಹೋಗ್ಬೋದಾಗಿತ್ತು, ಯಾಕಂದ್ರೆ ನಾನೇ. ಅವಾಗ ಅವನು ನಮ್ಮೂರಿನ ಪಕ್ಕದಲ್ಲಿ ಕಾರಂತರು ಅಂತಿದ್ರು, ಹೋಟ್ಲು ಇಟ್ಕೊಂಡಿದ್ರು. ಅವ್ರ ಮಕ್ಕಳು 4-5 ಜನ ಇದ್ರು. ಅವರೆಲ್ಲ ನಾಗರಾಜಣ್ಣ ನಮ್ಗೊಂದ್ಸ ಕರ್ಕೊಂಡು ಹೋಗೋನವ್ರು. ನಾನು ಅವ್ರಿಗೆ ದಿನಕ್ಕೆ ಬಿಡ್ರಿ ಇವ್ರನ್ನ ಅಂತ ಅನ್ನೋದು. ಸರಿ, ಹಿಂಗೆ 2-3 ಬಿಡಿಸೋ ಅಂತ ಇದು ಬಂದ್ಬಿಟ್ಟಿತ್ತು. ಹಂಗಾಗಿ ನಾನು ದಾಸರಳ್ಳಿನಲ್ಲಿ ನಮ್ಮ ರೋಡಲ್ಲಿ ನಾನೇ ನಾಯಕ. ನಮ್ಮ ತಲೆಮಾರಿಗೆ, ನಮ್ಮ ಜೊತೆ ಇರೋರ್ಗೆಲ್ಲರಿಗೂ ಬಿಡಿಯವ್ರನ್ನ ಅನ್ನೋದು. ಅವರೆಲ್ಲರೂ ಕೂಡ ನಾನು ಏನ್ ಹೇಳಿ ಕೆಲಸ ಹೇಳಿದ್ರು ಕೂಡ, ಯಾಕಂದ್ರೆ ಸಾಯಂಕಾಲ ಸಿನಿಮಾ ಬಿಡಿಸ್ತಾನೆ ಅನ್ನೋಕ್ಕೆ ನಾನು ಆ ಥರದಲ್ಲಿ ಒಂದು ಬೆಳೆದೆ. ಸಿನಿಮಾ ಇವೆಲ್ಲನೂ ಕೂಡ ಅವಾಗ ಗೀಳು ಹಚ್ಕೊಂಡಿದ್ದು. ಮೊದಲೇ ಸಿನಿಮಾ ಯಾವ್ದು ಸರ್ ಅಲ್ಲಿ ಟೆಂಟ್ ಅಲ್ಲಿ ನೀವು ನಾನು ನೋಡಿದಂತ ಮೊದಲನೇ ಸಿನಿಮಾ ಚಂದವಳಿಯ ತೋಟ ನೋಡಿದೆ ಅವಾಗ. ಅದಕ್ಕೆ ಮುಂಚೆ ಅಂದ್ರೆ 1-2 ಸಿನಿಮಾನ ನಮ್ಮ ತಂದೆ ತಾಯಿ ಕರ್ಕೊಂಡು ಹೋಗಿದ್ರು ಹೊರಗಡೆ. ಯಾವ್ದು ಜ್ಞಾಪಕ ಇಲ್ಲ ನನಗೆ ಅದ ಹೆಸರುಗಳು. ಚಂದವಳಿಯ ತೋಟ ಶುರುವಾದಾಗ ನಮ್ಮೂರಲ್ಲಿ ಟೆಂಟ್ ಬಂತು. ನಿಮ್ಮ ನಾಯಕತ್ವದ ಟೆಂಟ್ ಸಿನಿಮಾದಲ್ಲಿ ನೋಡಿದ್ ಯಾವ್ದು ಅಂತ?
ಈ ದಾಸರಳ್ಳಿನಲ್ಲಿ ಹಾ ದಾಸರಳ್ಳಿಯಲ್ಲಿ ನೂರಾರು ಸಿನಿಮಾ ಹೊಡೆದು ಸರ್. ಅವೇನು ಹೆಸರು ಹೇಳಕ್ಕೆ ಆಗಲ್ಲ ಅಷ್ಟೊಂದು. ಮತ್ತೆ ರಾಜ್ಕುಮಾರ್ ಅಭಿಮಾನಿ ಅಂತಂದ್ರಿ, ಮತ್ತೆ ಅವ್ರ ಆಕ್ಟಿಂಗ್ ನನಗೆ ಮಾಡ್ಕೊಂಡು ರಾಜ್ಕುಮಾರ್ ಓಡಾಡ್ತಿದ್ರು. ಅಭಿಮಾನ. ಅವಾಗ ರಾಜ್ಕುಮಾರ್ ಸಿನಿಮಾಗಳೇ ನಮ್ಗೆ ಮೇಜರ್ ಸಿನಿಮಾಗಳು ಎಲ್ಲಾನು ಕೂಡ. ಕಸ್ತೂರಿ ನಿವಾಸ ಆಗಿರ್ಬೋದು, ಬೇರೆ ಬೇರೆ ಸಿನಿಮಾ ಬೇಕಾದಷ್ಟು ಸಿನಿಮಾಗಳು ಬರೋವು ನಮ್ಗೆ. ನಮ್ಮೂರಲ್ಲಿ ರಾಜ್ಕುಮಾರ್ದು ಏನೇ ರಿಲೀಸ್ ಆದ್ರೂ ಕೂಡ ಆ ಮೇಯರ್ ಮುತ್ತಣ್ಣ ರಿಲೀಸ್ ಆದಾಗ್ಲಂತೂ ನಮ್ಮ ದಾಸರಳ್ಳಿನಲ್ಲಿ ಜನಮೋ ಜನ, ಅದಕ್ಕೆಲ್ಲ ಸ್ಟಾರ್ ಕಟ್ಕೊಂಡು ಅಷ್ಟು ಕಾಲೇ ಒಂದು ವೀರೇಶ್ ಥಿಯೇಟರ್ ಅಂತ ಒಂದು ಓಪನ್ ಆಗಿತ್ತು. ಅವಾಗೆಲ್ಲ ಆ ಥರ ಸಿನಿಮಾಗಳು ಬಹಳ ಹಳೇ ಸಿನಿಮಾಗಳೆಲ್ಲವೂ ಕೂಡ. ಅಲ್ಲ ಸಿನಿಮಾ ನೋಡ್ ಬಂದು ನೀವು ಆಕ್ಟ್ ಮಾಡ್ಕೊಂಡು ಓಡಾಡ್ತಿದ್ರ ರಾಜ್ಕುಮಾರ್? ನನಗೆ ಇನ್ಫ್ಲೂಯೆನ್ಸ್ ಆ ತರದ ರಾಜ್ಕುಮಾರ್ ಇನ್ಫ್ಲೂಯೆನ್ಸ್ ನನಗೆ ಟೋಟಲ್ ಸಿನಿಮಾನೇ. ಆಮೇಲೆ ನನಗೆ ಉದಯ್ ಕುಮಾರ್ ತುಂಬಾ ಇಷ್ಟವಾಗ್ತಿದ್ರು. ಆ ಉದಯ್ ಕುಮಾರ್ ಎಷ್ಟು ಇಷ್ಟ ಆಗಿದ್ರು ಅಂದ್ರೆ, ಮುಂದಿನ ದಿನಗಳೇ ನಾನು ಕಾಲೇಜೆಲ್ಲ ಸೇರಿದ್ಮೇಲೆ ನಾನು ದಾಸರಳ್ಳಿನಲ್ಲಿ ಉದಯ್ ಕುಮಾರ್ ಪರ್ಯಾಯ ಪಾರಿತೋಷಿಕ ನಾಟಕ ಸ್ಪರ್ಧೆ ಅಂತಾನೆ ಮಾಡ್ತಿದ್ವು ಅವ್ರ ಹೆಸರಲ್ಲಿ. ಸ್ವತಃ ಉದಯ್ ಕುಮಾರ್ ಬಂದು ನಮ್ಮ ದಾಸರಳ್ಳಿನಲ್ಲಿ 5 ದಿವಸ ನಮ್ಮ ಮನೆಯಲ್ಲಿ ಇರೋರು. 5 ದಿವಸ ಮನೇಲಿ ಇದ್ದು ನಾಟಕೋತ್ಸವ ಮುಗಿಯೋಷ್ಟೊತ್ತಿಗೆ ಬೇರೆ ಬೇರೆ ನಟ ನಟಿಯರನ್ನೆಲ್ಲ ಮಂಜುಳಾ ಬರೋರು, ನರಸಿಂಹರಾಜು ಬರೋರು, ಇವರೆಲ್ಲರೂ ಕೂಡ ಅವರೇನೆ ಇವತ್ತು ಬರ್ಬೇಕಮ್ಮ ಅಂತ ಅಂದ್ರೆ ಅವ್ರು ಬಂದ್ಬಿಡೋರು. ಅವರೆಲ್ಲರೂ ಕೂಡ ಬರೋಂಗ್ ಮಾಡೋರು, ನನಗೆ ಸಪೋರ್ಟ್ ಮಾಡೋರು. ಉದಯ್ ಕುಮಾರ್ ನಮ್ಮ ತಾಯಿ ಕ್ಲಾಸ್ಮೇಟ್ ಅಲ್ಲಿ. ನಮ್ಮ ತಾಯಿ ಓದ್ತಿರ್ಬೇಕಾದ್ರೆ ನಮ್ಮ ತಾಯಿ ಯಾವಾಗ ಆ ಕಾಲದಲ್ಲಿ 4ನೇ ಕ್ಲಾಸ್ ಓದಿದ್ರು, ಇಂಗ್ಲಿಷ್ ಬರೋದು ನಮ್ಮ ತಾಯಿಗೆ. ಅವ್ರಿಗೆ ಏನ್ ಮಾಡ್ತಿದ್ರು, ಕ್ಲಾಸ್ಮೇಟ್ ಆಗಿದ್ರಿಂದಾಗಿ ಹತ್ಬೇಲೆ ಹತ್ರ ನಮ್ಮ ತಾಯಿ ಊರು ಆನೇಕಲ್ ತಾಲೂಕು ಹತ್ಬೇಲೆ. ಅವನು ಚಂದಾಪುರದ ಹತ್ರ ನಾರಾಯಣಪುರ ಅಂತ, ಅವನ ಹೆಸರು ಕೂಡ ನಾರಾಯಣ್ ಶಾಸ್ತ್ರಿ ಅಂತ, ಉದಯ್ ಕುಮಾರ್ ಹೆಸರು. ನಮ್ಮಮ್ಮ ಅವನ ಏನ್ ಶಾಸ್ತ್ರಿ ಚೆನ್ನಾಗಿದ್ದೀರಿ ಅಂದ್ರಿ ಅಂತ ಅನ್ನೋರು. ಆ ಥರದಲ್ಲಿ ಬೆಳೆದ್ ಬಂದ್ವಿ. ಹಾಗೆ ಬೆಳೀತಾ ಮುಂದೆ ಕಾಲೇಜಲ್ಲಿ ಬಂದ ಮೇಲೆ ನನಗೆ ಕನ್ನಡ ಸಂಘ, ಅಲ್ಲಿ ಕನ್ನಡ ಸಂಘ ಇರಲಿಲ್ಲ ಗೌರ್ಮೆಂಟ್ ಕಾಲೇಜ್ನ, ಸರ್ಕಾರಿ ವಿಜ್ಞಾನ ಕಾಲೇಜು. ಅಲ್ಲಿ ಕನ್ನಡ ಸಂಘವನ್ನು ಸ್ಥಾಪನೆ ಮಾಡಿಸಿದೆ. ಅದಕ್ಕೆ ಪ್ರಥಮ ಅಧ್ಯಕ್ಷ ನಾನೇನೆ ಅಧ್ಯಕ್ಷ ಆಗಿ. ಅವಾಗ ಈ ನನಗೆ ವೈಸ್ ಪ್ರೆಸಿಡೆಂಟು ಎಸ್ ಟಿ ಸೋಮಶೇಖರ್ ಅಂತ ಈಗ MLA ಆಗೋರು ಯಶವಂತಪುರ, ಅವರು ವೈಸ್ ಪ್ರೆಸಿಡೆಂಟು. ಆಮೇಲೆ ಗೋಪಾಲಯ್ಯ ಅಂತ MLA ಆಗಿದ್ದಾನಲ್ಲ, ಅವನು ಪ್ರಧಾನ ಕಾರ್ಯದರ್ಶಿ, ನಾನು ಅಧ್ಯಕ್ಷ. ಹಿಂಗೆ ಆಮೇಲೆ ಬಹಳಷ್ಟು ಜನ ಆಗಿನ ತಮಾಷೆ ಅಂದ್ರೆ, ನಮ್ಮ ಆಫೀಸು ಕನ್ನಡ ಸಂಘ ಯಾರ್ಯಾರು ಆಫೀಸ್ ಬೇರೆಯರ್ಸ್ ಆಗಿದ್ರು ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಪಾಲಿಟಿಷಿಯನ್ಸ್ ಆಗ್ಬಿಟ್ರು. ಅವರೆಲ್ಲರೂ ಒಂದಲ್ಲ ಒಂದು ಪೊಸಿಷನ್ಸ್ಗಳಲ್ಲಿ ಸ್ಥಾಪಿತರಾಗಿದ್ರು. ಹಾಗಾಗಿ ಅವ್ರಿಗೆಲ್ಲರೂ ಕೂಡ ನಾವು ಮಾಡಿದ ಕನ್ನಡ ಸಂಘ ಎಷ್ಟು ಮಟ್ಟಿಗೆ ಅವ್ರಿಗೆ ಇದಾಯ್ತು ಅಂದ್ರೆ, ಒಂದು ರಾಜಕೀಯ ಮತ್ತೆ ಸೃಜನಶೀಲತೆ ಎರಡೂ ಕೂಡ ಬೆಳೆಯುವಂಗಾಯ್ತು. ಅವರು ಕಲಾವಿದರಾಗಿ ಸಾಂಸ್ಕೃತಿಕವಾಗಿ ತೊಡಸ್ಕೊಳಕ್ಕೆ ನೆರವಾಯ್ತು ಅದೆಲ್ಲಾನು ಕೂಡ. ಈ ರೀತಿಯಾಗಿ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ಗೆ ಬಹಳ ಕೆಟ್ಟ ಹೆಸರು ಅಂತಂದ್ರೆ ಗಲಾಟೆ ಮಾಡೋ ಕಾಲೇಜು. ಅವಾಗ ಗ್ಯಾಸ್ ಕಾಲೇಜ್ ಅನ್ನೋರು, ಗ್ಯಾಸ್ ಅಂದ್ರೆ ಗೌರ್ಮೆಂಟ್ ಸೈನ್ಸ್ ಅಂಡ್ ಆರ್ಟ್ಸ್ ಕಾಲೇಜ್, ಅದು ಗ್ಯಾಸ್ ಕಾಲೇಜ್ ಅಂತ ಕರೆಯೋರು. ಆ ಗ್ಯಾಸ್ ಕಾಲೇಜ್ ಅಂತ ಅಂದ್ರೆ ಸರ್ಕಾರಗಳನ್ನೇ ಎದುರಿಸ್ತಿದ್ದು ಅಂತದ್ದು. ನಾನು ಕನ್ನಡ ಸಂಘದಲ್ಲಿ ಅಧ್ಯಕ್ಷ ಆಗಿರೋ ಸಂದರ್ಭದಲ್ಲಿ ಒಂದು ಎಕ್ಸಾಮ್, ಟೋಟಲ್ ಬೆಂಗಳೂರು ಯೂನಿವರ್ಸಿಟಿ ಎಕ್ಸಾಮ್ನೇ ಪೋಸ್ಟ್ಪೋನ್. ಆಮೇಲೆ ಹಂಗೂ ಕೂಡ ಅವ್ರು ಎಕ್ಸಾಮ್ ಮಾಡಿದಾಗ ಟೋಟಲ್ ಎಕ್ಸಾಮಿಗೆ ಬಾಯ್ಕಾಟ್ ಮಾಡ್ಬಿಟ್ವಿ. ಬಾಯ್ಕಾಟ್ ಮಾಡಿ ಮತ್ತೆ ಎಕ್ಸಾಮ್ ಮಾಡಿದ್ರು ನಮ್ಗೆ. ಅಷ್ಟು ಮಟ್ಟಿಗೆ ಪವರ್ಫುಲ್ ಆಗಿ ವಿದ್ಯಾರ್ಥಿ ಸಂಘಟನೆಗಳು ಇರ್ತಿದ್ದು. ಇವತ್ತು ವಿದ್ಯಾರ್ಥಿ ಸಂಘಟನೆಗಳು ಇಲ್ಲ. ಅದು ನಿಜವಾಗ್ಲೂ ಕೂಡ ವಿದ್ಯಾರ್ಥಿ ಸಂಘಟನೆಗಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ರಾಜಕೀಯವಾಗಿ ನಮ್ಗೆ ಒಬ್ಬ ಇಂಜಿನಿಯರಿಂಗ್ ಕಾಲೇಜ್ಗೆ ಇಂಜಿನಿಯರಿಂಗ್ ಕಾಲೇಜ್ ಇರ್ತೈತೆ, ಒಬ್ಬ ಸೈನ್ಸ್ ಸ್ಟೂಡೆಂಟ್ಸ್ಗೆ ಕೆಮಿಸ್ಟ್ ಆಗೋದಕ್ಕೆ, ಸೈನ್ಸಿಸ್ಟ್ ಆಗೋದಕ್ಕೆಲ್ಲ ಇರ್ತಿದೆ. ಆದ್ರೆ ಪೊಲಿಟಿಕಲ್ ಆಗಿ ಯಾರನ್ನೇ ಬೆಳೆಸ್ಬೇಕಾದ್ರೂ ಕೂಡ ಪೊಲಿಟಿಕಲ್ಗೆ ಓರಿಯೆಂಟೇಷನ್ ಇಲ್ಲ. ಇವತ್ತು ಯಾರು ಬೇಕಾದ್ರೂ ರಾಜಕಾರಣಿ ಆಗ್ತಾರೆ. ಇಲ್ಲ ಅವ್ರದ್ದು ಅಪ್ಪನ ಮಗ, ಮಗಂದು ಮೊಮ್ಮಗ, ಈ ತರ ಅವ್ರ ವಂಶವಾರು ಇದು ಮಾಡ್ಕೊಂಡ್ಬಿಟ್ಟವ್ರೆ. ಅವ್ರ ಸ್ವಂತ ಆಸ್ತಿ ತರ ಮಾಡ್ಕೊಂಡ್ಬಿಡ್ತಾರೆ. ಅಪ್ಪ ಮಕ್ಕಳುಗಳು ಈ ತರ ಪಾರ್ಟಿಗಳು, ತಾಯಿ ಮಗ ಪಾರ್ಟಿ, ಎಲ್ಲಾ ರಾಜಕೀಯ ನೋಡ್ತಿದ್ರಲ್ಲ ಇವತ್ತು ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರುಗಳು ಅವ್ರ ಮಕ್ಕಳನ್ನ ರಾಜಕಾರಣಕ್ಕೆ ತಂದ್ಬಿಟ್ಟವ್ರೆ. ಹಂಗೇನೇ. ಆದ್ರೆ ಈ ಪೊಲಿಟಿಕಲ್ ಓರಿಯೆಂಟೇಷನ್ ಇರುವಂತವ್ರು ಇವಾಗ ನೋಡಿ, ರಮೇಶ್ ಕುಮಾರ್ ಇದ್ದಾರೆ, ವಾಟಾಳ್ ನಾಗರಾಜ್ ಇದ್ದಾರೆ, ಗೋಪಾಲಯ್ಯ, ಎಸ್ ಟಿ ಸೋಮಶೇಖರ್, ಇವ್ರ ಅಪ್ಪಂದ್ರೆ ಯಾರು ಕೂಡ ರಾಜಕಾರಣಿಗಳು ಆಗಿರ್ಲಿಲ್ಲ. ಆದ್ರೆ ವಿದ್ಯಾರ್ಥಿ ರಘುಪತಿ ಅವರೆಲ್ಲರೂ ಕೂಡ ವಿದ್ಯಾರ್ಥಿಗೆ ಚಳವಳಿಯಿಂದ ಬಂದಂತವ್ರು. ಇವಾಗ ಆನೇಕಲ್ ಶಿವಣ್ಣ, ಹಿಂಗೆ ಬಹಳಷ್ಟು ಜನ, ನೂರಾರು ಜನ, HM ರೇವಣ್ಣ, ರಾಮಲಿಂಗಾರೆಡ್ಡಿ, ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳ ಮಂಚೂಣಿ ನಾಯಕರಾಗಿದ್ದಂತವ್ರು. ಅವರು ನಿಮಗೆ ಯಾವತ್ತು ಮತ್ತೆ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಆಸಕ್ತಿ ಅವಾಗ ಅದನ್ನ ಹೇಳ್ತೀನಿ ನಾನು. ಅವಾಗ ನನಗೇನಂದ್ರೆ, ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಸೇರಿದಾಗ HM ರೇವಣ್ಣ ಸೈನ್ಸ್ ಕಾಲೇಜಿನಿಂದ ನಾನು PUC ಮೊದಲನೇ ವರ್ಷ ಸೇರಿದಾಗ ಅವ್ರ ಕಾಲೇಜ್, ನಮ್ಮ ಕಾಲೇಜಿಂದ ಅವರು ಸೆಂಟ್ರಲ್ ಕಾಲೇಜ್ಗೆ ಹೊರಟವ್ರು MSc ಮಾಡಕ್ಕೆ.
ಇವನು ರೇವಣ್ಣ ನಾನು ಫಸ್ಟ್ ಇಯರ್ ಮುಗಿಸೋ ಅಷ್ಟೊತ್ತಿಗೆ ಇವರು ರಾಮಲಿಂಗಾರೆಡ್ಡಿ ಅವರು ಪಾಸ್ಔಟ್ ಆದರು ನಮ್ಮ ಸೈನ್ಸ್ಗೆ. ಆದರೆ ಅವಾಗ ಸಿಂಡಿಕೇಟು ಸೆನೆಟ್ ಅಂತ ಎರಡಿತ್ತು. ಎಲೆಕ್ಷನ್ಸ್ ಆಗೋದು. ಆ ಎಲೆಕ್ಷನ್ ಅಲ್ಲಿ ನಾನು PUC ಸೆಕೆಂಡ್ ಇಯರ್ ಬಂದಾಗ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ, ಗೆದ್ದೆ. ಕ್ಲಾಸ್ ರೆಪ್ರೆಸೆಂಟೇಟಿವ್ ಅಂತ ಇರೋದು ಅವಾಗ. ಗೆದ್ರೆ ನಾವೆಲ್ಲರೂ ಕೂಡ ಸಿಂಡಿಕೇಟ್ಗೆ ಮತ್ತೆ ಕೌನ್ಸಿಲ್ಗೆ ವೋಟ್ ಮಾಡುವಂತ ನಮ್ಮ ಸೆನೆಟ್ಗೆ ವೋಟ್ ಮಾಡಬೇಕಾಗಿತ್ತು. ಅವಾಗ ನಮ್ಮನ್ನೆಲ್ಲರೂ ಕೂಡ ಪಾರ್ಟಿಗಳವರು, ಅವಾಗ ಕಾಂಗ್ರೆಸ್ನಲ್ಲೇ 2 ಗುಂಪಿತ್ತು. ಒಂದು ಇಂದಿರಾ ಬ್ರಿಗೇಡ್, ಒಂದು ದೇವರಾಜ್ ಅರಸು ಕಡೆ ಅವರದು. ಅರವಳಿ ರೇವಣ್ಣ ಇವರೆಲ್ಲರೂ ಕೂಡ ಒಂದು ಗುಂಪು. ಅವರು KM ನಾಗರಾಜ್ ಅಂತ ಬೆಂಗಳೂರಲ್ಲಿ ಬಹಳ ದೊಡ್ಡ ನಾಯಕರಿದ್ರು. ಅವರ ನೇತೃತ್ವದಲ್ಲಿ ಏನ್ ಮಾಡೋರು, ಒಂದು ವಿದ್ಯಾರ್ಥಿ ಸಂಘಟನೆಗಳನ್ನ ಅವ್ರು ಕಂಟ್ರೋಲ್ ಮಾಡೋ ಟ್ರೈ ಮಾಡೋರು. ಇನ್ನೊಂದು MD ನಟರಾಜ್ ಅಂತ ಇದ್ರು, ಅವ್ರೊಂದ್ ಕಡೆ ಟ್ರೈ ಮಾಡೋರು. ನಮ್ಮನ್ನೆಲ್ಲ ಏನ್ ಮಾಡೋರು, ಹರಿಪ್ರಸಾದ್, MD ನಟರಾಜ್ ಎಲ್ಲ ಒಂದ್ ಗುಂಪು ಇಲ್ಲಿತ್ತು. ನಾವು ಈ ರಾಮಲಿಂಗಾರೆಡ್ಡಿ, HM ರೇವಣ್ಣ ಇವ್ರ ಗುಂಪಿನಲ್ಲಿ ನಾವೆಲ್ಲರೂ ಕೂಡ ಅವಾಗ ಬಹಳ ಸ್ಟ್ರಾಂಗ್ ಆಗಿತ್ತು. ಅದಾದ್ಮೇಲೆ ನನಗೆ ಅದು 77 ವರ್ಷಕ್ಕೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಜಾರಿಗೆ ಬಂದು ಇದೆಲ್ಲ ಆಯ್ತಲ್ಲ, ಅವಾಗ ನಾವೇನ್ ಮಾಡೋದು, 2 ಗುಂಪುಗಳನ್ನ ವಿರೋಧಿಸಿ ನಮ್ದೇ ಆದಂತ ಒಂದು ಜನತಾ ಪಕ್ಷದ ಪರವಾಗಿರ್ತಕ್ಕಂಥ, ಯಾಕಂದ್ರೆ ನಾನು ಮೊದಲಿಂದನೂ ಕೂಡ ಇಂದಿರಾ ಗಾಂಧಿಯನ್ನ ತೀವ್ರವಾಗಿ ವಿರೋಧಿಸ್ತಾ ಇದ್ದಂಥವನು. ಅದು ಎಸ್ಪೆಷಲಿ ನನಗೆ ಎಮರ್ಜೆನ್ಸಿ ಬಂದಾದ್ಮೇಲೆ, ಎಮರ್ಜೆನ್ಸಿಯಲ್ಲಿ ಸಂದರ್ಭದಲ್ಲಿ ನಾವು ಬಾವುಟ ಇದನ್ನ ಕಟ್ಟಿ ಬರ್ನ್ ಮಾಡಿ ಅವ್ರು ಇದನ್ನ 13 ದಿವಸ ನಾನು ಬಾಲಾಪರಾಧಿ ಅಂತ PUC ಇರ್ಬೇಕಾದ್ರೆ ಜೈಲಿಗೆಲ್ಲ ಹಾಕಿ ನಮ್ಗೆಲ್ಲ ಆ ಥರ ಎಲ್ಲ ಆಗೋಗ್ಬಿಡ್ತು. ಹಾಗಾಗಿ ನಮ್ಗೆ ಅವಾಗ್ಲಿಂದನೂ ಕೂಡ ಈ ಹೋರಾಟಗಳ ಇದನ್ನ ಬೆಳೆಸ್ಕೊಂಬಂದಂಥವ್ರು. ಎಮರ್ಜೆನ್ಸಿ ಒನ್ ಟೈಮ್, ಅದು ಬಿಟ್ಟು ಮತ್ತೆ ನಿಮ್ಮ ಈ ವಿದ್ಯಾರ್ಥಿ ಹೋರಾಟಗಳು ಮತ್ತು ಆವತ್ತಿನ ವಿದ್ಯಾರ್ಥಿ ಹೋರಾಟಗಳು ನೋಡಿ, ನಮ್ಗೆ ಒಂದ್ಸತಿ ದೇವರಾಜ್ ಅರಸು, ನಾನು ಕನ್ನಡ ಸಂಘ ಅಧ್ಯಕ್ಷ, ವಿದ್ಯಾರ್ಥಿ ಸಂಘ ಬೇರೆ ಇತ್ತು. R ಮಂಜುನಾಥ್ ಅಂತ ವಕೀಲ ಸಂಘದಲ್ಲಿ ಅಧ್ಯಕ್ಷ ಆಗಿದ್ರು. ಅವರು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು. ದೇವರಾಜ್ ಅರಸನ್ನ ಕರೆಸಿದ್ರು. ನಾವೆಲ್ಲ ಗಲಾಟೆ ಮಾಡಿದ್ವಿ ದೇವರಾಜ್ ಅರಸು ಬಂದಾಗ. ನೀವು ಬರ್ತೀರಾ ನಮ್ಮ ಕಾಲೇಜಿಂದ, CM ಅವಾಗ ಮುಖ್ಯಮಂತ್ರಿಗಳವರು, ಒಂದು ಚೂರು ನಮ್ಗೇನು ಅನುಕೂಲ ಆಗ್ತಾ ಇಲ್ಲ ಕಾಲೇಜ್ಗಳಲ್ಲಿ, ನೀವು ಬರೋದ್ರಿಂದ ನಮಗೆ ತುಂಬಾ ಏನು ಉಪಯೋಗ ಆಗಲ್ಲ ಅಂತ ಅಂದ್ಬಿಟ್ಟು ನೀವು ವಾಪಸ್ ಹೋಗಿ ಅಂತ ಅಂದ್ಬಿಟ್ಟು, ಗೋ ಬ್ಯಾಕ್ ದೇವರಾಜ್ ಅರಸ್, ವಾಪಸ್ ಹೋಗಿ ದೇವರಾಜ್ ಅರಸ್ ಅಂತ ಎಲ್ಲ ದೊಡ್ಡ ಚಳವಳಿ ಮಾಡ್ತಿದ್ವಿ. ಅವಾಗ ಅವರು ಇದ್ದವರು ಎದ್ದಿಂತ್ಕೊಂಡ್ಬಿಟ್ರು. ಬೇರೆಯವ್ರ ಥರ ಅಲ್ಲ, ಸುಮಾರು 1,500 ಜನ ವಿದ್ಯಾರ್ಥಿಗಳು, ನಾವೇ ಒಂದು ಹೆಚ್ಚು ಕಡಿಮೆ ಒಂದು 100 ಜನ ಪ್ರತಿಭಟನೆ ಮಾಡ್ತಿದ್ವಿ. ಯಾವನ ಅವನಿಗೆ ಹೋಗ್ತಾರವನು ತಕ್ಕತ್ತಿದ್ರೆ ಬಾರ ಮುಂದೆ ನೋಡೇ ಬಿಡ್ತೀನಿ, ಏನ್ ಪ್ರತಿಭಟನೆ ಮಾಡ್ತಾನೆ, ನಿಂದೇನು ಅಂತ ಹೇಳಿಲ್ ಬಂದು ಅಂತ ಎಲ್ಲಾರ ಮುಂದೆ ಜೋರಾಗಿ ಎಲ್ಲರೂ ಅನ್ಸಿದ್ರು. ಯಾವನ ಅವ್ನು ಗಲಾಟೆ ಮಾಡ್ತಿರೋನು ಅಂತ. ಎಲ್ರು ಒಂಥರ ಸೈಲೆಂಟ್ ಆಗ್ತಾ ಇದ್ರು. ನಾನೇನ್ ಮಾಡಿದೆ, ಸೀದಾ ಮುಂದೋದೆ. ನಾನೇ ಗಲಾಟೆ ಮಾಡ್ತಿದ್ದವನು. ಅವಾಗ ಒಂಥರ ಆಗೋಯ್ತು ದೇವರಾಜ್ ಅರಸ್ಗೆ. ನಾನು ಹೇಳಿದೆ, ಬಂದೆ ಬಿಡ, ಸರಿ ಏನ್ ನಿನ್ ಸಮಸ್ಯೆ ಅಂತ ಅಂದ್ರು. ದಯವಿಟ್ಟು ಇಲ್ಲಿ ಭಾಷಣ ಮಾಡೋದು ಬೇಡ, ನಮ್ ಲೈಬ್ರರಿಗೆ ಬಂದು ನೋಡಿ, ಲೈಬ್ರರಿನಲ್ಲಿ ಎಲ್ಲಾ ಪುಸ್ತಕಗಳು ನೆಂದೋಗ್ಬಿಟ್ಟಿದ್ದಾವೆ, ಒಂದು ಲೈಬ್ರರಿ ಬಿಲ್ಡಿಂಗ್ ಯಾವಾಗ ಬಿದ್ದೋಗ್ಬಿಡುತ್ತೋ ಅಂತ ಅನಿಸ್ತಾ ಇದೆ ಅಂತೆಲ್ಲ ಹೇಳಿದೆ. ಆ ಲೈಬ್ರರಿ ಎಷ್ಟು ಪುರಾತನ ಕಾಲದ್ದು ಲೈಬ್ರರಿ, ಸ್ವಾತಂತ್ರ್ಯ ಪೂರ್ವದ ನಮ್ಮ ಕಾಲೇಜ್ ಅದು. ಅವಾಗ ಎಲ್ಲ ಹೇಳಿದೆ. ಅವಾಗ ತಕ್ಷಣ ಅವರಿದ್ದವರು, ಹೌದಾ ಕಾರ್ಯಕ್ರಮ ಆದ ನಂತರ ಸಿಕ್ಕು ನಿಲ್ಲೇನೆ ಅಂತ ಅಂದ್ರು. ನಾವೆಲ್ಲ ಸರಿ ಪ್ರೋಗ್ರಾಮ್ ಮುಗೀತು, ಅಲ್ಲೇ ಕೂತಿದ್ದೆ. ನಾನು ಪಂಡಿ ನಾನು ಸುಮ್ಮನೆ ನನ್ನ ಜಾಗದಲ್ಲೇ ಇದೆ. ಎಲ್ರಿ ಅವನು ಅಂತ ಅಂದ್ರು. ಆಮೇಲೆ ನಾವು ಹೋದೆ, ಕರ್ಕೊಂಡು ಹೋದ್ರು. ಆಮೇಲೆ ಎಷ್ಟನೇ ಏನು ಓದ್ತಾ ಇದ್ಯಾ ನೀನು ಅಂದ್ರು. ಈ ಥರ ನಾನು ಫಸ್ಟ್ ಇಯರ್ BSc ಸರ್. ಆಮೇಲೆ ನೀನು ಸೋತಿದ್ಯಾ ಎಲೆಕ್ಷನ್ ಅಲ್ಲಿ? ಇಲ್ಲ, ನಾನು ಗೆದ್ದಿದ್ದೀನಿ, ನಾನೇ ಕನ್ನಡ ಸಂಘ ಅಧ್ಯಕ್ಷ. ಭಾಳ ಸಂತೋಷ ಕಣಯ್ಯ ಅಂತ ಹೆಗಲ ಮೇಲೆ ಕೈ ಕರ್ಕೊಂಡು ಆ ಲೈಬ್ರರಿಗೆ ಹೋದ್ರು. ಲೈಬ್ರರಿಗೆ ಹೋಗಿ ನೋಡಿದ್ರು, ಎಲ್ಲ ಕಪಾಟ್ಗಳೆಲ್ಲ ನೆಂದೋಗಿರೋದು, ಗೋಡೆಗಳ ಮೇಲೆಲ್ಲ ಅರ್ಧಂಬರ್ಧ ಸಿಮೆಂಟ್ ಎದ್ದು ಬಂದಿರೋದು, ಬಹಳ ದೊಡ್ಡ ಲೈಬ್ರರಿ ಎಲ್ಲ ಹಾಳಾಗಿತ್ತು. ಪ್ರಿನ್ಸಿಪಾಲ್ಗೆ ನೀವು ಕಂಪ್ಲೇಂಟ್ ಮಾಡಿದೆ ಸರ್, ನಾನು ಬಂದಾಗ್ಲಿಂದ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ, ನಾಳೆ 7 ವರ್ಷದಿಂದನೂ ಮಾಡಿದ್ದೀನಿ ಸರ್ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಅಂದ್ಬಿಟ್ಟು, ಸರಿ ನೀನು ನಾಳೆ ನನ್ನ ಆಫೀಸ್ಗೆ ಬಾ ಅಂತ ಅಂದರು ನನ್ನ. ನಾನು ಸರಿ ಸರ್ ಅಂತ ಅಂದೆ. ಬಟ್ ನನಗೆ ಎಲ್ಲೋಗ್ಬೇಕು ಏನು ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಅದು ವಿಧಾನಸೌಧಕ್ಕೆ ಹೋಗಿರಲಿಲ್ಲ ನಾನು. ಆಮೇಲೆ ಚಂದ್ರೇಗೌಡರು, DB ಚಂದ್ರೇಗೌಡರು ಇದ್ದವರು, ಅವ್ರ ಜೊತೆಯಲ್ಲಿ ಅವ್ರು ವಿದ್ಯಾರ್ಥಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅವಾಗ ಅವರು ನಾನು ಬಂದು ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತ ಅಂದ್ರು. ಸರ್ ಬಹಳ ಸಂತೋಷ ಸರ್ ಅಂತ ಅಂದೆ. ನೆಕ್ಸ್ಟ್ ಡೇ ಅವ್ರು ಬಂದ್ರು, ಚಂದ್ರೇಗೌಡ್ರ ಬಂದ್ರು, ಕರ್ಕೊಂಡು ಬೆಳಿಗ್ಗೆ ದೇವರಾಜ್ ಅರಸು ಮನೆಗೆ ಕರ್ಕೊಂಡು ಹೋದ್ರು. ಬಾಲುಬ್ರೂಯಿ ಗೆಸ್ಟ್ ಹೌಸ್, ನನ್ಗೆ ಅದು ಬಾಲುಬ್ರೂಯಿ ಅಂತ ಆಮೇಲೆ ಗೊತ್ತಾಯ್ತು. ಕರ್ಕೊಂಡೋದ್ರು. ಕರ್ಕೊಂಡೋಗಿ
ಒಂದು ಸುಮಾರು ಅರ್ಧ ಗಂಟೆ ಕಾದೆ, ಅಷ್ಟಕ್ಕೊಂದು ಕಾಫಿ ತಂದು ಕೊಟ್ಟರು, ಕುಡ್ದೆ. ಬೇಡ ಸರ್ ಅಂದೆ, ಕುಡಿಯ ಅಂತ ಅಂದು ಕುಡ್ದೆ. ಆಮೇಲೆ ಭಾಳ ಒಳ್ಳೆ ಹುಡುಗ ಕಣಯ್ಯ ನೀನು, ನಾನು ಏನಿಗೋ ಗಲಾಟೆ ಮಾಡ್ಚ ಅಂದ್ಕೊಂಡೆ, ಲೈಬ್ರರಿಗೆ ವಯಸ್ಕರ ಗಲಾಟೆ ಮಾಡಿದೆ, ಭಾಳ ಒಳ್ಳೇದು ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಅವ್ರಿಗೆ ಹೇಳಿದ್ರು ಹೋಗಿ ದಿವಸ ಇಂಜಿನಿಯರ್ಸ್ ಎಲ್ಲ ಬರೋದಕ್ಕೆ. ನೋಡಿ ಇವನು ಹೆಸರೇನು ಅಂದರು, ನಾಗರಾಜ ಮೂರ್ತಿ ಅಂತ. ಇವನು ಬರ್ತಾನೆ, ಆ ಲೈಬ್ರರಿ ಪೂರ್ತಿ ಅದು ಏನಾಗಬೇಕು ತುಂಬ ಚೆನ್ನಾಗಿ ಎಸ್ಟಿಮೇಟು 2 ಸಲ ಹತ್ರ ಬರಬೇಕು, ಆ ಲೈಬ್ರರಿ ಪೂರ್ತಿ ರಿನೋವೇಷನ್ ಆಗಬೇಕು ಅಂತ ಅಂದರು. ಸರಿ ಸರ್ ಅಂತ ಅಂದರು. ಏನು ಕತ್ತೆ ಕಾಯ್ತೀರಿ ಅಂದ್ರೆ ನೀವೆಲ್ಲ ನೋಡೋಕ್ಕಾಗೋದಿಲ್ವ ಹೋಗ್ಬಿಟ್ಟು ಕಾಲೇಜ್ಗಳಲ್ಲಿ ಅಂತೆಲ್ಲ ಬೈದು ಸರಿ ಕಳಿಸಿದ್ರು. ತಕ್ಷಣ ನಮ್ಮ ಜೊತೆಲೆ ಇಂಜಿನಿಯರ್ಸ್ಗಳು ಅವ್ರ ಜೀಪಲ್ಲೇ ಕರ್ಕೊಂಡು ಬಂದರು. ಅವಾಗ ಚೀಫ್ ಇಂಜಿನಿಯರ್ಗೆ ಮಾತ್ರನೇ ಒಂದು ಜೀಪ್ ಇರ್ತಿತ್ತು, ಇವಾಗಿನ ಥರ ಎಲ್ಲರಿಗೂ ಕಾರ್ಗಳು ಅವೆಲ್ಲ ಇಲ್ಲ. ಆ ಜೀಪಲ್ಲಿ ನಾವು ಇಂಜಿನಿಯರ್ಗಳೆಲ್ಲ ಬಂದಮೇಲೆ ಎಲ್ಲ ಪ್ರಿನ್ಸಿಪಾಲ್ಗೆ ಆಶ್ಚರ್ಯ, ನೋಡಿದ್ರು, ಎಲ್ಲ ನೋಡ್ಬಿಟ್ಟು ಎಲ್ಲ ಎಸ್ಟಿಮೇಟ್ ಮಾಡಿದ್ರು. ಒಂದು 6 ತಿಂಗಳಿಗೆ ಎಲ್ಲ ರೀಪ್ಲಾಸ್ಟ್ರಿಂಗ್ ಮಾಡಿ ಎಲ್ಲ ಮಾಡಿ ಭಾಳ ಚೆನ್ನಾಗಿ ಆಗೋಯ್ತು ಲೈಬ್ರರಿ. ಅವಾಗ ಲೈಬ್ರರಿಯನ್ನು ಈಚಿನೂರು ಶಾಂತ ಅಂತ, ನೀವು ಕತೆಗಾರ್ತಿ ಯಾಕೆ ಅವರಿದ್ರು. ಅವ್ರು ಹೇಳಿದ್ರು, ನಾಗರಾಜ ಮೂರ್ತಿ ಅವರೇ, ನಾನು ಲೈಬ್ರರಿನ ಬಂದಾಗ್ಲಿಂದ ಪ್ರಯತ್ನ ಪಟ್ಟಿದ್ದೆ, ಇದಕ್ಕೊಂದು ಸುಣ್ಣ ಹೊಡಿಸ್ಬೇಕು ಅಂತ, ಆಗಿರಲಿಲ್ಲ. ಒಂದು ಎಂಥ ಹೋರಾಟ ಮಾಡಿಬಿಟ್ರೆ ನೀವು ಅಂತ ಅಂದರು. ಹೋರಾಟ ಮಾಡಿ ಆಮೇಲೆ ಅದೆಲ್ಲ ಚೆನ್ನಾಗಿ ಸಕ್ಸಸ್ ಆಯಿತು. ಭಾಳ ಖುಷಿಯಾಗಿ ಎಲ್ಲರೂ ಕೂಡ. ಆಮೇಲೆ ಇನಾಗ್ರೇಷನ್ಗೆ ನಾನೇ ಹೋದೆ, ದೇವರಾಜ ಅರಸದ, ಸರ್ ಲೈಬ್ರರಿ ರೆಡಿ ಆಗಿದೆ ಸರ್, ನೀವೇ ಬಂದು ಇನಾಗ್ರೇಟ್ ಮಾಡ್ಬೇಕು ಸರ್. ಲೈಬ್ರರಿ ಇನಾಗ್ರೇಷನ್ ಆಗೋದನ್ನೆಲ್ಲ ಇದು ರಿನೋವೇಷನ್ ಮಾಡಿದಲ್ಲ, ಇನಾಗ್ರೇಷನ್ ಮಾಡೋಕ್ಕಾಗಲ್ಲಪ್ಪ, ನೀವು ಕಾಲೇಜ್ನ ಲೆವೆಲಲ್ಲಿ ಮಾಡ್ಕೊಳ್ಳಿ ಗೋಟ್ ಅಂದ್ಬಿಟ್ಟು ಚಂದ್ರಗೌಡ ಯಾವಾಗಲೂ ಜೊತೆ ಇರೋರು, ಚಂದ್ರಗೌಡ ಇವನಿಗೆ 5,000 ರೂಪಾಯಿ ದುಡ್ಡು ಕೊಡು ಅಂತ ಅಂದ್ರು. ಇಲ್ಲ ಸರ್ ಬೇಡ ಸರ್ ಅಂದೆ. ನೋಡು, ಹುಡುಗರಿಗೆಲ್ಲ ತಿಂಡಿ ಕೊಡ್ಸು, ಲೈಬ್ರರಿ ಆಗಿದೆ ಅದಕ್ಕೆ, ಎಲ್ಲರಿಗೂ ಇದು ಅಲ್ಲಿ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿಸು, ಚಂದ್ರಗೌಡ ನೀನೇ ಹೋಗೋ ಗೆಸ್ಟ್ ಆಗಿ ಅಂತ. ಸರಿ, ಅವರು ಚಂದ್ರಗೌಡರು ಬಂದರು, 5,000 ರೂಪಾಯಿ ದುಡ್ಡು ಕೊಟ್ಟಿದ್ರು. ಅವಾಗ ಎಲ್ಲಾರ್ಗು ಕೂಡ ತಿಂಡಿ, 5,000 ರೂಪಾಯಿ ಬಹಳ ದೊಡ್ಡ ಮೊತ್ತ ಅದು. ಎಲ್ಲಾರ್ಗು ತಿಂಡಿ ಎಲ್ಲ ಕೊಡಿಸಿ ನಾವು ಕಾಲೇಜಲ್ಲಿ ಸೆಲೆಬ್ರೇಷನ್ ಎಲ್ಲ ಮಾಡಿಸಿ, ಆಗ್ಲಿಂದ ನಾನು ಒಂಥರ ದೇವರಾಜ ಅರಸೆ ಫ್ಯಾನ್ ಆಗ್ಬಿಟ್ಟೆ. ದೇವರಾಜ ಅರಸನ್ನ ಭ್ರಷ್ಟಾಚಾರದ ನಾಯಕ ಅನ್ನೋರು, ಭ್ರಷ್ಟಾಚಾರ ಪ್ರಾರಂಭವಾಗಿದ್ದೆ ದೇವರಾಜ ಅರಸರಿಂದ ಅನ್ನೋರು. ಆದ್ರೆ ಆ ಮನುಷ್ಯನ ಹತ್ರ ಹೋದಾಗ ಅವರ ನಿಜವಾದ ಗುಣ, ದೇವರಾಜ ಅರಸು ಇದ್ದಂತ ಆ ನಾಯಕತ್ವವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕು, ಆಮೇಲೆ ಪಾಸಿಟಿವ್ ಆಗಿ ಯೋಚನೆ ಮಾಡೋರ ಬಗ್ಗೆ ನಾವು ಸಪೋರ್ಟ್ ಮಾಡಬೇಕು, ನಾವೆಲ್ಲವೂ ಕೂಡ ಬಹಳ ಇಷ್ಟ ಆಯ್ತು ಅವ್ರಿಗೆ. ಆವಾಗ್ಲಿಂದ ನಾನು ಇದಾಯ್ತು ಜೊತೆ ಇದ್ದೆ. ಅಲ್ಲ ಸರ್, ಇವೆಲ್ಲ ವಿಚಾರದ ಮಧ್ಯೆ ಭೂಗರ್ಭ ಶಾಸ್ತ್ರ, ಔಷಧ ಶಾಸ್ತ್ರ, ಇದು ನಿಮ್ಮ ಸಬ್ಜೆಕ್ಟ್ ಕಲ್ತಿರೋದು. ಏನ್ ಸರ್ ಸಬ್ಜೆಕ್ಟ್ ಇದು? ನಾವೇ ಕೇಳಿಲ್ಲ. ನಾನು ಓದ್ತಿದ್ದೆ. ಹೌದು, ಭೂಗರ್ಭ ಶಾಸ್ತ್ರ, ಔಷಧ ಶಾಸ್ತ್ರ. ನಾನು ಭೂಗರ್ಭ ಶಾಸ್ತ್ರದಲ್ಲಿ ಪದವಿ ಪಡ್ಕೊಂಡೆ. ಅದಾದ್ಮೇಲೆ ನಾಟಕ ಶಾಸ್ತ್ರದಲ್ಲಿ ನಾಟಕ BA ಡ್ರಾಮಾ, ಅದಾದ್ಮೇಲೆ ಔಷಧ ವಿಜ್ಞಾನ. ಅದ್ ಹೇಗ್ ಬಂತು? ಯಾಕೆ ಅಂತ ಅಂದ್ರೆ ನಾವು ಅಷ್ಟು ವಿದ್ಯಾರ್ಥಿ ರಾಜಕಾರಣಕ್ಕೆ ಬಂದ್ಬಿಟ್ಟಿದ್ವಲ್ಲ, ನನಗೆ ಇಲ್ಲಿ ಮುಗೀತು ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ. ಮುಗಿದ್ಬಿಟ್ಮೇಲೆ MA ಹೋಗ್ಬೇಕಾಗಿತ್ತು, MSc ಹೋಗ್ಬೇಕಾಗಿತ್ತು. ಸೆಂಟ್ರಲ್ ಕಾಲೇಜಲ್ಲಿ MSc ಇರ್ಲಿಲ್ಲ. ನನ್ನ ಸಬ್ಜೆಕ್ಟ್ ಇದ್ದಿದ್ದು ಕ್ಯಾಂಪಸ್ ಅಲ್ಲಿ. ನಾವು ಒಂದ್ಸತಿ ಕ್ಯಾಂಪಸ್ ಕೊಟ್ಟೋಗ್ಬಿಟ್ರೆ ಇಲ್ಲಿ ಎಲ್ಲಾ ಕಾಲೇಜ್ಗಳ ಕಾಂಟ್ಯಾಕ್ಟ್ಗಳು ಹೊಟ್ಟೋಗ್ಬಿಡೋದು. ನಮ್ದು ಇದ್ದಿದ್ದೇ ಕೇಂದ್ರ ಸೆಂಟ್ರಲ್ ಕಾಲೇಜ್ನ ಕ್ಯಾಂಟೀನ್, ಅಲ್ಲೇ ಕುತ್ಕೊಂಡು ನಾವು ವಿಪುರಂ ಕಾಲೇಜು, RC ಕಾಲೇಜು, ರೇಣುಕಾಚಾರ್ಯ ಕಾಲೇಜು, ಗೌರ್ಮೆಂಟ್ ಆರ್ಟ್ಸ್, ಗೌರ್ಮೆಂಟ್ ಸೈನ್ಸು, ಸುಮಾರು 22 ಕಾಲೇಜ್ಗಳದ್ದು ನಮ್ದೊಂದು ಎಲ್ಲರೂ ಸೇರ್ತಿದ್ವಿ ನಾವು. ಇಡೀ ಬೆಂಗಳೂರಿನಲ್ಲೇ ದೊಡ್ಡ ಆಕ್ಟಿವಿಟಿ ಅಂದ್ರೆ ಸ್ಟೂಡೆಂಟ್ ಚಳುವಳಿಗಳು. ಅವಾಗ ನನ್ಗೆ ಹೋದ್ರೆ ಆಗೋದಿಲ್ಲ. ಅವಾಗ ನಾನೇನ್ ಮಾಡಿದೆ, ಡ್ರಾಮಾ ಸೇರಿದೆ, ಅಲ್ಲಿ BA ಡ್ರಾಮಾ ಸೇರಿದೆ. BA ಡ್ರಾಮಾ ಸೇರಕ್ಕೆ ಅವಾಗ KM ರಾಜಗೋಪಾಲ್ ಅಂತ ಹೆಡ್ ಆಫ್ ಡಿಪಾರ್ಟ್ಮೆಂಟ್. ನಾನು ನೋಡಿದ ತಕ್ಷಣ, ಅವರು ನೋಡಿದ ತಕ್ಷಣನೇ ನೀನ್ ಬೇಡಪ್ಪ, ಭಾರಿ ಗಲಾಟೆ ಹುಡುಗರು ನೀವು ಅಂತ ಅಂದ್ಬಿಟ್ರು, ಸೀಟೇ ಕೊಡೋದಿಲ್ಲ ಅಂದ್ರು. ಆಮೇಲೆ ನಾನು ಅಲ್ಲಿ ಇನ್ನೊಬ್ರು ಸುಧೀಂದ್ರ ಶರ್ಮಾ ಅಂತ, ಇಲ್ಲ ಇವ್ರು ನಾಟಕನೂ ಮಾಡ್ತಿರ್ತಾರೆ. ಯಾವಾಗ ನಾಟಕ ಮಾಡ್ತಾರ್ರಿ ಇವನು? ನಾನು ಯಾವಾಗ ನೋಡಿದ್ರು ಚಳುವಳಿ. ಅವತ್ತು ನೋಡಿದ್ರೆ ಸಿಂಡಿಕೇಟ್ ಮೆಂಬರ್ಸ್ಗಳು ಎಲ್ಲರಿಗೂ ಕೂಡ ಅದಕ್ಕೆ ಮುಂಚೆ ಬೇಕಾದಷ್ಟು ಚಳುವಳಿಗಳಿಗೆ ಮಾಡ್ತಿದ್ವಿ ನಾವು. ಯಾವ್ಯಾವ್ದು ಸಮಸ್ಯೆಗಳಿಗೆ ಕಲೆ ಸಂಬಂಧ. ಒಂದ್ಸತಿ ಜಯರಾಮನ್ ಅಂತ ಬೆಂಗಳೂರು ಸಿಟಿ ವೈಸ್ ಚಾನ್ಸಲರ್ ಆಗಿದ್ರು. ಅವರು ಮತ್ತೆ ಆ ಸಿಂಡಿಕೇಟ್ ಮೆಂಬರ್ಸ್ಗಳು ಬಂದಾಗ ನಮ್ಮ ಎಕ್ಸಾಮ್ಸ್ಗಳ ವಿಚಾರಕ್ಕೋಸ್ಕರ ಸಿಂಡಿಕೇಟ್ ಆರು ಒಳಗೆ ಹೋಗಕ್ಕೆ ಬಿಟ್ಟಿರ್ಲಿಲ್ಲ ನಾವು, ಎಲ್ಲಾರು ಆಚೆ ಕಳಿಸ್ಬಿಟ್ಟಿದ್ವಿ. ಆ ತರದ ಇದಾಗಿತ್ತು. ಹಾಗಾಗಿ ಇವನು ಎಲ್ಲಿ ಮಾಡಕ್ಕಾಗಿದ್ರೆ ಆಗೋದಿಲ್ಲ, ಹಂಗೆ ಹಿಂಗೆ ಅಂದ್ರು. ಆಮೇಲೆ ಇಲ್ಲ ಸರ್, ನಾನು ಯೂತ್ ಫೆಸ್ಟಿವಲ್ ಆಯ್ತಲ್ಲ ಅದರೊಳಗಡೆ ನಾನು ನೋಡಿದ್ದೀನಿ, ಯೂತ್ ಫೆಸ್ಟಿವಲ್ ಇವನು ಡೈರೆಕ್ಟ್ ಮಾಡಿದ ನಾಟಕ, ಇವ್ರು ಆಕ್ಟ್ ಮಾಡಿದ ನಾಟಕ
ಫಸ್ಟ್ ಬೆಸ್ಟ್ ಆಗಿದೆ. ಅವಾಗ ಕಟ್ಟು ಅಂತ ಒಂದು ನಾಟಕ ಮಾಡಿಸಿದ್ದೆ, ಹೌದು. ಕಟ್ಟು ಅಂತ. ಅದರೊಳಗಡೆ ಭಾಳ ಗೋಪಾಲಕೃಷ್ಣ ಅಡಿಗರ ಹಾಡುಗಳು ಅವೆಲ್ಲ ಹಾಕಿ, ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಅವೆಲ್ಲ ಹಾಡುಗಳು ಹಾಕ್ಕೊಂಡು ನಾಟಕ ಮಾಡಿಸಿದ್ದೆ. ಅದು ನೋಡಿದ್ರು ಅವರು. ಹಂಗಾಗಿ ನನಗೆ ಸೀಟ್ ಸಿಕ್ತು. ಸೀಟ್ ಸಿಕ್ಕಿದಾದ್ಮೇಲೆ 83 ವರ್ಷಕ್ಕೆ ನಾನು 77ರಲ್ಲಿ ಇವೆಲ್ಲ ಹೋರಾಟಗಳು, ಎಮರ್ಜೆನ್ಸಿ ಹೋರಾಟ, 78ರಲ್ಲಿ ಜನತಾ ಪಕ್ಷ ಪ್ರಾರಂಭ ಆಯಿತು. ಆವಾಗ ನಾವೆಲ್ಲರೂ ಕೂಡ ಜನತಾ ಪಕ್ಷದ ಪರವಾಗಿ, ಅವಾಗೆಲ್ಲ ಜನಸಂಘ, ಸಂಸ್ಥಾ ಕಾಂಗ್ರೆಸ್ಸು, ಸೋಷಲಿಸ್ಟ್ ಪಾರ್ಟಿ ಇವೆಲ್ಲ ಈಗ ಈ ತಲೆಮಾರಿನವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಆಕ್ಚುಲ್ ಆಗಿ. ಬಹಳಷ್ಟು ಎಮರ್ಜೆನ್ಸಿ ಅಂದ್ರೆ ಏನು ಅಂತ ಕೇಳ್ತಾರೆ ಅವರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹೋರಾಟ ಜೆ.ಪಿ. ಅವರ ಇನ್ಫ್ಲೂಯೆನ್ಸು. ನಾವೇನು ಮಾಡ್ದೋ ಆವಾಗ ಜನತಾ ಪಕ್ಷದ ಪರವಾಗಿ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಆಫೀಸ್ ಬೇರರ್ ಆದೆ, ಸ್ಟೇಟ್ ಆಫೀಸ್ ಬೇರರ್ ಆದೆ. ನನಗೆ ಸಿಂಧಿಯಾ, ಡಾಕ್ಟರ್ BL ಶಂಕರ್, ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಇದ್ದಾರಲ್ಲ ಅವರು, ಇವರೆಲ್ಲರೂ ಕೂಡ ಲೀಡರ್ಗಳಾದರು. ದತ್ತ ಅವರು ಕೂಡ ಭಾಳ ಆಕ್ಟಿವ್ ಆಗಿ ಅವರು ಜನತಾ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ರು. ನಾವೆಲ್ಲ ಈ ಥರ ಪೊಲಿಟಿಕಲ್ ಆಗಿ ಕೂಡ ಒಂದು ಕಡೆ ಪೊಲಿಟಿಕಲ್ ಆಗಿ ನಾವು ಹೋಗ್ತಾ ಇದ್ವಿ. 81ರಲ್ಲಿ ಏನಾಯಿತು, ದೊಡ್ಡಬಳ್ಳಾಪುರದಲ್ಲಿ ಒಂದು ಕ್ಯಾಂಪ್ ಆಯಿತು. ಅಷ್ಟೊತ್ತಿಗಾಗಲೇ ಏನಾಗಿತ್ತು, ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆಗಿ ಮೊರಾರ್ಜಿ ದೇಸಾಯಿ ಬಿದ್ದೋಗಿ 80ಕ್ಕೆ ಬರೋ ಅಷ್ಟೊತ್ತಿಗೆ ಜನತಾ ಪಕ್ಷ ಕೂಡ 2 ಗೋಳಾಗೋಯ್ತು. 2 ಗೋಳಾಗಿ, ಒಂದು ಭಾರತೀಯ ಜನತಾ ಪಕ್ಷ, ಒಂದು ಜನತಾ ಪಕ್ಷ, ಇನ್ನೊಂದು ಲೋಕದಳ, 3 ಆಗೋಯ್ತು. ಚರಣ್ ಸಿಂಗ್ ಅವರು ಲೋಕದಳ ಆಗೋಯ್ತು. ಚರಣ್ ಸಿಂಗು, ಜಾರ್ಜ್ ಫರ್ನಾಂಡಿಸ್ ಈ ಸೋಷಲಿಸ್ಟ್ ಮೈಂಡೆಡ್ ಎಲ್ಲ ಅಲ್ಲೋದ್ರು. ಸಂಸ್ಥೆ ಕಾಂಗ್ರೆಸ್ ಬೇಸಿದವರೆಲ್ಲ ಜನತಾ ಪಕ್ಷದಲ್ಲಿ ಉಳ್ಕೊಂಡ್ರು. ಒಂದಷ್ಟು ಜನ ಸೋಷಲಿಸ್ಟು, ಒಂದಷ್ಟು ಎಲ್ಲ ಪಾರ್ಟಿಲೂ ಎಲ್ಲರೂ ಮಿಕ್ಸ್ ಆಗೋಗ್ಬಿಟ್ರು, ಡಿವೈಡ್ ಆಗೋಯ್ತು. ಈ ಮೂಲ ಜನಸಂಘದಿಂದ ಬಂದಿದ್ದವ್ರು ಮಾತ್ರ BJP ಅಂತ ಅವಾಗೆಲ್ಲ ಅವಲೇ ಮೊದಲು 1980ರಲ್ಲಿ ಭಾರತೀಯ ಜನತಾ ಪಾರ್ಟಿ ಅದು ಅವರು ಹೋದ್ರು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜನತಾ ಪಕ್ಷದ ಪರವಾಗಿನೇ ಕೆಲಸ ಮಾಡ್ತಾ ಬಂದ್ವಿ. ಅವಾಗ 80ರಲ್ಲಿ ನಮಗೊಂದು ಕ್ಯಾಂಪ್ ಆಯಿತು ನಮ್ಮಲ್ಲಿ ದೊಡ್ಡಬಳ್ಳಾಪುರದಲ್ಲಿ. ಸುಮಾರು 2,000 ಜನದ ಒಂದು ಕ್ಯಾಂಪ್, ಜನತಾ ಪಕ್ಷದ ಕ್ಯಾಂಪು. ಅವಾಗ ಜನತಾ ಪಕ್ಷದ ಅಧ್ಯಕ್ಷರು ಭಾರತದ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರು. ಚಂದ್ರಶೇಖರ್ ಇದಕ್ಕೆ ಕ್ಯಾಂಪ್ನ ನಡೆಸಿದ್ರು. ಅವಾಗ ಮೊರಾರ್ಜಿ ದೇಸಾಯಿ, ಚಂದ್ರಶೇಖರ್ ಎಲ್ಲರೂ ಬಂದರು. ಬಂದ ಸಂದರ್ಭದಲ್ಲಿ ನನಗೆ ಅವಾಗ ನಾನು ಒಂದು ವಸತಿ ಮತ್ತು ಊಟ ವಸತಿಗಳ ಉಸ್ತುವಾರಿ ನನಗೆ ಕೊಟ್ಟಿದ್ರು. ನಾನು ಭಾಳ ಚೆನ್ನಾಗೆಲ್ಲ ನಾನು ನಮ್ಮದೇ ಒಂದು ಗುಂಪಿತ್ತು ನಿರ್ವಹಿಸ್ತಾ. ನಾನು, ಲೀಲಾದೇವಿ ಪ್ರಸಾದ್, ಸಾವಿತ್ರಿ ಗುಂಡಿ ಇವರೆಲ್ಲರೂ ಕೂಡ ಭಾಳ ಆಕ್ಟಿವ್ ಆಗಿ ಅದು ಇದು ಮಾಡ್ತೀವಿ. ಸಿಂಧಿಯಾ ನಮ್ಮ ಜೊತೆಲಿ ಭಾಳ ಇದಾಗಿರೋರು. ಸಿಂಧಿಯಾ ನಮಗೆಲ್ಲ ಭಾಳ ಸಪೋರ್ಟ್ ಮಾಡೋಂಥ ಲೀಡರ್ ಆಗಿದ್ರು. ಲಕ್ಷ್ಮೀ ಸಾಗರ್ ನಮಗೆ ಊಟ ಮತ್ತು ವಸತಿ ಯೋಜನೆ, ಬಟ್ ನನ್ನನ್ನು ಸಂಚಾಲಕ ಮಾಡಿದ್ರು. ಆವಾಗ ಚಂದ್ರಶೇಖರ್ ನನ್ನ ಆಕ್ಟಿವಿಟಿ ಎಲ್ಲ ನೋಡ್ಬಿಟ್ಟು ಭಾಳ ಇಷ್ಟಪಟ್ಟು ನನ್ನ ಕರೆದು ಎಲ್ಲ ಇದು ಮಾಡಿದ್ರು. ಚೆನ್ನಾಗಿ ಎಲ್ಲ ವರ್ಕ್ ಚೆನ್ನಾಗಿದೆ ಲೀಡರ್ಶಿಪ್ ಅಂತ ಅಂದ್ಬಿಟ್ಟು ಎಲ್ಲ ನಾನು ಪ್ರೋತ್ಸಾಹ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದು ಮೀಟಿಂಗ್ ಆಯಿತು. ಮೀಟಿಂಗ್ ಏನಂದ್ರೆ, ಈ ಬದಲಾವಣೆ ಮಾಡೋದಕ್ಕೆ ಬರೀ ಒಂದು 15 ಜನ ಯೂತ್ಸ್ನ ಕುಂಡಿಸ್ಕೊಂಡು ಅವಾಗ ನಾನು ಕರೆದಿದ್ರು. ನಾನು BL ಶಂಕರ್ ಹೋಗಿದ್ವಿ. ಅವಾಗ ಚಂದ್ರಶೇಖರ್ ಮಾತಾಡ್ದ, ಏನು ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು. ಕೇರಳದಲ್ಲೊಬ್ಬ ಮ್ಯಾಥ್ಯೂಸ್ ಅಂತ ಇದ್ದ, ಅವನು ಅಲ್ಲಿಂದ ಬಂದ. ಅವನಿದನು, ಸರ್ ಯಾಕೆ ಇಡೀ ಇಂಡಿಯಾ ಪೂರ್ತಿ ಪಾದಯಾತ್ರೆ ಮಾಡ್ಬಿಟ್ಟು ಜನಗಳನ್ನ ಸಂಘಟನೆ ಮಾಡಬಾರ್ದು ನೀವು ಅಂತ ಅಂದ್ರು. ಎಲ್ಲರೂ ಹುಡುಗರೆಲ್ಲ ರೇಗಾಡ್ಬಿಟ್ರು ಅವ್ರ ಮೇಲೆ. ಏನ್ರಿ ಬುದ್ಧಿ ಇದ್ದಂಗೆ ಮಾತಾಡ್ತೀರ, ಲೀಡ್ರು ಇಡೀ ಇಂಡಿಯಾ ನಡ್ಕೊಂಡು ಹೋಗೋಕ್ಕಾಗುತ್ತೆ ಅಂದ್ರೆ 6 ತಿಂಗಳು ವರ್ಷ ಬೇರೆ ಕೆಲಸ ಇರಲ್ವಾ ಅಂತ. ಇಲ್ಲ ಆ ಥರ ಮಾಡ್ಬೇಕು, ಈ ಥರ ಮಾಡಬೇಕು. ಆಮೇಲೆ ನಾನಿದ್ದವನು, ಇಲ್ಲ ನಾನು ಶಂಕರ್ ಬಿಡೋದು, ಮ್ಯಾಥ್ಯೂಸ್ ಹೇಳಿದ್ ಕರೆಕ್ಟು. ಅದೇ ಒಂದು ಪ್ರೋಗ್ರಾಮ್ ಹಾಕೊಂಡು ಹೋಗೋ ಥರ ಮಾಡೋದು ಉದ್ದಕ್ಕೂ. ಅವಾಗ ಜನಗಳು ಸಂಘಟನೆನೂ ಆದಂಗೆ ಆಗುತ್ತೆ ಅಂತ. ಚಂದ್ರಶೇಖರ್ ಇದ್ದವರು ಮಧ್ಯಾಹ್ನ ಮೇಲೆ ಮಾತಾಡೋಣ ಅಂತ ಅಂದರು. ಇನ್ನು ಉಳಿದವರೆಲ್ಲ ಕೇಳಿಸ್ಕೊಂಡು ಆಮೇಲೆ ಅವ್ರು ಯಾರು ಇದ್ದಲ್ಲೋ ಮಾತಾಡಿದ್ದಾರೆ. ಅಷ್ಟೊತ್ತಿಗಾಗಲೇ ದೂರವಾಣಿನಲ್ಲಿ ಮಾತಾಡಿದ್ದಾರೆ. ಅವಾಗೇನೇ ಈ ಸಂಚಾರಿ ದೂರವಾಣಿಗಳಿಲ್ವಲ್ಲ, ಅವಾಗೆಲ್ಲ ಸ್ಥಿರ ದೂರವಾಣಿಗಳೇನೆ. ಸರಿ ಮಾತಾಡಿ ಮಧ್ಯಾಹ್ನದ ಮೇಲೆ ಸೇರ್ಕೊಂಡಾಗ, ಓಕೆ ನಾವು ಪಾದಯಾತ್ರೆ, ಲೆಟ್ ಅಸ್ ಡೂ ಪಾದಯಾತ್ರಾ, ಸೊ ಹೂ ವಿಲ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದೋಸ್ ಥಿಂಗ್ಸ್ ಅಂದರು. ಅವಾಗ ಅಷ್ಟೊತ್ತಿಗೆ ರಾಮಕೃಷ್ಣ ಹೆಗಡೆ, ಸಿಂಧ್ಯಾ ಅವರೆಲ್ಲರೂ ಮೀಟಿಂಗ್ ಜಾಯ್ನ್ ಆದ್ರು. ಅವರೆಲ್ಲರೂ ಅವಾಗ ಅವರಿದ್ದರು, ಇಲ್ಲ ಮಾಡೋಣ ಅಂದರು. ತಮಿಳ್ನಾಡಿಂದ ಯರಾಸೆಳಿಯನ್ ಅಂತ ಇದ್ರು ಅವರು, ನಾನು ಯು ವಿಲ್ ಡೂ ಇಟ್ ಅಂತ ಅಂದರು. ಇನ್ನೊಬ್ಬ ವಿಜಯರಾಘವನ್ ಅಂತ, ಇವರೆಲ್ಲರೂ ಕೂಡ ಒಪ್ಕೊಂಡ್ರು. ಹಂಗಾಗಿ ಪಾದಯಾತ್ರೆ ಶುರುವಾಯಿತು. ಕನ್ಯಾಕುಮಾರಿಯಲ್ಲಿ ಪಾದಯಾತ್ರೆ ಶುರುವಾದಾಗ ನನಗೆ, ನೀನು ಚೆನ್ನಾಗೆಲ್ಲ ಉಸ್ತುವಾರಿ ಎಲ್ಲ ಚೆನ್ನಾಗಿ ನೋಡ್ಕೋತೀಯ, ನೀನೇ ಇದನ್ನ ಉಸ್ತುವಾರಿ ನೋಡ್ಕೊಳೋದು ಅಂತ ಮಾಡ್ಬಿಟ್ರು. 6 ತಿಂಗಳು ಅವ್ರ ಜೊತೆಲಿ ಪಾದಯಾತ್ರೆ. ಅದೇ ಮೊದಲ ಹೇಳ್ಬೇಕು ಅಂದ್ರೆ ಗಾಂಧೀಜಿಯ ನಂತರದ
ಅತಿ ದೊಡ್ಡ ಪಾದಯಾತ್ರೆ ಅಂದ್ರೆ ಚಂದ್ರಶೇಖರ್ ಮಾಡಿದ್ದೇನೆ. ಆ ಥರದ ಪಾದಯಾತ್ರೆ ಇನ್ಯಾರು ಮಾಡಿಲ್ಲ. 6 ತಿಂಗಳು ಇಡೀ ಇಂಡಿಯಾವನ್ನ ಕನ್ಯಾಕುಮಾರಿಯಿಂದ ದೆಹಲಿವರೆಗೂ ಹೋಗೋದು. ನಾವು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಚಂಬಲ್ ಕಣಿವೆ ಎಲ್ಲವೂ ಕೂಡ ಹಾದು ಹೋಗ್ಬೇಕು. ಮಧ್ಯಪ್ರದೇಶ ಚಂಬಲ್ ಕಣಿವೆಗೆ ಹೋದ್ವಿ. ಚಂಬಲ್ ಕಣಿವೆಯಿಂದ ಒಂದು 14 ಜನ ಡಕಾಯಿತರುಗಳು ಬಂದು ಶರಣ ಆದ್ರು. ಅದಕ್ಕೆ ಮೊದಲು ಜಯಪ್ರಕಾಶ್ ನಾರಾಯಣ್ ಮೂವ್ಮೆಂಟ್ ಅಲ್ಲಿ ಒಂದು 80 ಜನ ಶರಣ ಆಗಿದ್ರು. ಅವಾಗ 14 ಜನ ಶರಣ ಆದ್ರು. ಈ ತರ ಇಡೀ ದೇಶದುದ್ದಕ್ಕೂ ಜನಗಳು ಸಮಸ್ಯೆ. ಒಂದೊಂದು ಕೆಲವು ಸಂದರ್ಭದಲ್ಲಿ ನಮ್ಗೆ ಏನಾಗೋದು, ಹುಬ್ಳಿನಲ್ಲಿ ಗೊತ್ತಿರ್ಬೇಕು ನಿಮ್ಗೆ, ಹುಬ್ಳಿನಲ್ಲಿ ನಾವು ಹೋದಾಗ ತೆಂಗಿನಕಾಯಿಗಳು ಇರ್ತಿತ್ತಲ್ಲ, ಕೊಬ್ಬರಿಗಳು ಕಟ್ಬಿಟ್ಟು ಉದ್ದಕ್ಕೂ ಕೊಬ್ಬರಿಗಳು ಕಟ್ಟಿರೋರು, ಅದಕ್ಕೆ ಬೆಂಕಿ ಹಚ್ಚೋರು, ಒಳ್ಳೆ ಲೈಟ್ಗಳ ತರ ಅದು ಉರ್ದು ಇದಾಗೋದದು ಜಾತ್ರೆಗಳಲ್ಲೆಲ್ಲ ಮಾಡ್ತಾರಂತ. ಆ ತರದ ಸ್ವಾಗತ ಎಲ್ಲ. ಆಮೇಲೆ ಸಾವಿರಾರು ಜನ, ಒಂದೊಂದ್ ಕಡೆ ಅಂತೂ 40,000 ಜನ, 30,000 ಜನ, ಈ ತರ ಇದಾಯ್ತು. ಆ ಸಂದರ್ಭದಲ್ಲೇನೆ ಕರ್ನಾಟಕದಲ್ಲಿ ಜನತಾ ಪಕ್ಷ ಪವರಿಗೆ ಬಂತು. ಫಸ್ಟ್ ಟೈಮ್ ನಾನ್ ಕಾಂಗ್ರೆಸ್ ಗವರ್ಮೆಂಟ್ ಕರ್ನಾಟಕದಲ್ಲಿ ಬಂದ್ಬಿಡ್ತು ಈಚೆ. ಅದೇ ಒಂದು ಒಳ್ಳೆಯ ಬಿಗಿನ್ ಆಗಿದ್ದಕ್ಕೆ ಶುರುವಾಯಿತು. ಈ ತರ ಚಂದ್ರಶೇಖರ್ ನನಗೆ ಅತ್ಯಂತ ನಿಕಟ ಆದ್ರು. ಹಾಗಾಗಿ ಅಲ್ಲ, ಆಮೇಲೆ ನೀವು ಬಂದ್ರಿ, ನಿಜ ಹೇಳು. ಇಲ್ಲ, ಇದೆಲ್ಲದರ ನಡುವೆ ಔಷಧ ಶಾಸ್ತ್ರ ಪದವೀಧರರಾಗ್ತೀರಾ. ಅದೇ ವಿಜೇಂದ್ರ ಕೇಳ್ದಾಗೆ ಅದು ಯಾಕೆ ಬಂತು, ಅದು ಎಲ್ಲಿ ಮಾಡಿದ್ರಿ ಅಂತ. ಔಷಧ ಶಾಸ್ತ್ರ ನಾನು 83 ಪಾದಯಾತ್ರೆ ಮುಗಿಸ್ಕೊಂಡು ಬಂದೆ. ಪಾದಯಾತ್ರೆ ಮುಗಿಸ್ಕೊಂಡು ಬಂದಾಗ ಎಲ್ಲ ಆಯ್ತು. ಇಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ಸ್ಗಳು ಬೆಂಗಳೂರಲ್ಲಿ ಡಿಕ್ಲೇರ್ ಆಗೋಯ್ತು. ಡಿಕ್ಲೇರ್ ಆದ್ರೆ ನನಗೆ ಏನಾಯ್ತು, ಟಿಕೆಟ್ ಕೊಟ್ಬಿಟ್ರು. ಟಿಕೆಟ್ ಕೊಟ್ರೆ ನಮ್ಮ ಮನೆಯಲ್ಲಿ ಬೇಡ ಅಂತ ಅಂದ್ಬಿಟ್ಟು ಎಲೆಕ್ಷನ್ ಕಂಟೆಸ್ಟ್ ಮಾಡೋ ತಂದೆ ಬಹಳ ಸ್ಟ್ರಿಕ್ಟ್. ಆ ಟೈಮ್ಗೆ ಸೋಮಣ್ಣ ಇದ್ರಲ್ಲ, ಸೋಮಣ್ಣ ವಿಜಯನಗರದಿಂದ ಕಂಟೆಸ್ಟ್ ಮಾಡಿದ್ರು. ಅವಾಗ ಸಿಂಧ್ಯಾ BL ಶಂಕರ್ ಎಲ್ಲರೂ ಕೂಡ ನಾನು ಬೇಡ ಅನ್ನೋದೊಂದು ಸ್ವಲ್ಪ ಅವ್ರಿಗೆ ಇದಿತ್ತು, ನಮ್ಮ ಮನೆಯಲ್ಲಿ ಬೇಡ ಅನ್ನೋದನ್ನ ಅವ್ರೇನ್ ಮಾಡಿದ್ರು, ತಕ್ಷಣ ಇವ್ರಿಗೆ ದೇವೇಗೌಡರಿಗೆ ಅವ್ರಿಗೆಲ್ಲ ಹೇಳಿ ಇಲ್ಲೆಲ್ಲ ನಾಗರಾಜ ಸೋಮಣ್ಣಂಗೆ ಕೊಟ್ಬಿಡೋಣ ಅಂತ ಹೇಳಿ ಸೋಮಣ್ಣಂಗೆ ಟಿಕೆಟ್ ಕೊಟ್ರು. ಬಟ್ ರಾಮಕೃಷ್ಣ ಹೆಗಡೆ ಅವ್ರು ಬಂದ ತಕ್ಷಣ ನಾವು ಡಿಸೈಡ್ ಮಾಡಿದ್ ನಾಗರಾಜ ಮೂರ್ತಿಗೆ ನೀವು ಹೆಂಗ ಅವ್ರಿಗೆ ಕೊಟ್ರಿ ಅಂತೆಲ್ಲ ಬೈದ್ರು. ಆಮೇಲೆ ಸೋಮಣ್ಣ ಗೆದ್ರು, ನನ್ನ ಜಾಗದಲ್ಲಿ ಅವ್ರು ನಿಂತ್ಕೊಂಡು ಗೆದ್ರು. ಅವರೆಲ್ಲ ಮಂತ್ರಿ ಆದ್ರೂ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಆ ತರ ಇದಾಯ್ತು. ಆವಾಗ ಏನಾಯ್ತು, ನನಗೆಲ್ಲ ಒಂದ್ ಕಡೆ ಟೋಟಲ್ ಆಗಿ ಡಿಸಪಾಯಿಂಟ್ ಆದಂಗಾಯ್ತು. ನಮ್ ತಂದೆ ಹಿಂಗಂದ್ರು, ಇವ್ರು ಬೇರೆ ಎಲ್ಲ ಇದಾಯ್ತಲ್ಲ ಅನ್ಬಿಟ್ಟು ನಾನೇನ್ ಮಾಡಿದೆ, ಸುಮ್ಮನೆ ಗೊತ್ತಿರ್ಬೇಕಲ್ಲ ಅನ್ಬಿಟ್ಟು ಅಷ್ಟೊಂದು ದಿವಸ ಒಂದು ಪೇಪರ್ ನೋಡ್ತಾ ಇದ್ದೆ. ಅಲ್ಲಿ ಔಷಧ ವಿಜ್ಞಾನಕ್ಕೆ ಆಹ್ವಾನ ಇದೆ, ತಿರುಗಿ ಮತ್ತೆ ಕೆಲ ವಿದ್ಯಾರ್ಥಿ ನಾಯಕತ್ವ ಇದು ಮಾಡೋಣ ಅನ್ಬಿಟ್ಟು ಅದಕ್ಕೆ ಸೇರ್ಬಿಡೋದು ಅಂತ ಹೋಗಿ ಸೇರ್ಕೊಂಡೆ. ಅಲ್ಲೋಗಿ ಸೇರಿದೆ, ಅಲ್ಲಿ ಕಾಲೇಜ್ನ ಪ್ರೆಸಿಡೆಂಟ್ ಅದೇ ತಿರುಗಿ ಅಲ್ಲಿ. ಅಂದ್ರೆ ಪ್ರತಿ ಸಲಾನು ಹೋರಾಟಗಳನ್ನ ಬಿಟ್ಟು ಬಂದಾಗ್ಲೂ ಕೂಡ ಮತ್ತೆ ಒಂದು ಹೋರಾಟ ಶುರು ಆಗುತ್ತೆ, ಮತ್ತೊಂದು ಬದಲಾವಣೆಗಳು ಶುರು ಆಗುತ್ತೆ. ಹೀಗೆ ನಿರಂತರವಾಗಿ ನಿಮ್ಮ ಬದಲಾವಣೆ, ನಿಮ್ಮ ಹೋರಾಟದ ಜೀವನ ತುಂಬಾ ಚೆನ್ನಾಗಿದೆ. ಹೋರಾಟದ ಕಥೆಗಳು, ಆ ಹೋರಾಟದ ದಿನಗಳು. ನನಗೆ ಈ ವಿಚಿತ್ರ ಅಂದ್ರೆ ಹೆಂಗ್ ಗೊತ್ತೇನೋ, ನಾವು ಪಾದಯಾತ್ರೆ ಮುಗಿಸಕ್ ಮೊದಲು ನಮ್ಗೆ ಇನ್ನೊಂದು ದೊಡ್ಡ ಚಳವಳಿ ಅಂದ್ರೆ ಚಿದಾನಂದ ಮೂರ್ತಿ ಅವರು ಗೋಕಾಕ್ ಚಳವಳಿ. ಇದು ಹೌದು. ಗೋಕಾಕ್ ಚಳವಳಿಗೆ ನಾನು ಹೋಗೋದು, ನಮ್ಮ ದಾಸರಲ್ಲಿ ನಮ್ಮ ರಾಜಾಜಿನಗರದಲ್ಲಿ ಏನ್ ಮಾಡಿದ್ವಿ, ಮೃತ ಭಾಷೆ, ಸಂಸ್ಕೃತ ಮೃತ ಭಾಷೆ, ಮೃತ ಭಾಷೆಯ ವಿರುದ್ಧ ಜೀವಂತ ಭಾಷೆಯ ಚಳವಳಿ ಅಂತ ಬರಗೂರು ರಾಮಚಂದ್ರಪ್ಪನವರು ಒಂದು ಸಭೆ ಮಾಡಿದ್ರು. ನಿಜ ಸರ್, ನೀವು ಕನ್ನಡ ಭಾಷೆಯ ಉಳಿವಿಗಾಗಿ ಮಾಡಿದಂತ ಹೋರಾಟದ ಬಗ್ಗೆ ಮತ್ತೆ ಮಾತಾಡೋಣ. ಸದ್ಯಕ್ಕೆ ನಮ್ಮ ಸುತ್ತಮುತ್ತಲು ಏನ್ ನಡೀತಾ ಇದೆ, ಸುದ್ದಿಗಳು ಏನಿವೆ ನೋಡ್ಕೊಂಡ್ ಬರೋಣ ದೂರದರ್ಶನದಲ್ಲಿ. ಸದ್ಯಕ್ಕೆ ವಾರ್ತಾ ಸಮಯ. ವಾರ್ತೆಗಳ ನಂತರ ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ KV ನಾಗರಾಜ್ ಮೂರ್ತಿಯವರು, ಹಿರಿಯ ರಂಗಕರ್ಮಿ, ರಂಗಭೂಮಿಯ ಕಲಾವಿದ. ನಾಗರಾಜ್ ಮೂರ್ತಿಯವರು ಅಲಿಯಾಸ್ ಗಿಬ್ಸ್ ಅವರು ನಮ್ಮ ಜೊತೆಗಿದ್ದಾರೆ. ಏನ್ ಸರ್ ಇದು ಗಿಬ್ಸ್? ಹರ್ಷಲ್ ಗಿಬ್ಸ್? ಅದೊಂದು ವಿಚಿತ್ರ. ದತ್ತಾ ಟ್ಯುಟೋರಿಯಲ್ಸ್ ಅಲ್ಲಿ YSV ದತ್ತ ಇದಾರಲ್ಲ, ನಾವೇನ್ ಮಾಡಿದ್ವಿ, ಚಿನ್ನಸ್ವಾಮಿ ಅವರು ಅವಾಗ ಅಧ್ಯಕ್ಷರಾಗಿದ್ರು ಕ್ರಿಕೆಟ್ ಬೋರ್ಡ್ಗೆ, ಅವಾಗ KCAಗೆ. ಅವಾಗ ನಾವು ಅವರು ಮನೆಗೆ ಹೋದಾಗ, ನೀವೆಲ್ಲ ಸ್ಥಳೀಯವಾಗಿ ಒಂದು ಟೂರ್ನಮೆಂಟ್ ಮಾಡಿ ನಾವು ನಮ್ಮ ಕ್ರಿಕೆಟ್ ಅಸೋಸಿಯೇಷನ್ ಇಂದ 5,000 ರೂಪಾಯಿ ಕೊಡ್ತೀವಿ ಅಂದ್ಬಿಟ್ರು. ಸರಿ, ನಾವೇನ್ ಮಾಡಿದ್ವಿ, ದತ್ತಾ ಮಾಸ್ಟರ್ ನಾವೆಲ್ಲ ಸೇರಿ ಶುರು ಮಾಡಿದ್ವಿ. ಬಹಳ ದೊಡ್ಡ ರೀತಿಯಲ್ಲಿ ನವರಂಗ್ ಗ್ರೌಂಡ್ ಅಲ್ಲಿ ಹಿಡಿಯೋದು. ಅವತ್ತೇನಾಯ್ತು, ಇಲ್ಲಿ KCA ನಲ್ಲಿ ವೆಸ್ಟ್ ಇಂಡೀಸ್ ಟೀಮ್ ಬಂದಿತ್ತು. ಅವಾಗ ನಾವು ನಮ್ದು ಮ್ಯಾಚು ಟೆನ್ನಿಸ್ ಬಾಲ್ ಇಲ್ಲಿ ನಡೀತಾ ಇತ್ತು. ಇಲ್ಲೂ ಕೂಡ ಹೆಚ್ಚು ಕಡಿಮೆ 1,000 ಜನ ಇರೋರು ಆಡಿಯನ್ಸ್ ನೋಡಕ್ಕೆ, ಪ್ರೇಕ್ಷಕರು. ಅಂತದ್ದು ಫೇಮಸ್ ಆಗ್ಬಿಟ್ಟಿತ್ತು ಮ್ಯಾಚ್. ರಾಜಾಜಿನಗರ ಕಪ್ ಅಂತ ಮಾಡಿದ್ವಿ ನಾವು. ರಾಜಾಜಿನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕೇಂದ್ರ ಅಂತ ಮಾಡಿ ಅದ್ರ ಮೂಲಕ ಮಾಡ್ತಾ ಇದ್ವಿ. ಅವಾಗ ಅವತ್ತು ಮ್ಯಾಚ್ ಅಲ್ಲಿ ಏನಾಯ್ತು, ನಾನು ಒಂದು ಟೀಮಿನ ಪರವಾಗಿ ನಾನು ಆಡಿದಾಗ ನನಗೆ ಅವತ್ತು
6 ವಿಕೆಟ್ ಬಂತು. ಒಂದು ರನ್ಔಟ್ ನಮ್ಮ ಮ್ಯಾಚಲ್ಲಿ, ಇನ್ನು 5 ವಿಕೆಟ್ ತಗೊಂಡೆ ನಾನು. ವಿಚಿತ್ರ ಅಂದ್ರೆ 5 ವಿಕೆಟ್ನ ಅವತ್ತು ಲ್ಯಾನ್ಸ್ ಗಿಬ್ಸ್ ಅಂತ ಇದ್ರು, ವೆಸ್ಟ್ ಇಂಡೀಸ್ನ ಸೀನಿಯರ್. ಹರ್ಷಲ್ ಗಿಬ್ಸ್ ಒಬ್ರು, ಲ್ಯಾನ್ಸ್ ಗಿಬ್ಸ್, ಹರ್ಷಲ್ ಗಿಬ್ಸ್ ಅಲ್ಲ, ಲ್ಯಾನ್ಸ್ ಗಿಬ್ಸ್. ಲ್ಯಾನ್ಸ್ ಗಿಬ್ಸ್ ಅವರು ಅವತ್ತು ಇದನ್ನು ಅಷ್ಟೊಂದು ಕಾಲೇ ಪ್ರಪಂಚದ ಅದ್ಭುತವಾದಂತ ಸ್ಪಿನ್ ಬೌಲರ್ ಅವನು. ನಾನು ಸ್ಪಿನ್ ಮಾಡಿ ಅವತ್ತು 5 ವಿಕೆಟ್ ತಗೊಂಡೆ. ಅವಾಗ ದತ್ತ ಮಾಸ್ಟರ್, ನೀನು ಏನಯ್ಯ ಗಿಬ್ಸ್ ಆಗ್ಬಿಟ್ಟೆ ಕಣಯ್ಯ ಅಂತ. ಗಿಬ್ಸ್ ಇನ್ಮೇಲೆ ನಿನ್ನ ಹೆಸರು ಗಿಬ್ಸ್ ಅಂತ ತಮಾಷೆಗೆ ಅಂತ ಅಂದ್ರು. ಅವತ್ತೆಲ್ಲರೂ ಏನ್ ಗಿಬ್ಸ್ ಅಂತ ಶುರುವಾಗಿದ್ದು ಎಷ್ಟು ಮಟ್ಕಾಯ್ತು ಅಂದ್ರೆ ಕೊನೆಗೆ ನನ್ನ ಹೆಸರೇ ನನಗೆ ಎಷ್ಟೋ ಸತಿ ಗಿಬ್ಸ್ ಅಂದಿರ ಇದ್ರೆ ನನ್ಗೆ ಯಾರೋ ಬೇರೆಯವ್ರು ಕರೀತಾ, ನಾಗರಾಜ ಮೂರ್ತಿ ಅಂದ್ರೆ ಬೇರೆಯವ್ರು ಕರೀತಾ ಇದ್ದಾರೆ. ಅಷ್ಟು ಮಟ್ಟಿಗೆ ನನ್ನ ಇಡೀ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ನಲ್ಲಿ ನಾನು ಕನ್ನಡ ಸಂಘ ಚುನಾವಣೆಗೆ ನಿಂತ್ಕೊಂಡಾಗ ನಾಗರಾಜ ಮೂರ್ತಿ ಅಂತ ಹೆಸರು ಹಾಕಿದ್ರು ಕೂಡ ಬ್ರಾಕೆಟ್ ನಲ್ಲಿ ಗಿಬ್ಸ್ ಅಂತ ಹಾಕ್ಬೇಕಾಗಿತ್ತು. ಗಿಬ್ಸ್ ಅಂತ ಹಾಕ್ತಿದ್ದೆ ನಾನು. ಆ ತರ ಹಾಕಿ ಚುನಾವಣೆಯಲ್ಲಿ ಗೆಲ್ಬೇಕಾಯ್ತು. ಹಾಗೆ ಗಿಬ್ಸ್ ಅನ್ನೋ ಹೆಸರು ಬಹಳ ಪಾಪ್ಯುಲರ್ ಆಯ್ತು. ಅದಾದ್ಮೇಲೆ ಎಲ್ಲರೂ ಕೂಡ ಕರೀತಿದ್ದು, ಇವನ್ ದೊಡ್ಡ ದೊಡ್ಡ ಸೀನಿಯರ್ ಲೀಡರ್ಸ್ ಕೂಡ ನಾನು ಗಿಬ್ಸ್ ಬಂದಿಲ್ವಾ, ಗಿಬ್ಸ್ ಹೋಗ್ಲಿಲ್ವಾ, ಗಿಬ್ಸ್ ಕೇಳ್ಬಿಡಿ ಅದೇ ಅಂತ ಆ ತರ ಹೆಸರು ಫೇಮಸ್ ಆಯ್ತು. ಆಯ್ತು ಸರ್, ನಾವು ಇಂಟರ್ವ್ಯೂ ಪೂರ್ತಿ ಮುಂದೆ ಗಿಬ್ಸ್ ಅಂತಾನೆ ಮಾತಾಡ್ತೀವಿ. ಆಮೇಲೆ ನನ್ಗೆ ಇದು ಹಿಂದೆ ಹೇಳ್ತಿದ್ನಲ್ಲ, ಗೋಕಾಕ್ ಚಳವಳಿ ಪ್ರಾರಂಭ ಆಯ್ತು. ಅವಾಗ ನಾವೇನ್ ಮಾಡಿದ್ವಿ, ಈ ಗೌರ್ಮೆಂಟ್ ನಾವು ಮೆರವಣಿಗೆ ಅಂತ ಹೇಳಿದ್ರು. ನಾವೆಲ್ಲ ಅದಕ್ಕೆ ಮೊದಲು ಬರ್ಗೂರ್ ರಾಮಚಂದ್ರಪ್ಪನವರು ರಾಜಾಜಿನ ರಾಮ ಮಂದಿರ ಮೈದಾನದಲ್ಲಿ ಮೃತ ಭಾಷೆಯ ವಿರುದ್ಧ ಕನ್ನಡ ಜೀವಂತ ಭಾಷೆ ಅಂತ, ಅಂದ್ರೆ ಸಂಸ್ಕೃತ ಇಸ್ ಎ ಡೆಡ್ ಲ್ಯಾಂಗ್ವೇಜ್ ಅಂತ ಅಂದ್ಬಿಟ್ಟು ಸತ್ತೋಗಿದೆ. ಅದನ್ನ ನಾವು ನಮ್ಮ ಈಗಿನ ಮಕ್ಕಳಿಗೆ ಸಮಾನಾಂತರವಾಗಿ ನೀವು ಮಾರ್ಕ್ಸ್ಕೊಡ್ತೀರಿ. ಸಂಸ್ಕೃತವನ್ನ ಇಂಗ್ಲಿಷ್ ನಲ್ಲಿ ಬೇರೆ ಭಾಷೆಯಲ್ಲಿ ಬರೆದ್ಬಿಟ್ಟು 150ಕ್ಕೆ ಇರ್ತಿತ್ತು ಅವಾಗ ಸಬ್ಜೆಕ್ಟ್. 120, 130, 150 ತಗೊಂಡ್ಬಿಡ್ತಾರೆ. ಕನ್ನಡದ ಮಕ್ಕಳಿಗೆ 70, 80 ಹೆಂಗ್ ಕೊಡ್ತೀರಾ 150ಕ್ಕೆ ಅಂತ ದೊಡ್ಡ ಚಳವಳಿ ಆಯ್ತು. ಚಳವಳಿ ಆದಾಗ ನಾವೆಲ್ಲರೂ ಕೂಡ ಅದು ಚಳವಳಿನಲ್ಲಿ ಸೇರ್ಕೊಂಡ್ವಿ. ಅದ್ ಮುಂದೆ ಗೋಕಾಕ್ ಅವ್ರನ್ನ ನೇಮಿಸಿದ್ರು ಸಮಿತಿ ಮಾಡಿ. ಗೋಕಾಕ್ ಅವರು ಧಾರವಾಡದಲ್ಲಿ ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಕೂಡ ಸಂವಾದಗಳು ಸಂಭಾಷಣೆಗಳ ಮೂಲಕ ಅವರು ವರದಿಯನ್ನ ಕೊಡೋದು ಸರ್ಕಾರಕ್ಕೆ ಅಂತ ಆಯ್ತು. ಅವರು ವರದಿಯನ್ನ ಕೊಟ್ಟಾಗ ಅದು ಕನ್ನಡದ ಪರವಾಗಿ ಕೊಟ್ರು, ಆದ್ರೆ ಸರ್ಕಾರ ಅದನ್ನು ಒಪ್ಪಿರಲಿಲ್ಲ. ಆಗ ನಾವು ಗೋಕಾಕ್ ವರದಿ ಜಾರಿಗೆ ಬರಲಿ ಅಂತ ಚಳವಳಿ ಶುರುವಾಯಿತು. ನಾವು ಮೊದಲೇ ಅದು ವಿರುದ್ಧ ಹೋರಾಟ ಮಾಡಿದ್ದಂಥವ್ರು ಗೋಕಾಕ್ ವರದಿ ಆಗ್ಲೇಬೇಕು ಅಂತ ನಾವೆಲ್ಲ. ಅವಾಗ ಚಿದಾನಂದ ಮೂರ್ತಿ ನೇತೃತ್ವ ವಹಿಸಿದ್ರು ಬೆಂಗಳೂರಿನಲ್ಲಿ. ಒಂದಿನ ಮೆರವಣಿಗೆ ಹೊರಟ್ರು. ಮೆರವಣಿಗೆ ಮೈಸೂರು ಬ್ಯಾಂಕ್ ಚೌಕದಿಂದ ಮೆರವಣಿಗೆ ಹೊರಟ್ರೆ ನಾವೆಲ್ಲ ದೊಡ್ಡ ಇದು ಕೆಲಸ ಆಗ್ಬೇಕಾಗಿರೋದು ಒಂದು 25-30 ಜನ ಇದ್ವಿ ಮೊದಲನೇ ದಿವಸ ನಾವು ಮೆರವಣಿಗೆ ಹೋದಾಗ. ಅವಾಗೆಲ್ಲ ಚಳವಳಿಗಳು ನಡೆದ್ರೆ ಏನಾಗ್ತಿತ್ತು, ಮೈಸೂರು ಬ್ಯಾಂಕ್ ಚೌಕದಲ್ಲಿ ಶುರುವಾಗೋದು, ಕಬ್ಬನ್ ಪಾರ್ಕ್ ಶಾಂತವೇರಿ ಗೋಪಾಲ್ಗೌಡ ವೃತ್ತದಲ್ಲಿ ಕಬ್ಬನ್ ಪಾರ್ಕ್ ಒಳಗಡೆ ನಮ್ಗೆಲ್ಲ ಜಾಗ ಕೊಡೋರು, ಅಲ್ಲಿ ಚಳವಳಿ ಮಾಡ್ತಿದ್ವಿ. ಇವಾಗಿನ ತರ ಸ್ವಾತಂತ್ರ್ಯ ಉದ್ಯಾನವನ ಅಲ್ಲ, ಕಬ್ಬನ್ ಪಾರ್ಕ್ ಒಳಗಡೆ ಅಲ್ಲಿ ಹೋಗಿ ಕೂತ್ಕೊಂಡ್ವಿ. 20 ಜನ 25 ಜನ ಇದ್ರು. ತಿರುಗಿ ನಾಳೆ ಬೆಳಗ್ಗೆ ಮತ್ತೆ ಕಂಟಿನ್ಯೂಸ್ ಅದು ಮತ್ತೆ ಮೆರವಣಿಗೆ ಮೈಸೂರು ಬ್ಯಾಂಕ್ ಚೌಕದಿಂದ ಅಂತ. ಅವಾಗ ನಾನೇನ್ ಮಾಡಿದೆ, ಸರ್ ಇಷ್ಟು ಜನ ಇದ್ರೆ ಆಗಲ್ಲ ಸರ್, ಜನ ಸೇರಿಸ್ಬೇಕು. ನಾವು ನೋಡೋಣ ನಾಗರಾಜ ಮೂರ್ತಿ ಎಷ್ಟು ಜನ ಇದ್ದೇವೆ ಅಷ್ಟೇ ಜನ ಅಂತ ಅನ್ನೋರು. ಚಿದಾನಂದ ಮೂರ್ತಿ, ಗೋರು ಚನ್ನಬಸಪ್ಪನವರು, ಎಲ್ಲ ಶೇಷಗಿರಿ ರಾವು, ಮೈಸೂರು ಶೇಷಗಿರಿ ರಾವು, ಈ ತರ ತುಂಬಾ ಜನ ಎಲ್ಲ ಪಾಪ ಎಲ್ಲ ಡಾಕ್ಟರ್ ವಿಜಯಮ್ಮ, ಎ ಪಂಕಜ ಅವರು, ನುಗ್ಗೇಳಿ ಪಂಕಜ ಅವರು ಎಲ್ಲರೂ ಕೂಡ ಬರೋರು ಅವಾಗೆಲ್ಲ ಮೆರವಣಿಗೆಗೆ. ಸಿದ್ದಯ್ಯ ಪುರಾಣಿಕರು ಅವರು ರಿಟೈರ್ಡ್ ಆಗಿದ್ರು ಆಗ್ತಾನೆ, ಸಿದ್ದಯ್ಯ ಪುರಾಣಿಕರು ಇವರೆಲ್ಲರೂ ಮೆರವಣಿಗೆಗೆ ಬರೋರು. ಎಲ್ಲ ದೊಡ್ಡವ್ರ ಮೆರವಣಿಗೆಗೆ ಬರೋರು. ಅವರು ಇವ್ರಿಗೆ ಕಾಂಟ್ಯಾಕ್ಟ್ಗಳು ಕಡಿಮೆ ಇಟ್ಕೊಂಡಿದ್ರು ಅವರು. ಆವಾಗ ನಾನೇನು ಮಾಡಿದೆ, ಗೌರ್ಮೆಂಟ್ ಸೈನ್ಸ್ ಕಾಲೇಜ್ಗೆ ಹೋಗಿ ನಾನು ಅಲ್ಲೇ ಮಾತಾಡಿ, ನಾವು ಅವರು ಮೈಸೂರು ಬ್ಯಾಂಕಿಂದ ಬರೋ ಅಷ್ಟೊತ್ತಿಗೆ ಸುಮಾರು ಹೆಚ್ಚು ಕಡಿಮೆ 1,000 ಜನ ಕರ್ಕೊಂಡು ನಾನು KR ಸರ್ಕಲ್ಗೆ ಬಂದೆ. ಅವಾಗ ಏನು ಎಲ್ಲ ಲಾಗ ಹಾಕೋದು, ಎಲ್ಲ ಹುಡುಗರುಗಳು ಘೋಷಣೆ ಎಲ್ಲ ಒಂದು ತರದ ದೊಡ್ಡ ಇದಾಯ್ತು. ಆವತ್ತಿಂದ ಗೋಕಾಕ್ ಚಳವಳಿಗೆ ದೊಡ್ಡ ಪುಷ್. ಅದಕ್ಕೇನೆ ಅವರು ಗೋಕಾಕ್ ಚಳವಳಿ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ ಚಿದಾನಂದ ಮೂರ್ತಿ ಅವರು, ಅವರೇ ಬರ್ಕೊಂಡಿದ್ದಾರೆ. ಈ ತರ ನಾವು 20 ಜನ 30 ಜನ 50 ಜನ ಹೋಗ್ತಿದ್ದು. ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ವಿದ್ಯಾರ್ಥಿಗಳನ್ನ ನಾಗರಾಜ ಮೂರ್ತಿ ಅವ್ರು ಕರ್ಕೊಂಡು ಬಂದು ಸೇರಿಸಿದ ಮೇಲೆ ಅದಕ್ಕೆ ಒಂದು ಶಕ್ತಿ ಬಂತು. ಅದಾದ ನಂತರ ಅದು ಹೋಗಿದ್ರಿ. ಅವಾಗ ಏನ್ ಮಾಡ್ರು ಹುಡುಗರುಗಳೇನ್ ಮಾಡಿದ್ರು, ನೆಕ್ಸ್ಟ್ ಡೇ ಏನ್ ಮಾಡ್ಬಿಟ್ರು ಚಳವಳಿಗೆ. ಯಾವಾಗ ಅವ್ರು ಸರ್ಕಾರ ಜಗ್ಲಿಲ್ಲ, 1000 ಜನ ಹೋದ್ರು ಏನು ಜಗ್ಲಿಲ್ವಲ್ಲ, ಸುಮಾರು 20 ಬಸ್ಗಳನ್ನ ಸುಟ್ಬಿಟ್ರು ನಮ್ಮ ಕಾಲೇಜ್ ಹುಡುಗರುಗಳು. ಬಸ್ಗಳನ್ನೆಲ್ಲ ಸ್ಟ್ರೈಕ್ ಮಾಡಿ ಬೆಂಗಳೂರು ಬಂದಲ್ಲ ಏನೋ ಅಲ್ಲ, ಜಸ್ಟ್ ಗೋಕಾಕ್ ಬರ್ಲಿ ಜಾರಿಗೆ ಬರ್ಲಿ ಅಂತ ಬಸ್ಗಳಿಗೆಲ್ಲ ಕಲ್ಲು ಹೊಡೆದು ಬಸ್ಗಳು ಸುಟ್ಟು. ಆವಾಗ ಅದಕ್ಕೊಂದು ಬೇರೆ ರೀತಿಯಾದಂಥ ಶುರುವಾಗೋಯ್ತು.
ಎಲ್ಲ ಕಡೆನೂ ಶುರುವಾಗೋಯ್ತು. ಈಗ ನಾವು ಯಾವಾಗ ಒಂದು ಬಸ್ಗಳು ಕಲ್ಲು ಹೊಡೆದು ಒಂದು 2-3-20 ಬಸ್ಗಳು ಒಂದೇ ದಿನ ಸುಟ್ಟೋಯ್ತು. ಅವಾಗ ಏನಾಗೋಯ್ತು, ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ, ಮೈಸೂರಿನಲ್ಲಿ ಎಲ್ಲ ಕಡೆ ಶುರುವಾಯಿತು. ಅದಾದ್ಮೇಲೆ ರಾಜ್ಕುಮಾರ್ ಅವರೇ ಬಂದ್ಬಿಟ್ರು ಇದಕ್ಕೆ ಚಳವಳಿಗೆ. ರಾಜ್ಕುಮಾರ್ ಬಂದ ನಂತರ ಅದು ಲಕ್ಷಗಟ್ಟಲೆ ಜನ ಸೇರಕ್ಕೆ ಶುರುವಾಗೋಯ್ತು. ಹಾಗಾಗಿ ಆ ಗೋಕಾಕ್ ಚಳವಳಿಯ ಒಂದು ನಿಜವಾದಂಥ ತಿರುವಿಗೆ ಮೂಲ ಕಾರಣ ಅಂದರೆ ಒಂದು ರಾಜ್ಕುಮಾರ್, 2 ಗೌರ್ಮೆಂಟ್ ಸೈನ್ಸ್ ಕಾಲೇಜು, ಅಲ್ಲಿಂದ ಶುರುವಾಯಿತು. ಹಾಗೆ ಕನ್ನಡ ಚಳವಳಿ ತೋರಿಸ್ಕೊಂಡು ಅದಾದ ನಂತರ ಸಿದ್ದಯ್ಯ ಪುರಾಣಿಕ ನೇತೃತ್ವದಲ್ಲಿ KPSC ಪರೀಕ್ಷೆಗಳನ್ನ ಕನ್ನಡದಲ್ಲಿ ಬರೆಯೋದಕ್ಕೆ, ಮೊದಲು ಇಂಗ್ಲೀಷಲ್ಲಿ ಇದ್ದು KPSC ಪರೀಕ್ಷೆಗಳು ಕನ್ನಡದಲ್ಲಿ ಬರೆಯೋದಕ್ಕೆ, ಕನ್ನಡ ಮಾಧ್ಯಮದಲ್ಲಿ ಬರೆಯೋದಕ್ಕೆ ನಾವು ಹೋರಾಟಗಳು ಮಾಡಿದ್ವಿ. ಆಮೇಲೆ ಇದೇ ದೂರದರ್ಶನದ ವಿರುದ್ಧ ಉರ್ದು ವಾರ್ತೆ ಬಂದಾಗ ನಾವು ಉರ್ದು ವಿರುದ್ಧ ಹೋರಾಟ ಮಾಡಿದ್ವಿ. ಅದಾದ್ಮೇಲೆ ಯಾಕಂದ್ರೆ ಪ್ರೈಮ್ ಟೈಮಲ್ಲಿ ನಮ್ದು ಕನ್ನಡ ಹಾಕ್ಬೇಕು, ಅದಾದ್ಮೇಲೆ ಉರ್ದು ಹಾಕ್ಬೇಕು ಅಂತ ಇದಾಯ್ತು. ಹೀಗೆ ಅನೇಕ ಚಳವಳಿಗಳು ಕನ್ನಡಕ್ಕೆ ಏನೇ ಕೂತ್ ಬಂದ್ರು, ಸಿನಿಮಾಗಳು ವಿಚಾರಗಳಲ್ಲಿ ಮೈಸೂರು ಬ್ಯಾಂಕ್ನಲ್ಲಿ ಇದು ಕೆಂಪೇಗೌಡ ರಸ್ತೆನಲ್ಲಿ ಇಷ್ಟು ಚಿತ್ರಗಳು ಕನ್ನಡದವು ಹಾಕಲೇಬೇಕು, ಇಷ್ಟು ಸಹ ಹಾಕಲೇಬೇಕು ಅಂತ, ಥಿಯೇಟ್ರ್ ಕೊಡಬೇಕು ಅಂತ ಹೋರಾಟ. ಈ ಥರ ಹೋರಾಟಗಳು ನಿರಂತರವಾದಂಥ ಕನ್ನಡ ಪರ ಹೋರಾಟಗಳನ್ನ ನಾವು ಕನ್ನಡಕ್ಕೆ ಏನೇ ಸಮಸ್ಯೆ ಆದರೂ ತಕ್ಷಣ ಅದಕ್ಕೆ ಸ್ಪಂದಿಸ್ತಾ ಇದ್ವಿ, ಹೋರಾಟ ಮಾಡ್ತಾ ಇದ್ವಿ. ಹೀಗೆ ಕನ್ನಡ ಚಳವಳಿ ಆಯ್ತು ಅಂತ ಹೇಳ್ತೀರಿ ಸರ್. ಇನ್ನು ವಿದ್ಯಾರ್ಥಿಗಳ ನಾಟಕ ಮತ್ತು ರಂಗ ಸಂಘಟನೆ, ಇದರ ಬಗೆಗಿನ ನಿಮ್ಮ ಆಸಕ್ತಿ ತುಂಬಾ ಅಪಾರ ಮತ್ತೆ ನಿಮ್ಮ ಕೊಡುಗೆ ಅದ್ಭುತವಾಗಿರುವಂತದ್ದು. ಇವತ್ತಿಗೂ ಕೂಡ ರಂಗ ಸಂಘಟನೆಗಾಗಿ ನೀವು ನಾಟಕಕ್ಕಿಂತ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀರಾ, ಯಾಕೆ ಅಂತ? ನಾನು ಹೇಳಿದ್ನಲ್ಲ, ಕಾಲೇಜು ವಿದ್ಯಾರ್ಥಿ ಆಗಿದ್ದಾಗ ಧನ್ವಂತರಿ ಚಿಕಿತ್ಸೆ ಮೂಲಕ ಬಂದೆ. ಅದಾದ್ಮೇಲೆ ನಾನು BA ಡ್ರಾಮಾ ಸೇರಿದೆ, ಅದೆಲ್ಲ ಹೇಳಿದ್ದೀನಿ. BA ಡ್ರಾಮಾ ಸೇರಿದಾಗ ನನಗೆ ಶಹಜಹಾನ್ ಅಂತ ಒಂದು ನಾಟಕ ಮಾಡಿದ್ರು, ಶಹಜಹಾನ್ ಅಂತ. ಆ ನಾಟಕ ಮಾಡಿದಾಗ ನಾನು ಅದನ್ನ ಇದರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿಸ್ಬೇಕು ಅಂತ ಹೊರಟ್ವಿ. ಅಷ್ಟೊತ್ತಿಗೆ R.T. ರಮ ಅಂತಿದ್ರು, ನಿಮ್ಗೆ ಗೊತ್ತಿರಬೇಕು. R.T. ರಮ ನರಸಿಂಹರಾಜ್ ಅವ್ರ ಜೊತೆ ಆಕ್ಟ್ ಮಾಡ್ತಿದ್ದಂಥ ನಟಿ. ಅವ್ರು ನನಗೆ ಟೀಚರ್ ಆಗಿದ್ರು ಗೌರ್ಮೆಂಟ್ ಇದು ಸೆಂಟ್ರಲ್ ಕಾಲೇಜಲ್ಲಿ ಡ್ರಾಮಾ ಡಿಪಾರ್ಟ್ಮೆಂಟಲ್ಲಿ. ಆಕೆ NST ಮಾಡ್ಕೊಂಬಂದು ಟೀಚರ್ ಆಗಿದ್ರು. ಸುಧೀಂದ್ರ ಶರ್ಮಾ ಅಂತಿದ್ರು, ಡಾಕ್ಟರ್ KM ರಾಜಗೋಪಾಲ್, H.K. ರಂಗನಾಥ್ ಅಂತ ಬಹಳ ದೊಡ್ಡ ಥಿಯೇಟ್ರನ್ನ ಬೆಳೆಸ್ತಂಥವ್ರು, ಕನ್ನಡ ಥಿಯೇಟ್ರನ್ನ ಬೆಳೆಸೋ ಬಹಳ ದೊಡ್ಡ ಕೊಡುಗೆ ಇದೆ. ಆಮೇಲೆ ತುಘಲಕ್ ನಾಟಕವನ್ನ ಕರ್ನಾಟಕದಲ್ಲಿ ಡೈರೆಕ್ಟ್ ಮಾಡಿ ಹವ್ಯಾಸಿ ರಂಗಭೂಮಿಗೆ ದೊಡ್ಡ ತಿರುವನ್ನು ಕೊಟ್ಟಂಥವ್ರು ಪ್ರೊಫೆಸರ್ B. ಚಂದ್ರಶೇಖರ್. ಎಲ್ಲರೂ ಕೂಡ CR ಸಿಂಹ ಅಂತಾರೆ. CR ಸಿಂಹ 3ನೇ ವರ್ಷನ ಅದು ಅವ್ರು ಮಾಡಿದ್ದು. ಮೊದಲನೇ ವರ್ಷದಲ್ಲಿ ಮಾಡಿದಂಥವ್ರು ಪ್ರೊಫೆಸರ್ B. ಚಂದ್ರಶೇಖರ್. ಆ B. ಚಂದ್ರಶೇಖರ್ ನಮ್ಮ ಟೀಚರ್ ಆಗಿದ್ರು. ಅವರೆಲ್ಲ ಶಹಜಹಾನ್ ನಾಟಕನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿಸೋದು ಅಂತ. ಅದುವರೆಗೂ ಏನಾಗ್ತಿತ್ತು, ನಮ್ಮ ನಾಟಕಗಳು ಅಲ್ಲೇ ಒಂದು ಗ್ಯಾರೇಜ್ ಇತ್ತು, ಬಸ್ ಗ್ಯಾರೇಜ್ ಇತ್ತು ಯೂನಿವರ್ಸಿಟಿನಲ್ಲಿ. ಆ ನಾಟಕ ಮುಗಿಯೋರು ಒಂದು 100 ಜನ ಬರೋರು ಹೊಟ್ಟೋಗ್ಬಿಡೋದು. ನಾನೇನು ಮಾಡಿದೆ, ಹೋಗಿ ಕೇಳ್ಕೊಂಡೆ ಇವ್ರನ್ನ. ಅವಾಗ ಲೋಕೇಶ್, ಇವಾಗ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾರಲ್ಲ, ಲೋಕೇಶ್ನ ಹೋಗ್ಬಿಟ್ಟು, ಲೋಕೇಶು ಕಪ್ಪಣ್ಣ ಅಂತಿದ್ರು, ಸರ್ ಈ ಥರ ನಾವು ನಾಟಕ ಮಾಡಬೇಕು, ದಯವಿಟ್ಟು ಒಂದು ಅವಕಾಶ ಕೊಡಿ. ಹೋಗ್ರಿ, ಎಂತೆಂಥ ನಾಟಕಗಳಿದ್ದಾವೆ, ನೀವು ಯಾವುದೋ ಯೂನಿವರ್ಸಿಟಿ ಗ್ಯಾರೇಜಲ್ಲಿ ಮಾಡೋ ನಾಟಕಗಳು ಕಲಾಕ್ಷೇತ್ರ ನಮ್ಮ ಉತ್ಸವದಲ್ಲಿ ಮಾಡೋಕ್ಕಾಗುತ್ತಾ? ಅಕಾಡೆಮಿ ಫೆಸ್ಟಿವಲ್ ಅದು. ನಾನು ಅಯ್ಯೋ ಒಳ್ಳೆ ಇದಾಯ್ತಲ್ಲ ಇದು ಅಂತ ಅಂದ್ಬಿಟ್ಟು ವಾಪಸ್ ಹೋದೆ. ಹೋಗ್ಬಿಟ್ಟು ಇಲ್ಲ ನಾವೇ ಮಾಡಬೇಕು ಅಂತೇಳಿ ಅವಾಗ ನಾನೇ ಸಂಘಟನೆ ಮಾಡಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮದೇ ನಾಟಕ ಮಾಡೋಣ ಅಂಥೇಳಿ ಅವಾಗ ಫಸ್ಟು ಆ ತಂಡನ ಪ್ರಯೋಗ ರಂಗ ಅಂತ ಕಟ್ಟಿದೆ. ಕಟ್ಟಿ ಅವಾಗ ಸುಮ್ಮನೆ ಒಂದು ಶೋನ ಮಾಡಿದ್ವಿ, ಬರೀ ಯೂನಿವರ್ಸಿಟಿ ಅವ್ರು ಮಾತ್ರ ಮಾಡಿದ್ವಿ. ಬಟ್ ಕಲಾಕ್ಷೇತ್ರ ತುಂಬಿಸಿದ್ವಿ. ಅವಾಗ ಬೇರೆಯವ್ರಿಗೆಲ್ಲ ಒಂಥರ ಇದಾಯ್ತು, ಅರೇ ಚೆನ್ನಾಗಿ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಹಂಗೆ ಶುರುವಾಯಿತು. ಅದಾದ್ಮೇಲೆ ನಾನು ಪೂರ್ಣ ಪ್ರಮಾಣದಲ್ಲಿ ಸಂಘಟನೆಗೆ ಸೇರ್ಕೊಂಡ್ಬಿಟ್ಟೆ. ಪ್ರಯೋಗ ರಂಗ ಬರೀ ಯೂನಿವರ್ಸಿಟಿನಲ್ಲೇ ಇದ್ಬಿಟ್ರೆ ಆಗೋದಿಲ್ಲ ಅಂತೇಳಿ ಅಲ್ಲಿಗೆ ಹೋದೆ. ಕಲಾಕ್ಷೇತ್ರದಲ್ಲೇ ಹೋಗಿ ನಿಂತ್ಕೊಂಡೆ. ಕಲಾಕ್ಷೇತ್ರದಲ್ಲಿ ನಿಂತ್ಕೊಂಡು ಒಂದು ಕಡೆ ರಾಜಕಾರಣ ಪರ್ಗ ನಡೀತಾ ಇತ್ತು. ಇಲ್ಲಿ ನಾನೇನು ಮಾಡಿದೆ, ನಾನು ನಾಗೇಂದ್ರ ಶಾ, ಸತ್ತೋದ್ನಲ್ಲ ಕಾಶಿ, ಸಂಕೇತ್ ಕಾಶಿ, ವಾಸು ಅಂತ ಇದ್ರು, ವಾಸು, ಧನಂಜಯ, ರಘು, ಆಮೇಲೆ ಇನ್ನು ಬಹಳ ಜನ ದೊಡ್ಡ ದೊಡ್ಡವರೆಲ್ಲ ಸೇರಿಕೊಂಡು, ಆಚಾರ್ ಅಂತ ಮಯಾ ಬ್ರಹ್ಮಚಾರ್, ಇವರೆಲ್ಲರೂ ಕೂಡ ಸೇರಿಸ್ಕೊಂಡು ಪ್ರಯೋಗ ರಂಗ ಅಂತ ಶುರು ಮಾಡಿದ್ವಿ. ಪ್ರಯೋಗ ರಂಗ ಯೂನಿವರ್ಸಿಟಿಯಿಂದ ಅಲ್ಲಿ ಮಾಡೋದು, ಅಂದ್ರೆ ಅಲ್ಲೇ ಬೇರೆ ಪ್ರಯೋಗ ರಂಗ ಅಂತ ಆಯ್ತು. ಆ ಪ್ರಯೋಗ ರಂಗದ ಮೂಲಕ ನಾವು ಮೊಟ್ಟ ಮೊದಲಿದಾಗ ಪ್ರೇತ ದ್ವೀಪ ಅಂತ ನಾಟಕ ಮಾಡಿದ್ವಿ. ಪ್ರೇತ ದ್ವೀಪ NA ಸೂರಿ ಅಂತ, ಇಲ್ಲಿ ದೂರದರ್ಶನಲ್ಲಿ ಅವರು ನಿರ್ಮಾಪಕರಾಗಿದ್ರು. ಅವರು NA ಸೂರಿ ಅವರು ಡೈರೆಕ್ಟ್ ಮಾಡಿದ್ರು. ಬಹಳ ಟೆಂಪೆಸ್ಟ್ ನಾಟಕದ ಕನ್ನಡ ರೂಪಾಂತರ ಬಹಳ ಚೆನ್ನಾಗಿ ಕ್ಲಿಕ್ ಆಯ್ತು. ಆ ನಾಟಕ ಸುಮಾರು ಒಂದು 20 ಪ್ರದರ್ಶನ ಬಾಂಬೆ, ಡೆಲ್ಲಿ ಇಂಥ ಕಡೆಗಳೆಲ್ಲ ಆಗೋಯ್ತು, ಬಹಳ ಹೆಸರು ಮಾಡ್ತು. ಅದಾದ್ಮೇಲೆ ಶ್ರೀನಿವಾಸ್ ಪ್ರಭು ನಾವೊಂದು ಮಾಡ್ತೀವಿ, ಅದುವರೆಗೂ ಹೆಸರೇ ಇಲ್ದಂತ ತಂಡಕ್ಕೆ
ಪ್ರಭು ನಾನು ಒಂದು ನಾಟಕ ಮಾಡಿಸ್ತೀನಿ ಅಂತ ಅಂದ್ರು. ಅವರು ಬ್ರಹ್ಮಚಾರಿ ಶರಣಾದ ಅಂತ ಅಂದ್ಬಿಟ್ಟು ಕಾಮಿಡಿ ಪ್ಲೇ ತುಂಬಾ ಕ್ಲಿಕ್ ಆಗೋಯ್ತು. ಅದು ಕೂಡ 100 ಪ್ರದರ್ಶನಗಳ ಕಾಣ್ತು. ಆಮೇಲೆ ನಾನು ಮೌನಿ ಅಂತ ಅನಂತಮೂರ್ತಿ ಅವ್ರ ಕಥೆ ತಗೊಂಡು ನಾನು ಡ್ರಾಮಟೈಸ್ ಮಾಡಿಸಿ ಉಮಾಶಂಕರ್ ಹತ್ರ ಡ್ರಾಮಟೈಸ್ ಮಾಡಿಸಿ ನಾನು ಡೈರೆಕ್ಟ್ ಮಾಡಿದೆ. ಅದು ತುಂಬಾ ಕ್ಲಿಕ್ ಆಗಿ ಇವತ್ತು ಭಾಗೀರಥಿ ಬಾಯಿ ಕದಮ್ ಅಂತ ರಂಗಾಯಣದ ನಿರ್ದೇಶಕಿ ಆಗಿದ್ದಾರೆ. ಅಸ್ಸಾಂನ ಕಲ್ಚರಲ್ ಇದಕ್ಕೆ ಡೈರೆಕ್ಟರ್ ಆಗಿದ್ರು ಅವರು. ಅವರು ಆ ಟೀಮಲ್ಲಿ ನನ್ನ ಟೀಮಲ್ಲಿ ಅವಾಗ ನನಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕಾಸ್ಟ್ಯೂಮ್ ಡಿಸೈನರ್ ವರ್ಕ್ ಮಾಡಿದ್ರು. ಆಮೇಲೆ ರಂಗಾಯಣದ ಮಂಗಳ ಇದ್ದಾಳಲ್ಲ, ಅವಳು ಫಸ್ಟ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಪ್ರೇತದೀಪ ನಾಟಕದಲ್ಲಿ ನಮ್ಮ ತಂಡಕ್ಕೇನೆ. ಈ ತರ ಶುರುವಾಯ್ತು. ಆದ್ರೆ ನಾಟಕದಲ್ಲಿ ತುಂಬಾ ಹೆಸರು ಮಾಡಿದ ನಾಟಕಗಳು ನಮ್ದು ಅಂದ್ರೆ ಬ್ರಹ್ಮಚಾರಿ ಶರಣಾದ ಇವೆಲ್ಲರ ಜೊತೆಗೆ ಮಂಟೇಸ್ವಾಮಿ ಕಥಾ ಪ್ರಸಂಗ ಸುಮಾರು 6 ತಿಂಗಳ ಕಾಲ ನಾವು ಒಂದು ರೀತಿಯಾದ ಸಂಶೋಧನೆ ಮಾಡಿದ ರಿಸರ್ಚ್ ಆಗಿ ಮಾಡಿದ ನಾಟಕ. ನಾವು ಇಲ್ಲಿಂದ ಮಹದೇಶ್ವರನ ಬೆಟ್ಟ, ಮಳವಳ್ಳಿ, ಕೊಳ್ಳೇಗಾಲ ಈ ಭಾಗದಲ್ಲಿ ಇರ್ತಕ್ಕಂಥ ನೀಲಗಾರ ಸಂಸ್ಕೃತಿಯನ್ನ ಅಧ್ಯಯನ ಮಾಡಿ ಶಿವಪ್ರಕಾಶ್ ಇವತ್ತು ಜೆಎನ್ಯುನಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಜರ್ಮನಿಯ ಟ್ಯಾಗೂರ್ ಚೇರ್ಮನ್ ಆಗಿದ್ರು ಅವರು. ಅವರು ಇಲ್ಲಿ ಪ್ರಾಧ್ಯಾಪಕರಾಗಿದ್ರು ಮಹಾರಾಣಿಸ್ ಕಾಲೇಜಲ್ಲಿ. ಅವಾಗ ಅವ್ರೇನ್ ಮಾಡಿದ್ರು, ಟೋಟಲ್ ಆಗಿ ಸಂಸ್ಕೃತಿಯನ್ನ ನೀಲಗಾರರ ಸಂಸ್ಕೃತಿಯನ್ನ ಅಧ್ಯಯನ ಮಾಡಿ ಮಾಡೋಣ ಅಂತೇಳಿ ಮಾಡಿದ್ರು. ಅದ್ಭುತವಾದಂತ, ಅದಕ್ಕೆ ಎಲ್ಲರೂ ಕೂಡ ದೊಡ್ಡವರು ವರ್ಕ್ ಮಾಡಿದ್ರು. ಯೋಗ ನರಸಿಂಹ ಅವರು ಮ್ಯೂಸಿಕ್ ಮಾಡಿದ್ರು. ಅದಕ್ಕೆ ಯೋಗಣ್ಣ ಮ್ಯೂಸಿಕ್ ಅಂದ್ರೆ ಅದು ಅದ್ಭುತವಾದ ಮ್ಯೂಸಿಕ್. ಸಿ.ಜಿ. ಕೃಷ್ಣಸ್ವಾಮಿ ಸಿಜಿಕೆ ಬೆಳಕು ವಿನ್ಯಾಸ ಈ ತರ. ಆಮೇಲೆ ಕೆಲಮನೆ ಶಂಭು ಹೆಗ್ಡೆ ಅವರು ಮಗ ಅದಕ್ಕೆ ನೃತ್ಯ ಸಂಯೋಜನೆ ಮಾಡಿ ಆ ನಾಟಕ ಸುರೇಶ್ ಆನಗಳ್ಳಿ ನಿರ್ದೇಶಕ NST ಪದವೀಧರ ಡೈರೆಕ್ಟ್ ಮಾಡಿದ್ರು. ನಾಟಕ ಸುಮಾರು ಇವಾಗ 400 ಪ್ರದರ್ಶನಗಳನ್ನು ದಾಟಿ ಮುಂದೆ ಹೋಗ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಬಹಳ ಒಳ್ಳೆ ಹೆಸರು ಬಂತು ಅದು ಆ ನಾಟಕಕ್ಕೆ. ಅಲ್ಲ ಸರ್, ನೀವು ಈಗ ಈ ನಾಟಕಗಳ ಎಲ್ಲ ದೊಡ್ಡ ಭಂಡಾರ ನೀವು ರಂಗಭೂಮಿ ಕಲಾವಿದರು ಅಂತ ಹೇಳಿ ನಾವು ನೀವು ಪರಿಚಯ ಮಾಡಿಸ್ತಿದೀವಿ. ನೀವು ಒಂದು ಡೈಲಾಗ್ ಹೇಳಿದ್ರೆ ಹೇಗೆ ಅಂತ. ಅದಲ್ಲಿ ನಿಮ್ಮ ರಂಗಭೂಮಿ ಅಂತ ಪರಿಚಯ ಮಾಡಿಸ್ತಾ ಇದೀವಿ, ನೀವು ಅಭಿನಯ ಕೂಡ ಮಾಡಿದಿರಿ ರಂಗದ ಮೇಲೆ. ನಿಮ್ಮೊಂದು ಡೈಲಾಗ್ ಕೇಳ್ಬೇಕಲ್ಲ ಸರ್ ನಾವು. ಡೈಲಾಗ್ ಯಾವ್ದು ನಿಮ್ಗೆ ಇಷ್ಟ? ಡೈಲಾಗ್ ನಾಟಕದ ಡೈಲಾಗು ಆ ಸಂದರ್ಭಕ್ಕಾದ್ರೆ ಚೆನ್ನಾಗಿರ್ತೈತೆ ಅದು ನಾಟಕದ ಡೈಲಾಗ್ಗಳು. ಯಾವ್ದೊಂದು ಪಂಚ್ ಡೈಲಾಗ್ ಅಂತ ಇರುತ್ತಲ್ಲ ಸರ್. ನನಗೆ ಇಷ್ಟವಾಗಿರೋದು ಅಂತ ಅಂದ್ರೆ ನಾನು ಈ ಮುಕ್ತ ಧಾರಾವಾಹಿ ಇದೆ ಹೇಳ್ತೀನಿ ನಾನು. ಯಾಕಂದ್ರೆ ಜನಗಳು ಜಾಸ್ತಿ ಜನ ರಿಲೇಟ್ ಆಗೋದಲ್ಲ. ಮುಕ್ತ ಧಾರಾವಾಹಿನಲ್ಲಿ ಅವಳೇನ್ ಮಾಡ್ತಾಳೆ, ಮಾಳವಿಕಾ SP ಅವಳೇನ್ ಮಾಡ್ತಾಳೆ, ನನ್ನ ಮೇಲೆ ಯಾವ್ದೋ ಒಂದು ಕೇಸ್ಗೆ ಅವಳು ವಿಚಾರಣೆಗೆ ಅವಳೇ ನನ್ನ ಕಡೆಯವ್ರಿಗೆ ವಿಚಾರಣೆ ಮಾಡಬೇಡ ಅಂದ್ರೂ ವಿಚಾರಣೆ ಮಾಡ್ತಿರ್ತಾಳೆ. ಅವಾಗ ನಾನು ಹೋಗ್ತೇನೆ. ಹೋಗ್ಬಿಟ್ಟು ಅವಳು ಬಂದು ಮುಖ್ಯಮಂತ್ರಿಗಳು ಕೂತಿರ್ತಾರೆ, ಎಲ್ಲ ಇರ್ತಾರೆ. ಬಂದ್ಬಿಟ್ಟು ನನ್ನನ್ನ ಸರ್ ನನ್ಗೆ ಅವಮಾನ ಮಾಡಿದ್ರು ಸರ್ ಅಂತ ಅಂದಾನೆ. ಆಗ ಏನು ಮುಖ್ಯಮಂತ್ರಿಗಳು ಯಾಕೆ ಒಬ್ಬ ಆಫೀಸರ್ ವಿರೋಧ ಹೆಂಗ್ ಮಾತಾಡ ಸರ್, ಈ ಅಮ್ಮನ ಮಾತು ಕೇಳ್ತಿರಲ್ಲ ಸರ್, ನಿಮಗೆ ಬುದ್ಧಿ ಇಲ್ವಾ? ಅಯ್ಯಮ್ಮನ ಮಾತು ಕೇಳ್ತಿರಲ್ಲ, ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡಿ ಸರ್. ರೇ ಒಬ್ಬ ಮುಖ್ಯಮಂತ್ರಿ ಎದುರಿಗೆ ಮಾತಾಡ್ತಾ ಇದ್ದೀರಾ, ಒಬ್ಬ ಆಫೀಸರ್ ಜ್ಞಾನ ಇರಲಿ. ಗೋವಿಂದರಾವ್ ಮುಖ್ಯಮಂತ್ರಿಗಳು ಸರಿ ಬಿಡಿ ಸರ್, ಈ ಅಮ್ಮನ್ಗಂತೂ ತಲೆಯಲ್ಲಿ ಬುದ್ಧಿ ಇಲ್ಲ, ನಿಮ್ಗೂ ಇಲ್ದಂಗಾಯ್ತು ಅಂತ ಅಂದೆ. ಆಮೇಲೆ ನೋಡಿ ಆತರ ಎಲ್ಲ ಮಾತಾಡ್ಬೇಡಿ. ಇನ್ನೇನಮ್ಮ ಮತ್ತೆ ಇನ್ನೇನು ಏನ್ ಅನ್ಕೊಂಬಿಟ್ಟೆ ನೀನು ಮುಖ್ಯಮಂತ್ರಿ ನನಗಿಂತ ದೊಡ್ಡವಳು ಅನ್ಕೊಂಬಿಟ್ಟ ನೋಡೋ. ನಾನು ಮಾಡಬೇಡ ವಿಚಾರಣೆ, ನೀನ್ ಹೆಂಗೋಗಿ ಮಾಡ್ದೆ? ಅವ್ರೆ ನಿಮ್ ದೊಡ್ಡಪ್ಪನ ಮಕ್ಕಳ, ಸ್ವಲ್ಪ ಜ್ಞಾನ ಇಟ್ಕೊಂಡು ಕಲಿ. ಒಬ್ಬ ಮಂತ್ರಿ ಹೇಳಿದ್ಮೇಲೆ ಹಂಗೆ ಮಾಡ್ಬೇಕು ಕೆಲಸನ. ಸರ್ ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ಸರ್. ಓಕೆ, ಏನ್ ನೀನ್ ಡ್ಯೂಟಿ ಮಾಡ್ತಿರೋದು? ನಿನಗೆ ಸರಿಯಾಗಿ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ನನ್ನಿಂದ ವಿರುದ್ಧವಾಗಿ ಮಾತಾಡ್ಸ ಜನಗಳ ಮುಂದೆ. ಸರಿ ಮಾತಾಡೋದ್ ಕಲಿ ನೀನು. ಸರ್ ದಯಮಾಡಿ ಏಕವಚನದಲ್ಲಿ ಮಾತಾಡಬಾರ್ದು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಓಹೋ, ಏಕವಚನದಲ್ಲಿ ಮಾತಾಡಬಾರ್ದು? ಪರವಾಗಿಲ್ಲ ಕಣಮ್ಮ, ನೀನು ಯಾಕೆ ಏಕವಚನದಲ್ಲಿ ಮಾತಾಡಬಾರ್ದು? ನೀವೇನು ಇಬ್ರಿದ್ದೀರಾ? ಇನ್ನೇನು ಒಬ್ಬಳೆ ತಾನೆ? ಒಬ್ಳಿಗೆ ಏಕವಚನ ಅಂದಿದ್ರೆ ಬಹುವಚನ ಮಾತಾಡಕ್ಕಾಗದ? ಹೋಗಮ್ಮ, ಯಾವಾಗ ಕೂಡ ಒಬ್ರಿದ್ರೆ ಏಕವಚನ, ಇಬ್ರಿದ್ರೆ ಬಹುವಚನ. ನಮ್ಗೆ ಮಿಡ್ಲ್ ಸ್ಕೂಲಲ್ಲಿ ನಮ್ಮ ಮೇಸ್ಟ್ ಹೇಳವ್ರೆ, ತಿಳ್ಕೊ. ಇದು ಈ ತರದ ಮಾತುಗಳು ಸಾಕಷ್ಟು ನಾವು ಇದು ಮಾಡ್ಕೊಂಡ್ಬಿಟ್ಟು ನೀವೇ ಇಂಪ್ರೂವೈಸ್ ಮಾಡ್ಕೊಂಡಿದ್ದ ಸರಿ ಮಾಡ್ತಿದ್ವಿ. ಸೀತಾರಾಮ್ ಬೈಯವರು ಒಬ್ರಿದ್ರೆ ಏಕವಚನ, ಇಬ್ರಿದ್ರೆ ನಿಮ್ದೇ ಅನ್ಸುತ್ತೆ ಇಂಪ್ರೂವೈಸೇಷನ್. ಇದಾಗ್ತಿತ್ತು. ಹೀಗೆ ನಾಟಕಗಳು ಆತರ ಅಭಿನಯ. ಮಂಟೇಸ್ವಾಮಿನಲ್ಲಂತೂ ಕೂಡ ನಾನು ಒಬ್ಬ ಜಗದ್ಗುರು ಪಾತ್ರ ಮಾಡ್ತಿದ್ದೆ. ಆ ಜಗದ್ಗುರು ಪಾತ್ರ ಮಾಡುವಾಗಲೂ ಅಷ್ಟೇನೆ. ಜಗದ್ಗುರು ಪಾತ್ರ ಇಡೀ
ನಾನು ಹೇಳ್ತಾ ಇರ್ತಿದ್ದೆ, ಅಪ್ಪ ಶಿಷ್ಯರ ಆ ಮುಂದೆ ಕಾಣ್ತಾ ಇರೋ ಪಟ್ನ ಯಾವ್ದಪ್ಪ ಅಂದ್ರೆ, ನಾವು ಸೇರ್ಬೇಕಾಗಿರೋ ಕಲ್ಯಾಣ ಪಟ್ನ ಸ್ವಾಮಿ. ನಾವು ಸೇರ್ಬೇಕಿರೋ ಕಲ್ಯಾಣ ಪಟ್ನನ ಆಗಿದ್ರೆ ಆರ ತುರ ಎಲ್ಲಿ, ಬ್ಯಾಂಡ್ ಸೆಟ್ ಎಲ್ಲಿ? ತಕ್ಷಣ ಕಾವಲುಗಾರ ಇದಾನು, ಇಲ್ಲಿ ಯಾರು ಆರ ತುರ ಈ ಬ್ಯಾಂಡ್ ಸೆಟ್ ತವ್ರು ಯಾರೋ ಇಲ್ಲ ಸ್ವಾಮಿ. ಹಂಗಿದ್ರೆ ಬಸವಣ್ಣ ಹೋಗಿ ಹೇಳ್ರಿ, ನಾವುಗಳು ಬಂದಿದ್ದೀವಿ ಅಂತೇಳಿ, ನಿಮ್ ಬಸವಣ್ಣನ ತಿಳಿಸಿ. ಸ್ವಾಮಿ ತಾವ್ ಯಾರಾದ್ರೂ ಸರಿ, ಬಸವಣ್ಣವರು ಅವರ ಪೂಜೆ ಮುಗಿಯೋವರೆಗೂ ಪೀಠ ಬಿಟ್ಟು ಇಳಿಯೋದಿಲ್ಲ. ನನ್ಗಿಂತ ದೊಡ್ಡ ಪೀಠಾಧಿಪತಿ ಅಂದ್ರೆ ಅವನು, ನಾನು ಜಗತ್ಗಿಂತ ದೊಡ್ಡ ಜಗದ್ಗುರುಗಳು. ನೀವೆಂತ ದೊಡ್ಡ ಜಗದ್ಗುರುಗಳಾಗಿದ್ರು ಕೂಡ ಇಲ್ಲಿ ಯಾರು ಕೇಳೋರಿಲ್ಲ ಸ್ವಾಮಿ. ಈ ತರದ್ದು ಅಲ್ಲ, ನೀವು ನಿಮ್ ನಾಟಕಗಳಲ್ಲೇ ಇಂಪ್ರೂವೈಸ್ ಮಾಡ್ತಿದ್ರ ಸರ್? ನಮ್ಗೆ ಮಾಡ್ಕೊಳೋದು ಸ್ವಾತಂತ್ರ್ಯ ಇರುತ್ತೆ. ನಾಟಕದಲ್ಲಿ ಇಂಪ್ರೂವೈಸ್ ಮಾಡೋದೇ ಒಂದು ಇದು. ಅಲ್ಲ, ನೀವು ಇಂಪ್ರೂವೈಸ್ ಮಾಡ್ಬಿಡ್ತೀವಿ, ಎದುರುಗಡೆ ಅವ್ರ ಪಾಪ ಅವ್ರೇನ್ ಮಾಡ್ಬೇಕು? ಇಲ್ಲ, ನಾವೇನ್ ಮಾಡ್ತಿದ್ವಿ, ಅಂತ ನಟರುಗಳೇ ಇರ್ತಿದ್ರು. ನಮ್ಗೆ ಸಾಧ್ಯವಾದಷ್ಟು ಕೂಡ ನಾವು ಕೋಆರ್ಡಿನೇಟ್ ಮಾಡ್ಕೊಂಡು ನಾವು ಮಾಡಿದ್ವಿ. ಇನ್ನೊಂದು ನಾಟಕದಲ್ಲಿ ಬಹಳ ಚೆನ್ನಾಗಿರ್ತಿತ್ತು. ಒಂದ್ ನಾಟಕ ಮುಖ್ಯಮಂತ್ರಿ ಚಂದ್ರು ಲೋಹಿತಾಶ್ವ ಅವ್ರ ನಾಟಕ ಮಾಡ್ತಾ ಇದ್ರು. ನಾಟಕ ಮಾಡ್ತಿರೋ ಸಂದರ್ಭದಲ್ಲಿ ಏನಾಯ್ತು, ಲೋಹಿತಾಶ್ವ ಅವನ್ಗೆ ಒಂದು ಬಹಳ ಪ್ರತಿಭಾನ್ವಿತ ನಟ ಲೋಹಿತಾಶ್ವ. ಸರಿ, ಮುಖ್ಯಮಂತ್ರಿ ಚಂದ್ರು ಮಂತ್ರಿ ಮುಂದೇನಾಯ್ತು ಹೇಳು ಅಂತಾನೆ. ಅವಾಗ ಒಂದಿಷ್ಟು ಹೇಳ್ಬೇಕು. ಅದಾದ್ಮೇಲೆ ಸುಮಾರು 2.5 ಪುಟ ಅದ್ಭುತವಾದ ಡೈಲಾಗ್ಗಳು ಲೋಹಿತಾಶ್ವದ ಐತೆ. ಅಂದ್ರೆ ಇದಕ್ಕೆ ಕ್ಯೂ ಕೊಟ್ರೆ ಮಾತ್ರ ಹೇಳಕ್ ಸಾಧ್ಯ. ಶುರು ಆಗೋದಲ್ಲಿ ಇವ್ರು ಹೇಳ್ತಾರೆ, ಇದು ಮಹಾಪ್ರಭು ಈ ರೀತಿಯಾಗಿ ಸಂಭವಿಸ್ತು ಅಂತ ಅನ್ಬಿಟ್ಟು ನೆಕ್ಸ್ಟ್ ಸಂಭವಿಸಿತು ಅನ್ನೋಕೆ ಮರ್ತ್ಬಿಟ್ರು ಡೈಲಾಗ್ನ. ನೆಕ್ಸ್ಟ್ ಕ್ಯೂ ಕೊಡುವಂಥದ್ದು ಬೇರೆ ಸಬ್ಜೆಕ್ಟ್ ಅದು. ಮುಂದೇನಾಯ್ತು ಹೇಳು ಮಂತ್ರಿ ಅಂತ ಅಂತಾರೆ. ನಮ್ಗೆ ಪರವಾಗಿಲ್ಲ ಹೇಳು ಅಂತ ಅಂತಾರೆ. ಅವ್ರಿಗೆ ತಡ್ಕೊಳಕ್ ಆಯ್ತಾ ಇಲ್ಲ, ಅವ್ರು ಹೇಳಿದ್ರೆ ಮಾತ್ರ. ನೋಡು, ನೀನು ಇಲ್ಲಿ ಯಾರಿಗೂ ಎದುರುವ ಅವಶ್ಯಕತೆ ಇಲ್ಲ, ನಾನಿದ್ದೀನಿ, ಹೇಳು ಮಂತ್ರಿ ಅಂತಾರೆ. ಅಂದ್ಬಿಟ್ಟು ಅತ್ತಿಗೆ ಆಚೆಗೆ ಹೋದ್ರು. ಆ ಮಂತ್ರಿಯನ್ನು ಹಿಡಿದು ತಂದೆ ಆಯ್ತಾಯ್ತು, ಹಿಡ್ಕೊಂಬಂದು ನಿಲ್ಸೋದ್ರು. ಮಹಾಪ್ರಭು, ನನ್ನನ್ನ ನೀವೇನೇ ಹಿಡ್ಕೊಂಡು ಬಂದ್ರು, ಏನೇ ಮಾಡಿದ್ರು ನಾನು ಹೇಳುವುದಿಲ್ಲ ಮಹಾಪ್ರಭು ಅಂತ ಆದ್ಮೇಲೆ ನಾಟಕ ಮುಗಿದೋಯ್ತು. ಅವನು ಹೇಳ್ರಿ, ಅವನು ಕಳ್ಳ, ಅವನು ನನ್ನೆಲ್ಲ ಹಾಳು ಮಾಡ್ಬಿಟ್ಟೆ. ಹೌದು, ಮತ್ತೆ ಇಂಪಾರ್ಟೆಂಟ್ ಆಯ್ತು. ಪ್ರಸನ್ನ ಡೈರೆಕ್ಟರ್ ನಾಟಕಕ್ಕೆ ಬಹಳ ಬೇಜಾರು ಮಾಡ್ಕೊಂಡ್ಬಿಟ್ರು. ಹಿಂಗೆ ನಾಟಕದಲ್ಲಿ ಬೇಕಾದಷ್ಟು ಇನ್ನೊಂದ್ಸತಿ 1 ಮ್ಯಾನ್ ಶೋ ಮಾಡ್ಬೇಕು ಅಂತ ಹೋದ್ರೆ ಚಂದ್ರು. 1 ಮ್ಯಾನ್ ಶೋ ಮುಖ್ಯಮಂತ್ರಿ ಸೂಪರ್ ಹಿಟ್ ಆಗ್ಬಿಟ್ಟಿತ್ತು. ಎಲ್ಲರೂ ಸರಿ, ನೀನ್ ಮಾಡ್ತಿರೋದೇ 1 ಮ್ಯಾನ್ ಶೋ ಕಂಡ್ರಿ ನೀವು ಅಂದ್ಬಿಟ್ಟು 1 ಮ್ಯಾನ್ ಶೋ ಅಂತ. ಸರಿ, ಪ್ರಾರಂಭ ಆಯ್ತು ನಾಟಕ. ಅದು ಒಂದು ಜೈನ ಸಂಸ್ಕೃತಿ ಬಗ್ಗೆ ಶುರು ಆಯ್ತು. ಏನು ಬಹಳ ಚೆನ್ನಾಗಿ ಜನ 1 ಮ್ಯಾನ್ ಶೋ ಫಸ್ಟ್ ಟೈಮ್, ಅದು 1 ಮ್ಯಾನ್ ಶೋ. ಸರಿ, ಕಲಾಕ್ಷೇತ್ರ ತುಂಬವ್ರೆ, ಎಲ್ಲ ಆಯ್ತು. 2 ಕಡೆ ಇವ್ರು ನಿಲ್ಸಿದ್ರು. ಯಾರನ್ನ ಸ್ಕ್ರಿಪ್ಟ್ ಇಟ್ಕೊಂಡು, ನನ್ಗೆ ಏನಾದ್ರು ತಪ್ಪೋರೆ ಪ್ರಾಂಪ್ಟ್ ಮಾಡು, ಇದ್ ಕಡೆ ಬರ್ತೀನಿ ಪ್ರಾಂಪ್ಟ್ ಮಾಡು ಅಂತ. ಒಂದೇ ಇದ್ರದ್ದು ಸುಮಾರು 10 ಪೇಜು ಅದ್ಭುತವಾಗಿ ಅಭಿನಯಿಸಿದ್ರು ಚಂದ್ರು. ಜನ ಚಪ್ಪಾಳೆ ಹೊಡೆದಿಟ್ರು. 10-12 ನಿಮಿಷ ಆಯ್ತು. ಅದು 45 to 50 ಮಿನಿಟ್ಸ್ ನಾಟಕ ಅದು. ಸರಿ, ಬಂದಾದ್ಮೇಲೆ ಯಾರು ಡೈಲಾಗ್ ಮಾಡ್ತಾ ಆಯ್ತು. ಈಗ ಬಂದ್ರು, ಈಗ ನೋಡಿದ್ರು, ಈ ಕಡೆ ಪಾಸ್ ಆದ್ರು, ಈ ಕಡೆ ಪಾಸ್ ಆದ್ರು. ಹೋಗ್ಬಿಟ್ಟು ಆ ವಿಂಗ್ ಹತ್ರ ಅವ್ನು ನಿಂತಿದ್ದಲ್ಲ, ಆಮೇಲೆ ಅಂತ ಅಂದ್ರು. ಅವನು ಇವ್ರ ಅಭಿನಯ ನೋಡ್ಬಿಟ್ಟು ಪೇಜೇ ತಿರುಗಾಡ್ತಿಲ್ಲ ಮರ್ತ್ಬಿಟ್ಟ. ಅವ್ನು ಯಾವ ಪೇಜ್ ಅಲ್ಲ. ಆಮೇಲೆ ಇದ್ ಕಡೆ ಬಂದ್ರು, ಹೇಳು ಅಂದ್ರು. ಏನಿಲ್ಲ ಬಂದ್ರು ಅಂತ ಅಂದ್ಬಿಟ್ಟು ಜನಗಳಿಗೇನೋ ಹಿಂಗ್ ಅಂದ್ಬಿಟ್ಟು ಹಿಂಗ್ ಹೋಗಿ ವಾಪಸ್ ಬರ್ತಾರೆ ಅಂತ ಕಾಯ್ತಾ ಇದ್ರು. ಆಚೆ ಹೋದವರು ಸೀದಾ ಜೆಸಿ ರೋಡ್, ಅಲ್ಲೇ ಕಲಾಕ್ಷೇತ್ರ ಆಟೋ ಹೊತ್ಕೊಂಡು ಹೋಗ್ಬಿಟ್ಟು ಮನೆಗೆ ಹೊಟ್ಟೋಗೋರು ಆಟೋ ಹೊತ್ಕೊಂಡು. ಎಲ್ಲಾರು ಕಾಯ್ತಾವ್ರೆ, ಆಡಿಯನ್ಸ್ ಎಲ್ಲ ಬರ್ಲೇ ಇಲ್ಲ. ರಾಜಾರಾಮ್ ಡೈರೆಕ್ಟ್ರು, BV ರಾಜಾರಾಮ್
ಲೈಟ್ ರೂಮಿಂದ ಓಡ್ ಬಂದ, ಚಂದ್ರು ಎಲ್ಲ ಯಾರು ಇಲ್ಲ. ಕೊನೆಗೆ ಅಲ್ಲಿ ಕೃಷ್ಣಯ್ಯ ಅಂತ ಒಬ್ಬ ಟ್ಯೂಬ್ ಕೃಷ್ಣ ಅಂತ, ನೀವು ಕಲಾಕ್ಷೇತ್ರದಲ್ಲಿ ಅವನೇ, ಅವನು ಸರ್ ಆಟೋ ಹತ್ತಾ ಇದ್ರು ಸರ್ ಅಲ್ಲಿ. ಆಮೇಲೆ ನೋಡಿದ್ರೆ ಆಟ ಹತ್ಕೊಂಡು ಮನೆಗೆ ಹೊಟ್ಟೋಗಿದ್ರು. ಹಂಗೆ ರಂಗಭೂಮಿನಲ್ಲಿ ಒಂದು ಇದು ಆಚಿತ್ತು. ನಾಟಕ ಮಧ್ಯದಲ್ಲಿ ಬಿಟ್ಟು ಅಯ್ಯೋ ಬಹಳ ಇದಾಗೋದು. ಅಂದ್ರೆ ನಂಗೆ ಒಂದು ಇದೊಂದ್ರೆ ನಮ್ದು ಕಾಲೇಜು ರಂಗಭೂಮಿನಲ್ಲಿ ನಾನು ಸುಮಾರು 28 ವರ್ಷ ನಮ್ಮ ಭಾರತ ಯಾತ್ರಾ ಕೇಂದ್ರದಿಂದ, ಭಾರತ ಯಾತ್ರಾ ಕೇಂದ್ರ ಅಂದ್ರೆ ಒಂದು ಸಾಂಸ್ಕೃತಿಕ ಸಂಘಟನೆ, ಚಂದ್ರಶೇಖರ್ ಪಾದಯಾತ್ರೆ ಮಾಡೋದು ಅಂತ ಹೇಳಿದಲ್ಲ, ಆ ಪಾದಯಾತ್ರೆ ಮಾಡಿ ಸಂದರ್ಭದಲ್ಲಿ ಕರ್ನಾಟಕದಲ್ಲೇ ಒಂದರ ಬ್ರಾಂಚ್ ಮಾಡಿದ್ರು. ಬೇರೆ ಬೇರೆ ಕಡೆ ಆಸ್ಪತ್ರೆಗಳು ಅದು ಇದು ನಡೀತಾ ಇದಾವೆ ಭಾರತ ಯಾತ್ರಾ ಕೇಂದ್ರ ಅಂತ. ನಮ್ಮ ಭಾರತ ಯಾತ್ರಾ ಕೇಂದ್ರದಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲಿ ಬರೀ ಕಲ್ಚರಲ್ ಪುಸ್ತಕಗಳು ಪ್ರಕಟಣೆ, ಈಗಾಗಲೇ 20 ಪುಸ್ತಕ ಪ್ರಕಟಿಸಿದೀವಿ. ನಾಟಕಗಳು, ವಿಚಾರ ಸಾಹಿತ್ಯ ಇವೆಲ್ಲ ಪ್ರಕಟ ಮಾಡಿದ್ದೀವಿ. ಜೊತೆಗೆ ಈ ಕಾಲೇಜು ವಿದ್ಯಾರ್ಥಿಗಳಿಗೆ ರಂಗ ತರಬೇತಿ ಶಿಬಿರ ಮತ್ತು ನಾಟಕಗಳ ಬೀದಿ ನಾಟಕಗಳು, ನಾಟಕೋತ್ಸವಗಳು, ವಿದ್ಯಾರ್ಥಿ ನಾಟಕ ಸ್ಪರ್ಧೆಗಳು, ಅವ್ರಿಗೆಲ್ಲ ತರಬೇತಿ ಈ ತರದ್ ಮಾಡ್ತೀವಿ. 28 ವರ್ಷ ಆಗೋಯ್ತು ಅದಕ್ಕೆ. ಹೋದ ವರ್ಷ ಮಾಡಿಲ್ಲ, ಸರ್ಕಾರ ನಾವೇ ಮಾಡ್ತೀವಿ ಅಂತ ತಗೊಂಡ್ರು, ಹಂಗಾಗಿ ಮಾಡ್ಲಿಲ್ಲ. ಅದರೊಳಗಡೆ ಏನು ಅಂತ ಅಂದ್ರೆ ಏನು ನಂದಗೋಪಾಲ್ ಅಂತ ಸಿನಿಮಾದಲ್ಲಿ ಇವೆಲ್ಲ ಮಾಡ್ತಾರೆ, ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಯೂನಿವರ್ಸಿಟಿ. ಅವನು ಮೆಚ್ಕೋಬೇಕು. ಏನಂದ್ರೆ ಅವರು 3 ದಿನದ್ದೇ ಒಂದು ನಾಟಕ ತಗೊಂಡಿದ್ದ. ಇಬ್ರು ನಾಟಕ ಇನ್ನೇನು ಆಗ್ಬೇಕು, ನಮ್ ಕೈ ಮಾಡಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಅವರು ಪಾಪ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದ ಕನ್ನಡ ನಾಟಕ ಆಗಲ್ಲ ಅಂತ ಅಂದ್ಬಿಟ್ಟು ನಾಟಕ ನಿಲ್ಸ್ಬೋಣ ಅಂದ್ರು. ಅವನು ಮಾತ್ರ ಇಲ್ಲ ನಾಟಕ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಒಬ್ಬನೇ ಬಂದ್ಬಿಟ್ಟ. ನಾನು ಜನಗಳಿಗೆ ಎಷ್ಟು ಮಟ್ಟಿಗೆ ಅವ್ನು ಹಿಡಿದಿದ್ದೆ, 1 hour ಪ್ಲೇ ಅದು. ಇನ್ನೊಬ್ಬ ಬರ್ತಾನೆ ಕಲಾವಿದ ಅನ್ನೋದನ್ನ ಕಾಯಿಸೋ ತರದಲ್ಲೇನೆ ಇಡೀ ನಾಟಕನ ಅವನೇ ಅಭಿನಯಿಸಿ, ಅವನೇ ನಿರ್ದೇಶನ, ಇಡೀ ನಾಟಕ ಅಭಿನಯಿಸ್ದ. ಒಂದೇ ಒಂದು ಚೂರು ಕೂಡ ಜನಗಳಿಗೆ ಇನ್ನಿಬ್ರು ಬರ್ಬೇಕಾಗಿತ್ತು, ಬರ್ಲೇ ಇಲ್ಲ ಅನ್ನೋದು ಗೊತ್ತಾಗದಂಗೆ ಮಾಡ್ದ. ಅಷ್ಟು ಅದ್ಭುತವಾದಂತ ನಟನೆಯನ್ನ ಮಾಡ್ದ ನಂದಗೋಪಾಲ್ ಅಂತ ಅನ್ಬಿಟ್ಟು. ಹಾಗೆ ಕೆಲವ್ರಿಗೆ ಆ ಶಕ್ತಿ ಇರ್ತಿದೆ, ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಬೇರೆ ತರದಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಗ್ರೂಪ್ಗಳು ಮಾಡಿದಾಗ ಕಷ್ಟ ಆಗುತ್ತೆ. ಆ ಉತ್ಸವ ಇದೆಯಲ್ಲ, ಅದು ಬಹಳ ಅದ್ಭುತವಾದಂತ ಉತ್ಸವ. ಅದರೊಳಗಡೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಟಿ ಪ್ರೇಮ ನಮ್ಮ ನೆಲಮಂಗಲ ಕಾಲೇಜಲ್ಲಿ ಓದ್ತಾ ಇದ್ದ, ಯಾರು ನಮ್ಮ ಹೀರೋ ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶು, ಕಿಶೋರು, ಇವರೆಲ್ಲರೂ ಕೂಡ ನಾನು ಬಂದಿದ್ದೇನೆ ಈ ಕಾಲೇಜಿನ ಉತ್ಸವ ತರಬೇತಿಗಳಲ್ಲಿ. ನಾವು ತರಬೇತಿ ಮಾಡೋದು ಅಂದ್ರೆ ತರಬೇತಿ ಶಿಬಿರದಲ್ಲಿ ಎಂತವ್ರು ಕ್ಲಾಸ್ ತಗೋತಾ ಇದ್ರು ಅಂದ್ರೆ ಮಾಸ್ಟರ್ ಹಿರಣ್ಣಯ್ಯ, ಕವಂ ರಾಜಗೋಪಾಲ್, ಅನಂತ್ ನಾಗ್, ಶಂಕರ್ ನಾಗ್, ಇವರೆಲ್ಲ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಿದ್ರು. ನಮ್ಮ ಇದು ನಮ್ಮ ಕ್ಲಾಸ್ ಮಾಡಿದ್ವಿ, ಥಿಯೇಟರ್ ಕ್ಲಾಸ್. ಅಲ್ಲಿ ಪಾಠ ಮಾಡೋರು ಬಂದ್ಬಿಟ್ಟು ರೆಗ್ಯುಲರ್ ಪಾಠ ಮಾಡೋರು. ಒಂದ್ಸತಿ ಅನಂತ್ ನಾಗು ಮಾಸ್ಟರ್ ಹಿರಣ್ಣಯ್ಯ ಅರ್ಧ ಗಂಟೆ ಜಾಸ್ತಿ ತಗೊಂಡ್ರು. ಅನಂತ್ ನಾಗ್ ಸಿಟ್ಟು ಬಂದು ಅವ್ರೇನ್ ಅರ್ಧ ಗಂಟೆ ಏನಯ್ಯ ನೀನ್ ಹಿಂಗ್ ಮಾಡ್ಬಿಟ್ಟೆ ಅಂತ ಅನ್ಬಿಟ್ಟು ಅವರು ಒಳಕ್ ಹೋದವ್ರು. ಅವ್ರು ಕ್ಲಾಸ್ ಕೊಟ್ಟಿದ್ದು ನಾವು 1.5 hour, ಅವ್ರು 2.5 hours ಒಬ್ಬರೇ ಪಾಠ ಮಾಡಿದ್ರು ಅನಂತ್ ನಾಗ್. ಅದಾದ್ಮೇಲೆ ಶಂಕರ್ ಇವತ್ತು ನಾನು ಮಾಡಲ್ಲ ಅದ ನೆಕ್ಸ್ಟ್ 10 ಗಂಟೆಗೆ ಬಂದವರು 1 ಗಂಟೆವರೆಗೂ ಒಬ್ರೆ ಎಷ್ಟು ಅದ್ಭುತವಾಗಿ ಮಾಡೋರು ಅಂದ್ರೆ ಆಗ ಮಾಡೋರು. ಬಾಡಿ ಲ್ಯಾಂಗ್ವೇಜ್ ಯಾವ ತರ ಇರಬೇಕು ಏನು ಎಲ್ಲವನ್ನೂ ಚೆನ್ನಾಗಿ ಟೀಚ್ ಮಾಡ್ತಿದ್ರು. ಅಂತಹ ಒಂದು ಒಳ್ಳೆ ವರ್ಕ್ಶಾಪ್ಗಳು ಆಗ್ತಿತ್ತು. ನಮ್ ತಮಾಷೆ ಅಂದ್ರೆ ಥಿಯೇಟರ್ ಎಷ್ಟು ಗಟ್ಟಿ ಇತ್ತು ಅನ್ನಕ್ಕೆ, ಆ ವರ್ಕ್ಶಾಪ್ಗಳಿಗೆ ಅಟೆಂಡ್ ಮಾಡೋದಕ್ಕೆ MLAಗಳಿಂದ ಲೆಟರ್ ತಗೊಂಬರೋರು ಸ್ಟೂಡೆಂಟ್ಸು. ಕಾಲೇಜ್ ಪ್ರಿನ್ಸಿಪಾಲ್ಗಳು ಲೆಟರ್ ಕಳ್ಸಿದ್ ನಾವು ಆಗಲ್ಲ ಮುಗ್ದೋಗಿದೆ ಸೀಟ್ಸ್ ಅಂದ್ರೆ MLAಗಳಿಂದ ಲೆಟರ್ ತರೋದು, ಮಿನಿಸ್ಟ್ರಿ ಎಳ್ಸೋದೆಲ್ಲ ಮಾಡೋರು. ಅಷ್ಟು ಮಟ್ಟಿಗೆ CGK ವರ್ಕ್ಶಾಪ್ ಡೈರೆಕ್ಟ್ರು, ನಾನು ವರ್ಕ್ಶಾಪ್ ನ ಕಂಡಕ್ಟ್ ಮಾಡೋದು. ಟೋಟಲ್ ಆಗಿ ಈ ತರ ಒಂದು ನಾವು ನಡೆಸಿದ್ವಿ. ಓಕೆ ಸರ್, ನಿಮ್ ಜೊತೆ ಮಾತುಕತೆ ಮುಂದುವರಿಸ್ತೀನಿ. ಸದ್ಯಕ್ಕೆ ದೂರದರ್ಶನದಲ್ಲಿ ಒಂದು ಚಿಕ್ಕ ಕಮರ್ಷಿಯಲ್ ಬ್ರೇಕ್ ಇದೆ, ನೋಡ್ಕೊಂಬರೋಣ. ವಿರಾಮದ ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಇನ್ನು ನಿಮ್ಮ ಫ್ಯಾಮಿಲಿ ಅಂದ್ರೆ ಪರ್ಸನಲ್ ಲೈಫ್, ಇದ್ರ ಬಗ್ಗೆ ಒಂಚೂರು ಹೇಳಿ. ನೀವು ಇಷ್ಟೊಂದು ಹೋರಾಟ ಅಂತ ಓಡಾಡ್ತಿದ್ರಲ್ಲ, ಇದ್ರ ಮಧ್ಯೆ ನೀವು ಮದುವೆ ಮಾಡ್ಕೊಳ್ಳಿ ಸಮಯ ಅಲ್ಲಿ ಸಿಕ್ತು ಅಂತ. ನಮ್ಮ ತಂದೆ, ನಾನು ನಿಜ ಹೇಳ್ಬೇಕು, ನನಗೆ ಒಂದು ದೊಡ್ಡ ಪ್ರೇರಣೆ ಅಂದ್ರೆ ನಮ್ಮ ತಂದೆ ತಾಯಿಗಳು. ನಮ್ಮ ತಂದೆ ವಿರೂಪಾಕ್ಷಯ್ಯ ಅಂತ, ನಮ್ಮ ತಾಯಿ ರುದ್ರಮ್ಮ ಅಂತ. ನಾವು 3 ಜನ ಅಣ್ಣ ತಮ್ಮದಿರು. ಯಾಕಂದ್ರೆ ನನ್ನ ಬ್ರದರ್ ಹೆಸರು ರುದ್ರಮೂರ್ತಿ ಅಂತ, ಡಾಕ್ಟರ್ ಮಂಜುನಾಥ್ ಅಂತ, ನನ್ನ ತಂಗಿ ಅನ್ನಪೂರ್ಣ ಅಂತ ಅಂದ್ಬಿಟ್ಟು. ನನಗೆ ಮೊದಲು ಪ್ರೇರಣೆ ಕಾಲೇಜ್ ದಿನಗಳಲ್ಲಿ ನನ್ನನ್ನು ಅತ್ಯಂತ ಸ್ವಾತಂತ್ರ್ಯ ಕೊಟ್ಟು, ನಾನು ಯಾವುದೇ ಹೋರಾಟಗಳಾದ್ರೂ ಕೂಡ ನಾನು ಮದುವೆ ಆಗೋವರೆಗೂ ಈ ಹೋರಾಟ ಮನೆ ಅನ್ನೋದು ನನಗೆ ಒಂದೊಂದ್ಸರ್ತಿ ನಾನು ಹೊಟ್ಟೋದ್ರೆ 15 ದಿವಸ 20 ದಿವಸ ಆದ್ರೂ ಕೂಡ ಬರ್ತಿರ್ಲಿಲ್ಲ. ಚಂದ್ರಶೇಖರಿಂದ ಪಾದಯಾತ್ರೆ ಹೊಟ್ಟೋಗ್ತಿದ್ದೆ, ಅವೆಲ್ಲನೂ ಕೂಡ.
ಆದರೆ ನಾನು ಮದುವೆ ಆಗಿದ್ದು ಸ್ವಲ್ಪ ಲೇಟು. ಹ್ಮ್ ಮದುವೆ ಆದಮೇಲೆ ನನ್ನ ಹೆಂಡತಿ ತುಂಗರೇಣುಕ ಅಂತ ಅಂದ್ಬಿಟ್ಟು, ನಿಮಗೆ ಹೆಸರು ಕೇಳಿರ್ಬೋದು. ತುಂಗರೇಣುಕ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟು, ಸಂಯುಕ್ತ ಕರ್ನಾಟಕ, ಅಭಿಮಾನಿ ಪ್ರಕಾಶನ, ಹೀಗೆಲ್ಲ. ಈಗ ಚಿತ್ರ ಅಂತ ಚಲನಚಿತ್ರ ಪತ್ರಿಕೆ ಅದ್ರ ಸಂಪಾದಕರಾಗಿ ಕಳೆದ 12 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ. ಈ ಸರ್ತಿ ಪ್ರೆಸ್ ಕ್ಲಬ್ ಅವಾರ್ಡ್, ಈಗ ಮೊನ್ನೆ ಪ್ರೆಸ್ ಕ್ಲಬ್ ಅವಾರ್ಡ್ ಕೂಡ ಬಂತು, 31st. ಬಹಳ ಪ್ರತಿಷ್ಠಿತವಾದಂಥ ಪ್ರಶಸ್ತಿ. ಇವರೆಲ್ಲರೂ ಕೂಡ ನನ್ನ ನಿಜವಾಗ್ಲೂ ಕೂಡ ನನ್ನ ಇದಕ್ಕೆ ಬಹಳ ದೊಡ್ಡ ಶಕ್ತಿ. ನನ್ನ ಮಗ ಶಂಭು ಅಂತ ಅಂದ್ಬಿಟ್ಟು, ಅವನು 3ನೇ ವರ್ಷದ BCom ಓದ್ತಾ ಇದ್ದಾನೆ, ಅಂತಿಮ BCom. ಒಂದು 4-5 ತಿಂಗಳಿದೆ, ಅವನು ಮುಗಿಯುತ್ತೆ. ಅವನು CA ಮಾಡಬೇಕು ಅಂತ ಮಾಡ್ತಾನೆ. ನನಗೆ ನಿಜವಾಗ್ಲೂ ಕೂಡ ಮನೆ ಅಥವಾ ನನ್ನ ಜೀವನದ ಗೃಹಸ್ಥ ಜೀವನದ ಬಗ್ಗೆ ನನಗೆ ಚಿಂತೆನೇ ಇಲ್ದಂಗೆ ನಡ್ಸ್ಕೊಂಡು ಹೋಗ್ತಿರೋದು ನನ್ನ ಹೆಂಡತಿ. ಅಲ್ಲ ಸರ್, ಈ ಹೋರಾಟದ ಮಧ್ಯೆನೇ ಸಿಕ್ಕ್ರ ಅವರು ಅಥವಾ ನೀವು ಅವರು ಸಿಕ್ಕಿದ್ದು ಒಂದು ವಿಚಿತ್ರ ಅಂದ್ರೆ, ನನ್ನ ಮದ್ವೆನೇ ಆಗ್ಬಾರ್ದು ಅಂದ್ಕೊಂಡು ಹೊಡಿದ್ದವನು. ಆ ಸಂದರ್ಭದಲ್ಲಿ ನನಗೆ CGK ಅವರೆಲ್ಲರೂ ಕೂಡ ಅದು ನಮ್ಮ ತಾಯಿ ಹೇಳೋರು, ಅವ್ಗೆ ಹೆಂಗಾನ ಮಾಡಿ ಮದುವೆಗೆ ಒಪ್ಪಿಸಿ, ಮದುವೆಗೆ ಮಾಡ್ಕೊಂಡಿರೋದು ಹೆಂಗೆ ಅಂತ ಬಹಳ ಒತ್ತಾಯ ಮಾಡೋರು. ನನಗೆ ಈ ಮದುವೆ ಅಂದ್ರೆ ಎಲ್ಲಿ ಸಿಗಾಕೊಂಡ್ಬಿಟ್ಟು ನಾವೆಲ್ಲ ಜಂಜಾಟ ಅಂತೀವಿ. ಆ ಸಂದರ್ಭದಲ್ಲಿ ನಾನು ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ BA ಮಾಡ್ತಿರೋ ಸಂದರ್ಭದಲ್ಲಿ ಅಲ್ಲಿ ಅಂಜಲಿ ಶೆಟ್ಟಿ ಅಂತಿದ್ರು. ಅವರು ನನ್ನ ಶ್ರೀಮತಿಯನ್ನು ಕರ್ಕೊಂಡು ಬಂದರು. ಅಂದ್ರೆ ಅವಾಗ ನನ್ನ ಶ್ರೀಮತಿ ಅಲ್ಲ, ಅವ್ರು ತುಂಗರೇಣುಕ ಅಂತೆಲ್ಲ ಪರಿಚಯ ಮಾಡಿಸಿದ್ರು. ಪರಿಚಯ ಮಾಡಿಸಾದ್ಮೇಲೆ ನನಗೆ ಅವ್ರು ಯಾರು ಅಂತ ಕೇಳಿದ್ರೆ ನನಗೆ ವಿಚಾರಿಸ್ಕೊಂಡೆ. ಆಮೇಲೆ ಯಾರು ಎಲ್ಲಿದ್ದೀರಾ ಏನು ಅಂತ ವಿಚಾರಿಸಿದ್ರೆ, ಅವ್ರು ನಮ್ಮನೆಯಲ್ಲೇ ಬಾಡಿಗೆಗಿದ್ರು. ಅವರ ಅಣ್ಣ ಮತ್ತೆ ಇವ್ರ ಅಣ್ಣ ಇಬ್ಬರು ಎಲ್ಲರೂ ಕೂಡ ಬಾಡಿಗೆಗಿದ್ರು. ಒಂದ್ಸತಿ ಇವ್ರ ಅಕ್ಕನಿಗೆ ESI ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಬೇಕು ಅಂದಾಗ ನಾನೇನು ಮಾಡಿದೆ, ಅವ್ರು ನಾನು ಕೇಳಿದ್ರು, ನಮ್ಮ ಈ ಸಿಸ್ಟರ್ಗೆ ಈ ಥರ ಬೇಕು, ನಿಮ್ಗೆ ಚೆನ್ನಾಗಿ ಪರಿಚಯ ಇದೆಯಲ್ಲ ಹೇಳಿ ಸ್ವಲ್ಪ ಅಲ್ಲಿ ಯಾರು. ಅವಾಗಲ್ಲಪ್ಪ ನನ್ನ ಫ್ರೆಂಡ್ ಒಬ್ಬ ಜಗದೀಶ ಅಂತ ಇದ್ದ, ಅವ್ನಿಗೆ ಹೇಳಿ, ಅಲ್ಲಿ ಚೀಫ್ ಫಾರ್ಮಸಿಸ್ಟ್ ಆಗಿದ್ದ, ಅವ್ನಿಗೆ ಹೇಳಿ ಇದೆಲ್ಲ ಮಾಡಿಸ್ತೆ. ಅವಾಗ ಅವ್ರ ಅಕ್ಕ, ನೀವು ನಾಗರಾಜ್ ಮೂರ್ತಿ ಅವ್ರು ನಿಮ್ಗೆ ಹೆಂಗೆ ಪರಿಚಯ, ಏನು ಎತ್ತ, ಅವ್ರು ಹೆಂಗೆ ಫೈನಾನ್ಷಿಯಲ್ ಆಗಿ ಹೆಂಗಿದ್ದಾರೆ ಅವ್ರದ್ದು ಅಂತೆಲ್ಲ ಕೇಳ್ಕೊಂಡು, ಆಮೇಲೆ ಅವ್ರ ತಂಗಿ ನೀನು ಅವ್ರನ್ನೇ ಯಾಕೆ ಮದ್ವೆ ಆಗ್ಬಾರ್ದು ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದಾಳೆ. ಹಂಗೆ ಹೇಳಿ ಮತ್ತೆ ಜಗ ಅವರೆಲ್ಲರಿಗೂ ಹೇಳ್ಬಿಟ್ಟಿದ್ದಾಳೆ ಜಗದೀಶನ್ಗೆ, ಹೆಂಗನ ಮಾಡಿ ಒಪ್ಸಿ ಅವ್ರನ್ನ ಅಂತ. ಆವಾಗ CGK ಹತ್ರ ಬಂದಲ್ಲ, ಒತ್ತಾಯ ಮಾಡಿ ಅಂಜಲಿ ಶೆಟ್ಟಿ ಎಲ್ಲರೂ. ಆಮೇಲೆ ನಮ್ಮನೆಯವ್ರಿಗೆ ಬಹಳ ಖುಷಿ ಆಯ್ತು, ಅಟ್ಲೀಸ್ಟ್ ಹೆಂಗೋ ಯಾರನ್ನೋ ಒಬ್ಬನ ಮದುವೆ ಮಾಡಕ್ ಒಪ್ಕೊಂಡಲ್ಲ ಇವನು ಅಂತ ಅಂದ್ಬಿಟ್ಟು. ಆದ್ರೆ ನನಗೆ ಒಳ್ಳೆ ಹೆಂಡತಿನೇ ಸಿಕ್ಕಿದ್ಲು ಆಗಿ ಸಿಕ್ಕಿ. ನಾನು ಇವತ್ತು ಕೂಡ ನನ್ನ ಮನೆಯಲ್ಲಿ ಯಾವ ಜವಾಬ್ದಾರಿನೋ, ಬಹುಶಃ ನಾನು ನಿಮ್ಗೆ ಆಶ್ಚರ್ಯ ಆಗ್ಬೋದು, ನನ್ನ ಜಮೀನು ಮಾರಿದಾಗ ನನಗೆ 1.25 ಕೋಟಿ ದುಡ್ಡು ಬಂತು. ನಾನು ಒಂದು ನಾಟಕ ಮಾಡಿ ಆಲೇ ಒಂದು 2-3 ಲಕ್ಷ ರೂಪಾಯಿ ಕಳೆದ್ಬಿಟ್ಟಿದ್ದೆ. ತಕ್ಷಣ ನನ್ನ ಹೆಂಡತಿ ಆ ದುಡ್ಡನ್ನೆಲ್ಲ ತಗೊಂಡು ಮನೆಗಳು ಕಟ್ಸಿ 1 ಲಕ್ಷ ಬಾಡಿಗೆ ಬರೋಂಗ್ ಮಾಡಿ, ಆ ಥರದ್ದೆಲ್ಲ ತನ್ನ ಇಡೀ ಕುಟುಂಬದ ನಿರ್ವಹಣೆಯನ್ನು ಹೊತ್ಕೊಂಡು, ಜೊತೆಗೆ ಪತ್ರಿಕೋದ್ಯಮ, ನನ್ನ ಮಗನ ಬೆಳೆಸೋದು, ಆಮೇಲೆ ಚಾನೆಲ್ಗಳಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನ, ಬೇರೆ ಬೇರೆ ಚಾನೆಲ್ಗಳಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ದೂರದರ್ಶನ್ಗೂ ಕೂಡ ಒಂದಷ್ಟು ಕಾರ್ಯಕ್ರಮ ಎಲ್ಲ ಹಿಂದೆ ಮಾಡಿದ್ದಾರೆ. ಈ ತರ ಹಾಗೆ ಪತ್ರಕರ್ತೆಯಾಗಿ ಇವತ್ತಿನ ಈ ಸಂದರ್ಭಕ್ಕೆ ಅತ್ಯಂತ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್, ಸಿನಿಮಾ ಜರ್ನಲಿಸ್ಟ್ ಅಂತ ಇರೋದೇ ಆಕೆ ಮಾಡ್ತಾ ಇದ್ದಾರೆ. ಈಸ್ ಎಡಿಟರ್ ಆಫ್ ಚಿತ್ರ ಸಿನಿಮಾ ಮ್ಯಾಗಝೈನ್, ಅದರ ಎಡಿಟರ್ ಆಗಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಾಲಚಂದ್ರ ಅಂತ ವ್ಯವಸ್ಥಾಪಕ ಸಂಪಾದಕರು, ರಾಜಾನ್ಸ್ ಪಬ್ಲಿಕೇಶನ್ ಮಾಡ್ತಿದ್ದಾರೆ. ಅಲ್ಲ, ನೀವು ಕೂಡ ಈ ಒಂದು ಸಂಘಟನೆ ಇದೆಯಲ್ಲ, ಸಂಘಟನೆ ಅನ್ನುವಂಥದ್ದು ಈ ಏನು ನಮ್ಮ ಸರ್ಕಾರಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರಲ್ಲಿ ಬಹು ದೊಡ್ಡ ಎತ್ತಿದ ಕೈ. ಇವತ್ತು ನಾವು ಯಾವುದೇ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಅದರಿಂದ ನಾಗರಾಜ್ ಮೂರ್ತಿ ಅವರು ಇದ್ದಾರೆ ಅಂತಂದ್ರೆ ಏನು ಚಿಂತೆ ಇಲ್ಲ. ಕಲಾವಿದರು ಕೂಡ ಅಷ್ಟೇ ಖುಷಿಯಿಂದ ಬರ್ತಾರೆ. ಕಲಾವಿದರ ಜೊತೆ ನಿಮ್ಮ ಒಡನಾಟ ಇದೆಯಲ್ಲ, ಅದು ಬಹಳ ಖುಷಿ ಕೊಡುವಂಥದ್ದು. ಅದನ್ನ ಕೇಳಿದ್ರೆ ಇವತ್ತಿಗೂ ಆನಂದ ಆಗುತ್ತೆ. ಕಲಾವಿದರು ನಿಮ್ ಬಗ್ಗೆ ಆಡೋ ಮಾತು, ನಿಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ, ಅದು ಬಹಳ ದೊಡ್ಡ ವಿಚಾರ ಸರ್. ಸರ್, ನನಗೆ ಸಂಘಟನೆಗಳು ಮಾಡ್ತಿದ್ನಲ್ಲ, ಒಂದು ಏನಾಯ್ತು ಅಂದ್ರೆ, ನಾವು ಜೀವರಾಜ್ ಆಳ್ವಾಯ್ತು ಸಂದರ್ಭದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು ರೆಗ್ಯುಲರ್ ಆಗಿ ಏನೋ ಒಂದು ನಡೆದೋಗ್ಬಿಡೋದು. ಅವಾಗ ಏನ್ ಮಾಡಿದ್ರು, ನನ್ನ CGK ಮತ್ತೆ ಎಲ್ಲಾನು ಕರೆದು, ನೋಡ್ರಿ ಎಲ್ಲ ರೆಗ್ಯುಲರ್ ಏನಾನೋ ಒಂದು ಹೊಸ ತರದಲ್ಲಿ ಮಾಡೋದು ಅಂತ. ಆವಾಗ ನಾವು CGK ಎಲ್ಲ ಕುತ್ಕೊಂಡು ಡಿಸೈನ್ಸ್ಗಳು, ಸ್ಟೇಜ್ನ ಬ್ಯಾಕ್ ಡ್ರಾಪ್ಗಳು, ಅದು ಇದೆಲ್ಲ. ಅಷ್ಟೊತ್ತಿಗೆ ಈ ಸರ್ಕಾರಿ ಕೆಲಸಗಳಲ್ಲಿ ಕಾರ್ಯಕ್ರಮಗಳಿಗೆ ಕಪ್ಪಣ್ಣ ಒಂದ್ ಕಡೆ ಮಾಡ್ತಾ ಬರ್ತಿದ್ರು, ನಾವು ಇದ್ ಕಡೆ ಇನ್ನೊಂದು ಅದಕ್ಕೆ ಪ್ಯಾರಲಲ್ ಆಗಿ ಹೊಸ ತರದಲ್ಲಿ ಡಿಸೈನ್ಸ್ಗಳು, ಬ್ಯಾಕ್ ಡ್ರಾಪ್
ಅದು ಬಹಳ ಜನಕ್ಕೆ ಇಷ್ಟ ಆಗಕ್ಕೆ ಶುರುವಾಯ್ತು. ಹಾಗಾಗಿ ಎಲ್ಲರೂ ಕೂಡ ಸರ್ಕಾರದ ಯಾವುದೇ ಕಾರ್ಯಕ್ರಮ ಆದ್ರೂ ಒಂದು ಪುಸ್ತಕ ಬಿಡುಗಡೆ ಆದ್ರೂ ಅದನ್ನ ಯಾವ ತರ ಮಾಡ್ಬೇಕು, ಒಂದು ಹೊಸ ತರ, ಅದಕ್ಕೆ ಒಂದು ಮ್ಯೂಸಿಕ್ ಯಾವ ತರ ಕೊಡಿಸ್ಬೋದು, ಆರ್ಟಿಸ್ಟ್ ಯಾರು ಕರಿಬಹುದು, ನಮ್ಗೆ ಒಂದು ಚೂರು ಏನಾಯ್ತು, ಒಂದು ಬ್ಯಾಕ್ ಡ್ರಾಪ್ ಅಂತ ಓದೋರು ಕೊನೆಗೆ ಇಡೀ ಕಾರ್ಯಕ್ರಮ ಯಾವ ತರ ರೂಪಿಸ್ಬೇಕು ಅನ್ನೋ ತರ ಆಯ್ತು. ಜೊತೆಗೆ ನಮ್ಗೆ ಬೆನಿಫಿಟ್ ಆಗಿದೆ ಏನು ಅಂತ ಅಂದ್ರೆ, MP ಪ್ರಕಾಶ್ ಅವರು ಏನ್ ಮಾಡಿದ್ರು, ಹಂಪಿ ಉತ್ಸವ ಪ್ರಾರಂಭ ಮಾಡ್ಬೇಕು ಅಂತ ಅಂದ್ರು. ಅವಾಗ ನಾನು ಪಕ್ಷದಲ್ಲಿ ಒಂದು ಪ್ರಮುಖ ಹುದ್ದೆಲಿದ್ದೆ. ನನ್ನನ್ನ ನಜೀರ್ ಸಾಬು, ನಾನು, MP ಪ್ರಕಾಶ್ 3 ಜನ ಹೋದ್ವಿ ಹಂಪಿಗೆ. ಹಂಪಿಗೆ ಹೋಗಿ ಜಾಗನ ಯಾವ ಜಾಗದಲ್ಲಿ ಮಾಡೋದು ಏನು ಲೊಕೇಟ್ ಮಾಡಿ, ಕೊನೆಗೆ ನಜೀರ್ ಸಾಬ್ ಇದ್ದಾರೆ, ನಾಗರಾಜ ಮೂರ್ತಿ ಇರ್ತಾನೆಲ್ಲ, ಅವನೇ ಎಲ್ಲ ಇದು ಮಾಡ್ತಾನೆ ಅಂದ್ರೆ ಪ್ರಕಾಶ್ ಅವರು ಜವಾಬ್ದಾರಿ ನಮ್ಗೆ ಕೊಟ್ಟರು. ಅವಾಗ ಶುರುವಾಗಿದ್ದು ನಾನು ಸಂಘಟನೆಗಳು ಮಾಡೋ ವಿಚಾರದಲ್ಲಿ ಹೆಚ್ಚು ಕಡಿಮೆ ಒಂದು 15-16 ವರ್ಷ, ಮಧ್ಯದಲ್ಲಿ 3 ವರ್ಷ ನಿಂತೋಯ್ತು. ಅದ್ ಬಿಟ್ಟು ಕೂಡ ಮತ್ತೆ ಶುರು ಆದ್ಮೇಲೂ ಮತ್ತೆ ನಾನೇ ಮಾಡಿ ಒಂದು ಕಡೆ ಸಣ್ಣದಾಗಿ ಪ್ರಾರಂಭವಾಗಿದ್ದು ಅದು 6 ಕಡೆ ಮಾಡೋ ತರ ಮಾಡಿ ದೊಡ್ಡ ಮಟ್ಟ ಅದು ವಿಶ್ವದಲ್ಲೇನೆ ಒಂದು ಚಾರಿತ್ರಿಕ ಇದಾಗೋ ಥರದಲ್ಲಿ ಮಾಡಿದ್ವಿ. ನಾನಿದ್ದೆ, CGK ಇದ್ರು, ಕಪ್ಪಣ್ಣ, ಈ ತರ ನಾವು 3 ಜನ, ವಿಶೇಷವಾಗಿ ನಾವು 3 ಜನ ಇಡೀ ಉತ್ಸವವನ್ನ ನಾವು ಹ್ಯಾಂಡ್ಲ್ ಮಾಡ್ತಾ ಇದ್ವಿ. ಒಂದು ವರ್ಷ ಕಪ್ಪಣ್ಣ ಇರೋರು, ಒಂದು ವರ್ಷ ನಾನು ಇರ್ತಿದ್ದೆ, ಒಂದು ವರ್ಷ ಬಟ್ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಶಶಿಧರ್ ಅಳ್ಪ ಆಗಿರ್ಬೋದು, ವಾಸು ಆಗಿರ್ಬೋದು, ಇವರೆಲ್ಲರೂ ಕೂಡ ಎಮರ್ಜ್ ಆದ್ರು ಆರ್ಟ್ ಡೈರೆಕ್ಟರ್ಗಳಾಗಿ. ಅವರೆಲ್ಲ ಇವತ್ತು ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಆರ್ಟ್ ಡೈರೆಕ್ಟರ್ಗಳು. ಆದ್ರೆ ಮೊದಲು ಸರ್ಕಾರಿ ಕಾರ್ಯಕ್ರಮ ಅಥವಾ ಬೇರೆ ನಮ್ಮ ನಾಟಕೋತ್ಸವ ಒಂದು ಚೆನ್ನಾಗಿ ಕಾಣಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತೀವಿ. ಅದನ್ನ ನೋಡೋಣ ಅವ್ರುಗಳು ನಮ್ಮನ್ನ ಅಲ್ಲಿ ಕರೋದು ರಂಗಸಜ್ಜಿಕೆ. ಅದೊಂದು ನಾವೊಂದು ಸಣ್ಣ ಘಟನೆ ಆದ್ರೂ ಕೂಡ ಅದೊಂದು ಬಹಳ ಆರ್ಟಿಸ್ಟಿಕ್ ಆಗಿರ್ಬೇಕು ಅಂತಿದ್ವಿ. ಹಂಗಾಗಿ ನಾವು ಆಯ್ಕೆ ಮಾಡ್ಕೋತಿದ್ದು ಕೂಡ ಕ್ವಾಲಿಟಿ ಇರುವಂತ ಕಲಾವಿದರನ್ನ ಆಯ್ಕೆ ಮಾಡ್ಕೋತಿದ್ವಿ. ಅವಾಗ ಅವ್ರಿಗೆ ಗೌರವ ಯಾಕೆ, ಮೊದ್ಲೆಲ್ಲ ಜಾನಪದ ಕಲಾವಿದರು ಅಂದ್ರೆ ಮೆರವಣಿಗೆ ಮಾಡ್ಸೋದು, ಯಾವ್ದೋ ಒಂದು ಎಲ್ಲೋ ಮಲಿಕೊಟ್ರ ಬೀದಿನಲ್ಲಿ ಏನ್ಬಿಡೋದು. ಆದ್ರೆ ನಾವು ಕಲಾವಿದರ ನೋವುಗಳು ನಮಗೆ ಗೊತ್ತಿರ್ತದೆ. ನಾವೇನ್ ಮಾಡಿ ಕಲಾವಿದ್ರಿಗೆ ಹಿಂಗೆ ಆಗ್ಬೇಕು, ಹೋಟ್ಲಲ್ಲೇ ರೂಮ್ ಕೊಡ್ಬೇಕು. ಜಾನಪದ ಕಲಾವಿದರು ಅದು ಅಷ್ಟೇ, ಶಿಷ್ಟ ಕಲಾವಿದರ ಅದು ಅಷ್ಟೇ, ಎಲ್ಲರಿಗೂ ಕೂಡ ಸಮಾನವಾಗಿ ನೋಡ್ಬೇಕು ಅನ್ನೋ ಒಂದು ಇದನ್ನ ಮಾಡಿದ್ವಿ. ಆಮೇಲೆ ಜನಪದ ಜಾತ್ರೆ ಪ್ರಾರಂಭ ಆಯ್ತು. ಜನಪದ ಜಾತ್ರೆಯಲ್ಲಂತೂ ಬೆಂಗಳೂರು ನಗರಕ್ಕೆ ಕಪ್ಪಣ್ಣ ಮತ್ತೆ ಇಡೀ ಕರ್ನಾಟಕದ ಎಲ್ಲ ಗ್ರಾಮೀಣ ಭಾಗಕ್ಕೆ ಜನಪದ ಜಾತ್ರೆ ನನ್ನನ್ನ ಅಂತ ಸಂಚಾಲಕ ಅಂತ ಮಾಡಿದ್ರು. ಆವಾಗ ರೋಡಲ್ಲಿ ಡ್ಯಾನ್ಸ್ ಮಾಡ್ತಿದ್ದ ಕಲಾವಿದರನ್ನೆಲ್ಲ ವೇದಿಕೆಯ ಮೇಲೆ ಒಂದು ವಿಶಿಷ್ಟವಾಗಿ ಕುಣಿಸುವಂತ ಪ್ರಕಾರ ಮಾಡಿಕೊಂಡು ಇವತ್ತು ಜಾಸ್ ಮ್ಯೂಸಿಕ್ ಏನೇಂತಾರೆ ಅದಕ್ಕಿಂತ ದೊಡ್ಡದಾಗಿ 10,000 ಜನ ಇಂದ ಇದ್ದು 1,00,000 ಜನದವರೆಗೂ ಇರೋ ಕಡೆ ಪ್ರೋಗ್ರಾಮ್ಗಳನ್ನ, ಜನಪದ ಜಾತ್ರೆಗಳನ್ನ ನಾವು ಮಾಡಿದ್ವಿ. 200 ಜನ ಕಲಾವಿದರು, 300 ಜನ ಕಲಾವಿದರು ಏಕಕಾಲದಲ್ಲಿ ಒಂದು ಹಾಡಿಗೆ ಡ್ಯಾನ್ಸ್ ನೃತ್ಯ ಮಾಡುವಂತದ್ದು, ಇಂಥವನ್ನೆಲ್ಲ ಪ್ಲಾನ್ ಮಾಡಿದ್ವಿ. ಆಮೇಲೆ ಅಲ್ಲೇನೇನೆ ಜುಗಲ್ಬಂದಿಗಳು, ಡೊಳ್ಳು, ತಮಟೆ, ನಗಾರಿ ಜುಗಲ್ಬಂದಿ, ಬೇರೆ ಬೇರೆ ತಂತಿ ವಾದ್ಯಗಳು ಜುಗಲ್ಬಂದಿ, ಈ ತರದೆಲ್ಲ ಜನಪದ ವಾದ್ಯಗಳ ಜುಗಲ್ಬಂದಿಗಳು, ಇವನ್ನೆಲ್ಲವೂ ಕೂಡ ಮಾಡ್ಸಕ್ ಶುರು ಮಾಡಿದ್ವಿ. ಹೀಗಾಗಿ ಆ ಒಂದು ಕಾರ್ಯಕ್ರಮಗಳ ಸಂಘಟನೆ ಮತ್ತು ಅದರ ಆಕರ್ಷಣೆಯನ್ನ ಜಾಸ್ತಿ ಮಾಡಿದ್ವಿ. ಇವತ್ತು ಕರ್ನಾಟಕದಲ್ಲಿ ಜನಪದ ಜಾತ್ರೆ ಅಂತ ಯಾವ ಉತ್ಸವ ಜನಪದ ಜಾತ್ರೆ ಇದೆಲ್ಲ ಮುಗಿಯೋದೇ ಇಲ್ಲ. ಆ ತರ ನಡೆಯೋ ತರ ಮಾಡಿದ್ವಿ. ಅದೊಂದು ನೀವು ನಿಮ್ ನೆನಪಿನಂಗಳದಿಂದ ಬರ್ತಾ ಇದ್ರಿ, ನಾವು ಕೂಡ ನಮ್ಮ ನೆನಪಿನಂಗಳಕ್ಕೆ ಹೋಗುವಂತ ಸಮಯ. ಎಜ್ ಜಿ ಗೋವಿಂದೇಗೌಡರ ಸಂದರ್ಶನದ ಆಯ್ದ ಕೆಲವು ಭಾಗಗಳನ್ನ ನೋಡ್ಕೊಂಡು ಬರೋಣ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾಗರಾಜ್ ಮೂರ್ತಿ ಅವರು ಅವರ ನೆನಪಿನಂಗಳದಿಂದ ಸಾಕಷ್ಟು ನೆನಪುಗಳನ್ನ ಇಲ್ಲಿ ಬಿಚ್ಚಿಡ್ತಾ ಇದ್ದಾರೆ. ಇನ್ನಷ್ಟು ಅದ್ರ ಬಗ್ಗೆ ಮಾತಾಡೋಣ. ಸರ್, ನಿಮ್ಮ ಬಹುದೊಡ್ಡ ಬ್ರೇಕ್ ಕೊಟ್ಟಂತಹ ಧಾರಾವಾಹಿ ಅಂತ ಅಂದ್ರೆ ಮುಕ್ತ TN ಸೀತಾರಾಮ್ ಅವರದು. ಅದರಲ್ಲಿ ನೀವು ಕಾಣಿಸ್ಕೊಂಡಂತಹ ಪಾತ್ರ ಜನರಿಗೆ ತುಂಬಾ ಹತ್ರ ಆಗಿರುವಂತದ್ದು, ಎಲ್ಲೋದ್ರೂ ಕೂಡ ಪ್ರಶಂಸೆಗಳ ಸುರಿಮಳೆ ನಿಮಗೆ. ಅವರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು ಸರ್? ಮುಖ್ಯಮಂತ್ರಿ ಚಂದ್ರು, TN ಸೀತಾರಾಮ್ ಇವರೆಲ್ಲರೂ ಕೂಡ ನನಗೆ ಮೊದಲೇ ಪರಿಚಯ ಆದ್ರಲ್ಲ. ಚಂದ್ರು ಆದ್ರೂ ಅಟ್ಲೀಸ್ಟ್ ರಂಗಭೂಮಿಯಿಂದ ನನಗೆ ಪರಿಚಯ ಆಯ್ತು. ಸೀತಾರಾಮ್ ಇದ್ದಿಲ್ಲ. ಅದೇ ಸೀತಾರಾಮ್ ನನಗೆ ಪರಿಚಯ ಆಗಿದ್ದು ಒಬ್ಬ ಪೊಲಿಟಿಷಿಯನ್ ಆಗಿ, ರಿಯಲ್ ಪೊಲಿಟಿಷಿಯನ್ ಆಗಿ. ಅವರು ಸೋಷಲಿಸ್ಟ್ ಪಾರ್ಟಿಯ S. ವೆಂಕಟರಾಮ್ ರವರ ನೇರ ಶಿಷ್ಯರು. S. ವೆಂಕಟರಾಮ್ ಜಾರ್ಜ್ ಫರ್ನಾಂಡಿಸ್ ನ ನಿಕಟವರ್ತಿ. ಅವರೆಲ್ಲ ಗೋಪಾಲ್ ಗೌಡ್ರ ತಲೆಮಾರಿನ ಇದ್ದಂಥವ್ರು S. ವೆಂಕಟರಾಮ್ ಅವರೆಲ್ಲ. ಅವ್ರೇನಾಯ್ತು, ಜನತಾ ಪಕ್ಷ ಪ್ರಾರಂಭ ಆಯ್ತು ಅಂತ ಹೇಳಿದ್ನಲ್ಲ, ಅವಾಗ ಇವರೆಲ್ಲರೂ ಕೂಡ S. ವೆಂಕಟರಾಮ್ ಜೊತೆನಲ್ಲಿ ಬರ್ಸಿದ್ರು. ಮತ್ತು S. ವೆಂಕಟರಾಮ್ ಅವರೆಲ್ಲ ರಾಮಕೃಷ್ಣ ಹೆಗಡೆ ಅವರು ನಿಕಟವಾಗಿದ್ದಂಥವ್ರು. ನಾವೆಲ್ಲ ದೇವೇಗೌಡರು ಗುಂಪದಿದ್ದಂಥವ್ರು. ಈ ಗೌರಿಬಿದನೂರಲ್ಲಿ 1985ರಲ್ಲಿ ಚುನಾವಣೆ ಆಯ್ತು. ಚುನಾವಣೆ ಆದಾಗ ಪಾರ್ಟಿ ಒಳಗಡೆ
ಗೌರಿಬಿದನೂರು ವಿಚಾರಕ್ಕೆ ಬಂದಾಗ ಅಲ್ಲಿ ಲಕ್ಷ್ಮತಿ ಅಂತ ಪಾಪ ಮಿನಿಸ್ಟರ್ ಇದ್ರು. ಅವ್ರ ಕಣ್ಣಿಗೆ ಪೊರೆ ಬಂದ್ಬಿಟ್ಟಿತ್ತು. ಅದಕ್ಕೇನಾಯ್ತು, ಎಲೆಕ್ಷನ್ಗೆ ಟಿಕೆಟ್ ಕೊಡೋದೋ ಬೇಡ ಅಂತ ಗೊಂದಲದಲ್ಲಿತ್ತು. ಎಲೆಕ್ಷನ್ ಕಮಿಟಿ ಮೀಟಿಂಗ್ ಆದಾಗೆಲ್ಲ ನಾನು ಇರ್ತಿದ್ದೆ, ನಾನೇ ನೋಟ್ಸ್ ಎಲ್ಲ ಮಾಡ್ತಿದ್ದು ಆಸ್ ಆಫೀಸ್ ಬರೋರು. ಅವಾಗ ನಾನೇನ್ ಮಾಡಿದೆ, ಸರ್ ಕಲಾವಿದ್ರಿಗೂ ಒಂದೆರಡು ಜನ ಕಲಾವಿದ್ರನ್ನ ಕಂಟೆಸ್ಟ್ ಮಾಡಿ ಕಲಾವಿದ್ರ ಕಾಂಟ್ರಿಬ್ಯೂಷನ್ ನಮ್ಮ ಪಾರ್ಟಿ ಬೆಳವಣಿಗೆಯಲ್ಲಿ ಜಾಸ್ತಿ ಇದೆ. ಹೌದೌದು ಅಂತೆಲ್ಲ ಹೇಳಿದ್ರು. ರಾಮಕೃಷ್ಣ ಹೌದೌದು ಕೊಡಬೇಕು, ಯಾರಿಗೆ ಕೊಡೋದು? ನಾನು AS ಮೂರ್ತಿ ಮತ್ತೆ ಮುಖ್ಯಮಂತ್ರಿ ಚಂದ್ರು, ಉದಯ್ ಕುಮಾರ್ ಎಲ್ಲ ಹೆಸರುಗಳು ಹೇಳಿದೆ. ಅವಾಗೆಲ್ಲ ಹೇಳ್ಬಿಟ್ಟು ಆ ಚಂದ್ರು ನೋಡಿದ್ರು, ನಾಟಕ ಎಲ್ಲ ನೋಡಿದ್ರು, ಚಂದ್ರದು ಮುಖ್ಯಮಂತ್ರಿ ನಾಟಕ ಎಲ್ಲ ನೋಡಿದ್ರು. ಆ ಚಂದ್ರು ಒಬ್ರಿಗೆ ಮಾಡೋಣ ರೀ, ಯಾರಿಗೋ ಬೇಡ ಅಂದ್ಬಿಟ್ಟು ಎಲ್ಲಿ ಕಂಟೆಸ್ಟ್ ಮಾಡ್ಸೋದು ಅಂತ ಅಂದ್ರು. ನಾನು ಸುಮ್ಮನಿಲ್ಲ ಅಂದ್ರೆ ಅವ್ರ ಜಾತಿಗೆ ಎಲ್ಲ ತಿಳ್ಕೊಂಡ್ಬಿಟ್ಟು ನಾನೇನ್ ಮಾಡಿದೆ, ಗೌರಿಬಿದನೂರಲ್ಲಿ ಅವ್ರ ಜನಾಂಗ ಒಂದು 15-16 ಸಾವಿರ ಜನ ಇದ್ರು. ಸರ್ ಗೌರಿಬಿದನೂರಲ್ಲಿ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಹೇಳಿದೆ 30,000 ಜನದ ಮೇಲೆ ಸಾಧರು ಜನ ಇದ್ದಾರೆ, ಇವರು ಸಾಧರು ಮುಖ್ಯಮಂತ್ರಿ ಚಂದ್ರು, ಅಲ್ಲಿಂದನೇ ಕಂಟೆಸ್ಟ್ ಮಾಡಿ ದೇವೇಗೌಡರು ಅವ್ನು ನಮ್ ಜೊತೆ ಇರ್ತಾನೆ ಅವನು ಅಂತ ಅಂದ್ರು. ಸರ್ ನಮ್ ಜೊತೆ ಇರ್ತಾನೆ ಸರ್, ಸುಮ್ಮನೆ ಅಂದ್ರೆ ನಮ್ ಜೊತೆ ಅಂದ್ರೆ ಪಾರ್ಟಿನಲ್ಲಿ 2-3 ಬಣ ಇರ್ತವೆ. ಆಮೇಲೆ ಸರಿ ಅವರು ದೇವೇಗೌಡರು ನಮ್ಮ ಬಣದಲ್ಲಿ ಇರ್ತಾನೆ ಅಂದ್ರೆ ಇರ್ತಾರೆ ಸರ್ ಅಂತ ಅಂದೆ. ಶಂಕರ್ ಕೂಡ, ಶಂಕರ್ ಕ್ಲಾಸ್ಮೇಟ್, ಮುಖ್ಯಮಂತ್ರಿ ಚಂದ್ರು ಶಂಕರ್ ಕ್ಲಾಸ್ಮೇಟ್. ಶಂಕರ್ ಅವಾಗ ಪವರ್ಫುಲ್ ಆಗಿದ್ರು. ಅವರು ಹೌದೌದು ಮುಖ್ಯಮಂತ್ರಿ ಚಂದ್ರು ಕೊಡ್ಲೇಬೇಕು ಅಂತ. ಹಾಗಾಗಿ ಏನಾಗೋಯ್ತು, ಗೌರಿಬಿದನೂರು ಕಾನ್ಸ್ಟಿಟ್ಯೂನ್ಸಿಗೆ ಮುಖ್ಯಮಂತ್ರಿ ಚಂದ್ರು ಟಿಕೆಟ್ ಕೊಡೋದು ಅಂತ ಆಗೋಯ್ತು. ಸರಿ, ಮುಖ್ಯಮಂತ್ರಿ ಚಂದ್ರು ಶೂಟಿಂಗ್ ನಲ್ಲಿ ಇದ್ರು, ಚೆನ್ನೈನಲ್ಲಿ ಇದ್ರು, ಅವಾಗ ಮದ್ರಾಸು. ನಾವೆಲ್ಲ ಹುಡುಕಿ ನಂಬರ್ ತಗೊಂಡು ಫೋನ್ ಮಾಡ್ವಿ. ಅವ್ರು ಶೂಟಿಂಗ್ ನಲ್ಲಿ 2 ಸಾವಿರ ರಾತ್ರಿ ಬರ್ತಾರೆ ಹೋಟ್ಲಿಗೆ ಅಂತ ಅಂದ್ರು. ರಾತ್ರಿ ಬಂದ ತಕ್ಷಣ ಏನು ಅಂತ ಫೋನ್ ಮಾಡಿದ್ರು, ಲ್ಯಾಂಡ್ ಲೈನ್ಗಳೆಲ್ಲ. ಚಂದ್ರು ಈ ತರ ನಾಳೆ ಬರ್ಲೇಬೇಕು, ಈ ತರ ನಿಮ್ಮನ್ನ ಕ್ಯಾಂಡಿಡೇಟ್ ಮಾಡ. ನಾನು ಎಲೆಕ್ಷನ್ ನಿಂತ್ಕೊಳಲ್ಲಪ್ಪ ಹಂಗೆ. ಪಾಪ ಸೀಟ್ ಅಲ್ಲಿಗೆ TN ಸೀತಾರಾಮು ಅದೇ ಊರ್ನವರು ಬಹಳ ಹೋರಾಟಗಳು ಮಾಡಿದ್ರು ಅಲ್ಲಿ. ನಾನ್ ಎಲೆಕ್ಷನ್ ನಿಲ್ಬೇಕು, ಸತಿ ಲಕ್ಷ್ಮೀಪತಿ ಕಣ್ಣಿಗೆ ಕಾಣೋದಿಲ್ಲ, ನಾನ್ ನಿಲ್ಬೇಕು ಅಂತ ಅವ್ರು ಹೋರಾಟ ಮಾಡ್ಕೊಂಡು ಅವ್ರು ಇದಾರೆ. ನನಗೆ ಸೀತಾರಾಮ್ ತಪ್ಪಿಸ್ಬಿಟ್ಟು ಚಂದ್ರು ಕೊಡ್ಸ್ಬೇಕು. ನಮ್ದು ರಾಮಕೃಷ್ಣ ಹೆಗಡೆ ಎಲ್ಲ ಸೀತಾರಾಮ್ ಪರ, ನಾವು ದೇವೇಗೌಡರೆಲ್ಲ ನಮ್ಮ ಪರ ಆಗೋಗ್ಬಿಟ್ಟು ಬಣ ರಾಜಕಾರಣ ಮಾಡ್ತಿದ್ರು. ಅವಾಗ ನಾನೇನ್ ಮಾಡಿದೆ, ಏನಾರು ಮಾಡ್ಲಿ ಸೀತಾರಾಮಿಗೆ ತಪ್ಪಿಸ್ಲೇಬೇಕು ಅಂತೇಳಿ ಹಠ ಹಿಡಿದು ಚಂದ್ರನ ಚೆನ್ನೈಗೆ ಹೋಗಿ ಎಲ್ಲ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟೆ. ಕರ್ಕೊಂಡು ಬಂದೆ, ರಾಮಕೃಷ್ಣ ಹೆಗಡೆ ಹತ್ರ ಕರ್ಕೊಂಡು, ಸರ್ ಇವರೇ ಮುಖ್ಯಮಂತ್ರಿ ಚಂದ್ರ. ಓಕೆ, ಅಷ್ಟೊಂದು ಡಿಸೈಡ್ ಆಗೋಯ್ತು ಚಂದ್ರಿಗೆ ಅಂತ. ಓಕೆ, ಆಲ್ ದಿ ಬೆಸ್ಟ್ ಅಂತ ಪಾಪ ನಗ್ನಗ್ತಾ ರಾಮಕೃಷ್ಣ ಹೆಗಡೆ ಕಳ್ಸಿಕೊಟ್ರು. ಅದಾಗ ಒಂದು 5-6 ಸೀಟ್ ತಟ್ಟೆನಲ್ಲಿ ಸೊಪ್ಪು ಸಾರು, ಸೊಪ್ಪು ಮುದ್ದೆ ಇಟ್ಕೊಂಡು ಕೂತ್ಕೊಂಡಿದ್ರು. ನಾನು ಹೋಗಿದ ತಕ್ಷಣ ಕೇಳಿದೆ, ಯಾರವ್ರು ಒಳಗಡೆ ಅಂತ ಅಂದೆ. ಅವ್ರು ಮಿನಿಸ್ಟರ್, PWD ಮಿನಿಸ್ಟರ್ ಅವರು. ಸರ್ ಯಾರು ಇಲ್ಲ ಸರ್, ಸಿಟ್ಟು ಮಾಡ್ಕೊಂಡು ಯಾಕೆ ಬೇಜಾರಾಗಿ ಒಬ್ಬರೇ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ಅಂತ ಅಂದ್ರು. ಸರಿ, ನಾನೇ ಬಂದ್ರಿ ಚಂದ್ರು ಅಂತ ಎಲ್ಲ ಊಟ ಮಾಡ್ಬಿಡ್ಲೆ, ಬನ್ನಿ ಪರವಾಗಿಲ್ಲ ಅಂತ ಕರ್ಕೊಂಡು ಹೋದೆ. ಮುಖ ಹಿಂಗೆ ದುರ್ಗೊಟ್ಕೊಂಡು ನೋಡೋರು ನನ್ನ ಚಂದ್ರನ. ಅವ್ರು ಸಿನಿಮಾನೇ ನೋಡಿಲ್ಲ ಅವ್ರದ್ದು, ನೋಡ ಬರ್ಚು ನಿಂಗೆ ಮುಖ ನೋಡೋದು ದೇವೇಗೌಡರು. ಆಮೇಲೆ ಸರ್ ನಾನು, ಸರ್ ಇವರೇ ಮುಖ್ಯಮಂತ್ರಿ ಚಂದ್ರು ಅಂದೆ. ಹಿಂಗೆ ಮುದ್ದೆ ಇಟ್ಕೊಂಡಿರು, ಮುದ್ದೆನ ಹಿಂಗೆ ಮುರಿದು ಬಾಯಿ ಇಟ್ಕೊಂಡು ಅಂತ ಅಂದ್ರು. ಚಂದ್ರು ಈಚೆ ಬಂದು, ನಾನ್ ನಿಂತ್ಕೊಳಲ್ಲ ಏನಯ್ಯ ಹಂಗನ್ಬಿಟ್ರು ದೇವೇಗೌಡರು. ಅಂದ್ರು, ಇಲ್ಲ ಅವ್ರೇನೋ ಬೇಜಾರಲ್ಲಿದ್ದಾರೆ, ಬಟ್ ಹಿಂಗಂದಿದ್ದು ನಿಂತ್ಕೊಳ್ಳಿ ಅಂತ ನಿಮ್ಗೆ ಅಂತ ಅಂದ್ಬಿಟ್ಟು ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾವೇನ್ ಮಾಡಿದ್ರು, ನಿಂತ್ಕೊಂಡ್ರು. ಚುನಾವಣೆಗೆ ಹೋದ್ವಿ. ಚುನಾವಣೆ ದೊಡ್ಡ ಗಲಾಟೆ ಸೀತಾರಾಮ್ ಕಡೆ ಅವ್ರದ್ದು. ಟಿಕೆಟ್ ಕೊಡಬಾರ್ದು, ಇದು B ಫಾರಂ ಕೊಡಬಾರ್ದು ಅವ್ರಿಗೆ ಅಂತ. ನಾನೇನ್ ಮಾಡಿದೆ, B ಫಾರಂ ಜೆರಾಕ್ಸ್ ಮಾಡಿಸ್ಕೊಂಡು ಒಬ್ಬನ ಕೈನಲ್ಲಿ ಕೊಟ್ಟು ಕಳ್ಸ್ಬಿಟ್ಟು, ಒರಿಜಿನಲ್ ಕೊಟ್ಟು ಕಳ್ಸಿ ನಾಮಿನೇಷನ್ಗೆ B ಫಾರಂ ಹಾಕ್ಬಿಟ್ಟು ಕೊಟ್ಟೆ. ಅವ್ರ ಶಿಷ್ಯರೆಲ್ಲ ಹರಿದಾಕ್ಬಿಟ್ಟು B ಫಾರಂ ಹೋಗಿ ಮಾಡಕ್ ಆಗಲ್ಲ ಅಂತ ಅಂದ್ರು. ಅಲ್ಲಿ ನೋಡ್ರಿ ಅಡ್ಮಿಟ್ ಆಗ್ಬಿಟ್ಟಿತ್ತು. ಕೊನೆಗೆ ಎಲೆಕ್ಷನ್ ಇದಾಯ್ತು. ಎಲೆಕ್ಷನ್ ಚಂದ್ರು ಓಡೋಗ್ಬಿಟ್ಟಿದ್ರು. ಅವ್ರು ಮತ್ತೆ ಕರ್ಕೊಂಬಂದು ಎಲ್ಲ ಮಾಡಿ, ಇನ್ನು ಎಲೆಕ್ಷನ್ ಒಂದು 10 ದಿವಸ ಇದೆ ಅನ್ಬೇಕಾದ್ರೆ ಅವರು ಕ್ಯಾಂಪೈನಿಗೆ ಬರೋಂಗ ಆಯ್ತು. ಬಂದ್ ಹೆಂಗೋ ಮಾಡಿ ಕೊನೆಗೆ ಪಾಪ ಸೀತಾರಾಮು ಕೂಡ ವರ್ಕ್ ಮಾಡೋಂಗ ಆಗೋಯ್ತು. ಪಾರ್ಟಿಯ ಕಮಿಟ್ಮೆಂಟ್ ವರ್ಕ್ ಮಾಡಿ ಅವ್ರನ್ನ 27,000 ಮತಗಳಿಂದ ಗೆಲ್ಲಿಸ್ಬಿಟ್ರು. ಗೆಲ್ಸಾದ್ಮೇಲೆ ಸೀತಾರಾಮಿಗೆ ಸಿಟ್ಟು ಬಂದ್ಬಿಟ್ಟಿತ್ತು ನನ್ನ ಮೇಲೆ. ಏನು ನಮ್ಗೆ ಈಗೆಲ್ಲ ಕೈ ಕೊಟ್ಬಿಟ್ಟ, ಮಧ್ಯದಲ್ಲಿ ಬೇಕಾದಷ್ಟು ಆಗ್ಬಿಟ್ಟಿದೆ ಬಿಡಿ ಗಲಾಟೆ, ಅದೆಲ್ಲ ಹೇಳಕ್ ಟೈಮ್ ಬಹಳ ಬೇಕಾಗ್ತದೆ. ಹಂಗಾಗಿ ಸರಿ ಅನ್ಬಿಟ್ಟು ಕೊನೆ ಸಿಟ್ಟು ಮಾಡ್ಕೊಂಡೆ ಇದ್ರು. ಆದ್ರೆ ಬಹಳ ನಿಜವಾಗ್ಲೂ ಆ ಮನುಷ್ಯ ಎಷ್ಟು ಒಳ್ಳೆಯವರು ಅನ್ನಕ್ಕೆ. ನಾನು ಆಮೇಲೆ ಮತ್ತೆ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದಾಗ ಸಿಕ್ಕಿದ್ರು. ನಮ್ಮ ಸೀನಿಯರ್ ಮಾಡ್ತಾ ಇದ್ದೀನಿ, ಪತ್ರ ಮಾಡ್ತೀರಿ ಅಂದ್ರು. ಮಾಡ್ತೀನಿ ಅಂತ ಅಂದ್ರೆ ಕಲಾಕ್ಷೇತ್ರದಲ್ಲಿ. ನಾಳೆ ಬಂದ್ಬಿಡಿ ಏರ್ಪೋರ್ಟ್ ಹತ್ರ ಒಂದ್ ಮನೆಯಲ್ಲಿ ಎಲ್ಲ ಅಡ್ರೆಸ್ ಎಲ್ಲ ಕೊಟ್ಟು ಹೋದೆ. ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿಸಿದ್ರು, ಹಾಕೊಂಡೆಲ್ಲ ಕಾಸ್ಟ್ಯೂಮ್ ಹಾಕೊಂಡು ಹೋದೆ. ಆ ಮೊದಲನೇ ಡೈಲಾಗು ನಾನು ಮಾತಾಡಿದೆ, ಒಬ್ಬ ಆಸ್ ಎ ಮಿನಿಸ್ಟರ್ ಮಾತಾಡಿದೆ. ಅದು ನೆಕ್ಸ್ಟು ETVನಲ್ಲಿ ಎಲ್ಲರೂ ಕೂಡ ಬಹಳ ಅಪ್ರಿಷಿಯೇಟ್ ಮಾಡ್ಬಿಟ್ಟು ಕಂಟಿನ್ಯೂ ಮಾಡಿ ಈ ಕ್ಯಾರೆಕ್ಟರ್ನ ಅನ್ನತ್ತೆ. ಹಾಗಾಗಿ ಅದುವರೆಗೂ ಸಂಘಟಕನಾಗಿದ್ದು ನಾನು
ಟಿವಿ ಸೀರಿಯಲ್ ಅಲ್ಲಿ ನೋಡಿ ನಟ ಆಗ್ಬಿಟ್ಟೆ. ಆ ಸಿಟ್ಟನ್ನ ಅವ್ರ ಸೀರಿಯಲ್ ಅಲ್ಲಿ ಕೆಲಸ ಮಾಡಿಸ್ಬಿಟ್ಟೆ ತೀರ್ಸ್ಕೊಂಡಿದ್ದಾರೆ ನಿಮ್ಮ ಹತ್ರ. ಕೆಟ್ಟ ಮಂತ್ರಿ ಆಗಿ ತೀರ್ಸ್ಕೊಂಡು ಎಲ್ಲೇ ಹೋದ್ರು ಕೂಡ ಅವ್ನು ಯಾವಂದ್ರೆ ಅವ್ನು ರಾಣೆ ಅನ್ನೋರು. ಬಟ್ ಎಲ್ಲೋದ್ರು ಕೂಡ ಚಪ್ಪಾಳೆ, ನನ್ನ ನೆಂಟ್ರಿಗೆ ಬಹಳ ದೊಡ್ಡ ಚಪ್ಪಾಳೆ ಬೀಳೋದು. ಸೀತಾರಾಮ್ ಹೇಳೋರು, ನಿಮ್ಮನ್ನ ಕೆಟ್ಟ ಪಾತ್ರ ಕೊಟ್ಟರು ಕೂಡ ಚಪ್ಪಾಳೆ ಮಾಡ್ಕೊಳ್ತೀರ ಅನ್ನೋರು. ಈ ತರ ಆಯ್ತು. ನಿಜ. ಮತ್ತೆ ನಿಮ್ಮ ಮುಂದಿನ ಯೋಜನೆಗಳೇನು ಸರ್? ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕಳೆದ 4 ವರ್ಷದಿಂದ ಸಂಪೂರ್ಣವಾಗಿ ನಾನು ಚಿಲ್ಡ್ರನ್ ಥಿಯೇಟರ್ ಜೊತೆಗೆ ಚಿಲ್ಡ್ರನ್ ಥಿಯೇಟರ್ ಅಲ್ಲೂ ಕೂಡ ಇವತ್ತಿನ ಬಹಳ ಜನ ಮಕ್ಕಳು ವಂಚಿತರಾಗ್ತಾರೆ. ಸರ್ಕಾರಿ ಶಾಲೆಗಳು ಓದೋ ಮಕ್ಕಳು ಈ ನಾಟಕ ಸಂಗೀತ, ಅದಕ್ಕೋಸ್ಕರ ನಮ್ಮ ಹಳ್ಳಿ ಕನ್ನಲಿನಲ್ಲಿ ಅಲ್ಲಮ ಕಲಾಶಾಲೆ ಅಂತ ನಮ್ಮ ತಂದೆ ತಾಯಿ ಹೆಸರು ಮತ್ತೆ ನಮ್ಮ ಮಹಾದೇವಯ್ಯ ಅಂತ ಲಂಡನ್ ಇದ್ದಾನೆ, ಇಬ್ಬರು ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಿ ಸಿದ್ದಬಸಮ್ಮ ಸಾವಂದಯ್ಯ ರುದ್ರಮ್ಮ ವಿರೂಪಾಕ್ಷಯ್ಯ ಟ್ರಸ್ಟ್ ಅಂತ ಮಾಡಿದೀವಿ. ಅದ್ರ ಮೂಲಕ ನಾಟಕ ಸಂಗೀತ ನೃತ್ಯ ಮಕ್ಕಳಿಗೆ ಈಗ 120 ಜನ ವಿದ್ಯಾರ್ಥಿಗಳು ಅವೆಲ್ಲ ಕೂಡ ಸರ್ಕಾರಿ ಶಾಲೆ ಮಕ್ಕಳು, ಪ್ರೈವೇಟ್ ಶಾಲೆಯವರು ಬೇರೆಯವ್ರ ಎಲ್ಲರಿಗೂ ಉಚಿತವಾಗಿ ನಾವೊಂದು FD ಮಾಡಿ ಅದ್ರೊಳಗೆ ಬರೋ ದುಡ್ಡಿನಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದೀವಿ. ಈಗಾಗಲೇ ಆ ಮಕ್ಕಳು ವಿದ್ಯಾರ್ಥಿಗಳ ನಡೆಯುವಂತ ಡಿಪಾರ್ಟ್ಮೆಂಟ್ ನಡೆಯುವಂತ ಇದಿರ್ತಾವಲ್ಲ ಕಾಂಪಿಟೇಷನ್ಸ್ಗಳು, ಸಾಂಸ್ಕೃತಿಕ ಸೌರಭ ಇನ್ನು ಏನೋ ಕಾರ್ಯಕ್ರಮ ಇರ್ತವೆ, ಅದ್ರೊಳಗಡೆ ಕಾರಂಜಿ ಅಂತ ಇರ್ತಿದ್ದಾವೆ, ಅದ್ರೊಳಗಡೆ ಎಲ್ಲರೂ ಕೂಡ ಸ್ಟೇಟ್ಗೆ ಬೆಸ್ಟ್ ಅಂತ ಮಕ್ಕಳುಗಳು ಬರ್ತಾ ಇದ್ದಾವೆ. ಹೀಗೆ ಮಕ್ಕಳು ಸರ್ಕಾರಿ ಶಾಲೆ ಕನ್ನಲ್ಲಿ ಮಕ್ಕಳು ಸುತ್ತಮುತ್ತ ಸರ್ಕಾರಿ ಶಾಲೆ ಮಕ್ಕಳನ್ನ ಸೇರಿಸ್ಕೊಂಡು ನಾವು ಕನ್ನಲ್ಲಿ ಶ್ರೀಗೇಹಳ್ಳಿ ರಸ್ತೆನಲ್ಲಿ ಒಂದು 2 ಆಡಿಟೋರಿಯಂ ಕಟ್ಟಿದ್ದೀವಿ. ಚಲನಚಿತ್ರೋತ್ಸವ ಮಾಡ್ತೀವಿ, ನಾಟಕೋತ್ಸವ, ಆಮೇಲೆ ಬೆಂಗಳೂರು ಅಂತಾರಾಷ್ಟ್ರೀಯ ಕಲಾ ಮಹೋತ್ಸವ ಮಾಡಿ ಶ್ರೀಲಂಕಾದಿಂದ ಪಾಕಿಸ್ತಾನದಿಂದ ಶ್ರೀಲಂಕಾದಿಂದ ಎಲ್ಲ ಕಡೆಯಿಂದ ಕಲಾವಿದರುಗಳು ಬಂದು ಅಲ್ಲಿ ಪ್ರೋಗ್ರಾಮ್ಗಳು ಮಾಡ್ತಾರೆ. ಕನಿಷ್ಠ ವರ್ಷದಲ್ಲಿ ಒಂದು 20 ಕಾರ್ಯಕ್ರಮಗಳು ಕೊಡ್ತಾ ಇದ್ದೇವೆ ಅಲ್ಲಿ. ಮಕ್ಕಳ ನಾಟಕವೆಲ್ಲ ನಿರಂತರವಾಗಿ ತರಬೇತಿ ನಡೀತಾ ಇರ್ತೈತೆ. ಶನಿವಾರ ಭಾನುವಾರ ನೃತ್ಯ ತರಬೇತಿಗಳು, ಜನಪದ ತರಬೇತಿಗಳು ಎಲ್ಲ ನಡೀತದೆ. ಮುಂದಿನ ತಿಂಗಳು ಅವರೆಲ್ಲ ಜನಪದ ಮಹೋತ್ಸವನೇ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ಪ್ರಜ್ಞೆಯನ್ನ ಮೂಡಿಸೋದು, ಸಾಂಸ್ಕೃತಿಕ ಅರಿವನ್ನ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಬಸವ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ ಮಾಡಿದ್ದೀವಿ. ಅದು ಮ್ಯಾಂಚೆಸ್ಟರ್ ಒಂದು ಇದು ಮಾಡಬೇಕು, ಪೀಠ ಮಾಡಬೇಕು ಅನ್ನೋ ಉದ್ದೇಶ ನಮ್ದು. ಈಗಾಗಲೇ ದೇಶದ 4 ಕಡೆಗಳಲ್ಲಿ ದೆಹಲಿ, ಮುಂಬೈ, ಪುಣೆ ಇಲ್ಲೆಲ್ಲ ಕಡೆನಲ್ಲೂ ಕೂಡ ನ್ಯಾಷನಲ್ ಇಂಟರ್ನ್ಯಾಷನಲ್ ಸೆಮಿನಾರ್ಸ್ಗಳು ಮಾಡಿದ್ದೀವಿ. ನಮ್ಮ ಉದ್ದೇಶ ಏನು ಅಂದ್ರೆ ಕೇವಲ ಲಂಡನ್ ನಲ್ಲಿ ಪ್ರತಿಮೆ ಇಟ್ಬಿಟ್ವಿ ಅಂತ ಅದೇ ಮುಖ್ಯ ಆಗ್ಬಾರ್ದು. ವಿಚಾರಧಾರೆ ಬಸವಣ್ಣ ಇಡೀ ಜಗತ್ತಿನ ಒಬ್ಬ ದೊಡ್ಡ ವೈಚಾರಿಕ ಚಿಂತಕ, ಅವನು ಬೇರೆ ಕಡೆ ಹೋಗ್ಬೇಕು ಅನ್ನೋ ಪ್ರತಿಮೆ ಇಡೋದ್ರಿಂದ ಆಗೋದಿಲ್ಲ. ಹಾಗಾಗಿ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ನೆಕ್ಸ್ಟ್ ಇಯರ್ ಲಂಡನ್ ನಲ್ಲಿ ಒಂದು ದೊಡ್ಡ ಸೆಮಿನಾರ್ ಮಾಡ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಸೆಮಿನಾರ್ ಆನ್ ವಚನ ಲಿಟ್ರೇಚರ್ ಮಾಡ್ತಾ ಇದ್ದೀವಿ. ಈ ತರಹದ ಕಾರ್ಯಕ್ರಮಗಳು, ಅವೇರ್ನೆಸ್ ಪ್ರೋಗ್ರಾಮು, ನಾಟಕ ಬೆಂಗಳೂರು ಅಂತ ಉತ್ಸವ ಮಾಡ್ತೀವಿ ನಾವು, ಪ್ರಧಾನ ಸಂಚಾಲಕ. ಅದರಲ್ಲಿ ಕಳೆದ ತಿಂಗಳು ಮೊನ್ನೆ ಇನ್ನು ಮುಗೀತು, 27ನೇ ತಾರೀಕು ಮುಗೀತು, ಹೋದ ತಿಂಗಳು ಡಿಸೆಂಬರ್ 27. 16 ನಾಟಕಗಳ ಉತ್ಸವ. ಇದು ಪ್ರತಿ 11ನೇ ವರ್ಷ ಇದು. ಅದು ಮುಂದಿನ ವರ್ಷ ಕೂಡ ಈ ತರದಲ್ಲಿ ದೊಡ್ಡ ದೊಡ್ಡ ಉತ್ಸವಗಳು ಮಾಡೋದ್ರ ಮೂಲಕ ನಡೆಸ್ಕೊಂಡು ಹೋಗೋದು ಅಂತ. ಮತ್ತೆ ಕಾಲೇಜು ವಿದ್ಯಾರ್ಥಿ ನಾಟಕೋತ್ಸವನ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಹೀಗೆ ನಮ್ಮ ಟೋಟಲ್ ಥಿಯೇಟರ್ ಮತ್ತೆ ಶರಣ ಸಾಹಿತ್ಯ, ಯಾಕಂದ್ರೆ ಶರಣ ಸಾಹಿತ್ಯ ಪರಿಷತ್ತಿನ ಬೆಂಗಳೂರಿನ ಅಧ್ಯಕ್ಷ ನಾನು, ಅವೆರಡೂ ಕಡೆ ಗಮನ ಕೊಡೋದು ಅಂತ. ನಮ್ಗೇನಾದ್ರೂ ಒಳ್ಳೆಯ ಅರಿವನ್ನ ಮೂಡಿಸೋದಕ್ಕೆ ಸಾಧ್ಯ ಆಗೋದಾದ್ರೆ ನಿಜವಾಗ್ಲೂ ಕೂಡ ಪಂಪ ರನ್ನನ ಕಾಲದಲ್ಲಿ ಎಷ್ಟು ಮುಖ್ಯನೋ ಬಸವಣ್ಣವ್ರ ಕಾಲದಲ್ಲಿ ಅಂದ್ರೆ 12ನೇ ಶತಮಾನ ವಚನಕಾರರದು ಇವತ್ತಿನ ಈ ಕ್ಷಣಕ್ಕೂ ಅತ್ಯಂತ ಪ್ರಸ್ತುತವಾದಂತ ವಿಚಾರಗಳನ್ನ ಅವತ್ತಿನ ಜನಗಳೇ ಚರ್ಚೆ ಮಾಡಿದ್ದಾರೆ ಅವರೆಲ್ಲ. ಅವನ್ನ ಆದಷ್ಟು ಪ್ರಚಾರ ಮಾಡುವಂತ ಕೆಲಸವನ್ನ ಹಾಕೊಂಡಿದ್ದೀವಿ. ಸರ್, ಒಟ್ನಲ್ಲಿ ಇವತ್ತು ಬಂದು ನಮ್ಮ ಜೊತೆ ಇಷ್ಟೊತ್ತು ನಿಮ್ಮ ಮಾತನ್ನ ಹಂಚ್ಕೊಂಡ್ರಿ. ಏನ್ ಅನಿಸ್ತು ನಿಮ್ಗೆ ಕಾರ್ಯಕ್ರಮದ ಬಂದಲ್ಲಿ? ಬಹಳ ಕಡಿಮೆ ಸಮಯ ಇದೆ, ಚುಟ್ಕಾಗಿ ಏನ್ ಅನಿಸ್ತು ನಿಮ್ಗೆ ಇವತ್ತಿನ? ಕಡಿಮೆ ಸಮಯ ಅಂತ ಏನಲ್ಲ, ಅಲ್ಲ ಈಗ ಕಡಿಮೆ ಸಮಯ ನಮ್ಗೇನಂತ ಅಂದ್ರೆ ಆದಷ್ಟು ವಿಚಾರಗಳನ್ನ ಈ ಕಡಿಮೆ ಸಮಯದಲ್ಲಾದ್ರೂ ಕೂಡ ಮುಖ್ಯವಾದ ವಿಚಾರಗಳನ್ನ ಒಂದು ಅವಕಾಶ ಸಿಕ್ತು. ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ನಂಗೆ ನಿಜವಾಗ್ಲೂ ಕೂಡ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಸರ್ಕಾರದ ಒಂದು ವಾಹಿನಿ ಇಂತಹ ನಮ್ಮಂತವನ್ನೆಲ್ಲ ಕರೆಸಿ ಜನಗಳಿಗೆ ನಮ್ಮ ಅನುಭವಗಳು ಹೇಳ್ಕೊಂಡ್ರ ಜೊತೆಗೆ ನಮ್ಮ ಆಸೆಗಳು, ನಮ್ಮ ಆಶಯಗಳು ಏನಿದೆ ಅನ್ನೋದನ್ನ ಹೇಳ್ಕೊಳಕ್ ಒಂದು ಸಾಧ್ಯ ಆಗುವಂತ ವೇದಿಕೆಯಾಗಿ ಇದು ರೂಪುಗೊಂಡಿದೆ. ಮತ್ತೆ ರಂಗಭೂಮಿ, ಸಂಗೀತ, ಹೀಗೆ ಅನೇಕ ವಿಚಾರಗಳು ಏನಾಗ್ತಾ ಇದಾವೆ ಅನ್ನೋದು ಬೇರೆಯವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಆ ಗೊತ್ತಾಗೋದಿಕ್ಕೆ ನಿಜವಾಗ್ಲೂ ಕೂಡ ಬೆಳಗಿನ ಸಂದರ್ಭದಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನ ರೂಪಿಸೋದ್ರ ಮೂಲಕ ಅವ್ರ ಮನಸ್ಸಿನಲ್ಲಿ ಅಟ್ಲೀಸ್ಟ್ ಸಾಯಂಕಾಲದವರೆಗಾದ್ರೂ ಮೆಲುಕಾಗ್ತಾ ಹೋಗ್ಬೋದು. ಈ ತರ ಮಾಡಿದ್ರೆ ಏನಾಗ್ಬೋದು, ಈ ತರ ಮಾಡೋದು ಅನ್ನೋದಕ್ಕೆ ನನ್ನ ಮಾತುಗಳು ಅನ್ನೋದಕ್ಕಿಂತನೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅನೇಕ ನಾನು ಹಿಂದೆ ಭಾಗವಹಿಸೋದು ಅನೇಕ ಕಾರ್ಯಕ್ರಮಗಳು ನೋಡಿದ್ದೀನಿ. ಅವ್ರ ಮಾತುಗಳೇ ನನಗೆ ಒಂದು ಪ್ರೇರಣೆ. ಅಂತಹ ಪ್ರೇರಕವಾದಂತ ಕಾರ್ಯಕ್ರಮ ಇದು. ಆ ಪ್ರೇರಣೆ ಎಲ್ಲರಿಗೂ ಕೂಡ ಸಿಗ್ಲಿ. ಇಲ್ಲಿ ಈ ವೇದಿಕೆ
ಆ ಯುವ ಶಕ್ತಿಗೆ ಒಂದು ಮುಂದಿನ ದರ್ಶನಕ್ಕೆ ಅವರ ಜೀವನದ ಇದಕ್ಕೆ ದಾರಿದೀಪ ಆಗಲಿ ಅಂತ ನನಗೆ ಅನಿಸ್ತಾ ಇದೆ ಸರ್. ಧನ್ಯವಾದ ಸರ್. ಈ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ವಿಚಾರಗಳನ್ನು ಅಂದ್ಕೊಂಡ್ರಿ ಅಲ್ಲ ಶ್ವೇತಾ? ಹೌದು, ಬಹಳಷ್ಟು ಖುಷಿ ಆಯ್ತು. ಇವತ್ತು ನಕ್ಕಷ್ಟು ಯಾವತ್ತೂ ನಕ್ಕಿಲ್ಲ ಅಂತ ಬಹಳಷ್ಟು ಖುಷಿ ಆಯ್ತು ಸರ್. ನಿಮ್ಮ ಅನುಭವಗಳು ಮುಂದಿನ ಯುವ ಪೀಳಿಗೆಗೆ ಆದರ್ಶ ಆಗ್ಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಧನ್ಯವಾದ ಸರ್. ನಮಸ್ಕಾರ ಸರ್. ಆತ್ಮೀಯ ವೀಕ್ಷಕರೇ, ಮುಂದಿನ ವಾರ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.